ओम शांति। ओम शांति। आज बाबा बहुत सुंदर मुरली कल की भी सुने ना आप सभी। बाबा को ये 1 मास 18 जनवरी भी सामने आ रहे हैं, तो 1-1.5 मास अभी ऐसे तपस्या करेंगे जो ब्रह्मा बाप के समान बनने का बाबा बार बार दृढ़ संकल्प किया। तो उसका कनेक्टेड ही आज की मुरली है। बाबा कह रहे हैं 3 लकीरें देख रहा हूँ बच्चों में। 3 लकीर जो है योगी, सदा सच्चा योगी, एक से योग और निरंतर अखंड योग है या टूटा हुआ है बीच बीच में, ये लकीर योगी। दूसरा पवित्रता की लकीर, पवित्रता पर आज बाबा ज़्यादा बोल रहे हैं। पवित्रता वरदान में लिया है या मेहनत लग रही है, वो अपने को देखना है। अगर वरदान में मिला हुआ है, क्योंकि आते ही योगी भवा पवित्र भवा कह दिया, तो वरदान है तो मेहनत नहीं होना चाहिए, नेचुरल हो। और सच्चा सेवाधारी, सच्चा सेवाधारी सदैव निस्वार्थ होते हैं, कोई एक्सपेक्टेशन नहीं होता। तो बाबा कहते मैं ये 3 लकीरें बच्चों में देख रहा हूँ। ಈ 3 ಗೆರೆಗಳನ್ನು ನಾನು ನೋಡ್ತಾ ಇದ್ದೀನಿ ಇವತ್ತು ಮಕ್ಕಳಲ್ಲಿ. ಯೋಗಿತನದ ಪವಿತ್ರತೆ ಹಾಗೂ ಸತ್ಯ ಸೇವಾಧಾರಿಯ ರೇಖೆ. ಸೊ ಯೋಗಿ ಭವ ಪವಿತ್ರ ಭವ ಇವೆರಡು ವರದಾನದಲ್ಲಿ ಸಿಕ್ಕಿರೋದು. ಆದರೆ ಯೋಗಿ ಜೀವನಕ್ಕೆ ಬೀಕೆ ಆದಮೇಲೆ ಯೋಗ ನನಗೆ ಕಷ್ಟ ಅನಿಸುತ್ತಾ, ಯೋಗ ನ್ಯಾಚುರಲಿ ಬಾಬುವ್ರ ಜೊತೆ ಸರ್ವ ಸಂಬಂಧದ ಹಾಗೂ ಅಖಂಡ ಯೋಗ, ಟೂಟ್ ಯೋಗ, ಮಧ್ಯ ಮಧ್ಯದಲ್ಲಿ ಕಿತ್ತೋಗಿದೆಯಾ ಕನೆಕ್ಷನ್ನು ಅಥವಾ ಏನಾಯಿತು, ಬೇರೆ ಡೈವರ್ಷನ್ಸ್, ಬೇರೆ ಆಕರ್ಷಣೆ, ನ್ಯಾಚುರಲಿ ಒಬ್ಬ ಬಾಬುವ್ರ ಜೊತೆ ಸರ್ವ ಸಂಬಂಧ ಇದೆಯಾ, ಅಥವಾ ಡೈರೆಕ್ಟ್ ಬಾಬುವ್ರ ಕನೆಕ್ಷನ್ ಇದೆಯಾ, ಅಥವಾ ನಿಮಿತ್ತರ ಥ್ರೂ ಕನೆಕ್ಷನ್ ಇದೆಯಾ, ಹೆಂಗಿದೆ? ಪವಿತ್ರತೆಯಲ್ಲಿ ಬಾಬುವರು ಪವಿತ್ರತೆ ವರದಾನದಲ್ಲಿ ನ್ಯಾಚುರಲ್ ಸಿಕ್ಕಿದೆಯಾ? ಪವಿತ್ರತೆಯ ಧಾರಣೆ ಮಾಡೋಕ್ಕೆ ಕಷ್ಟ ಆಗುತ್ತಾ? सिर्फ ब्रह्मचारी नहीं लेकिन ब्रह्माचारी, ब्रह्मा बाप को आचरण करना। ब्रह्मचारी तो दुनिया में बहुत लोग हैं, ಬ್ರಹ್ಮಚಾರಿಗಳು ಪ್ರಪಂಚದಲ್ಲಿ ತುಂಬ ಜನ ಇದ್ದಾರೆ. ಅಯ್ಯೋ ಈಗ ತಂಟೆ ಬೇಡ, ತಲೆನೋವೇ ಬೇಡ ಅಂತ ಎಲ್ಲರೂ ಬ್ರಹ್ಮಚಾರಿಗಳಾಗ್ತಿದ್ದಾರೆ ಈಗ. ಅಂದಾಗ ನಾವು ನೋಡ್ಕೊಳ್ಬೇಕು ನಾನೇನು ಅಂತ ಹೇಳ್ಬಿಟ್ಟು, ನನ್ನ ಜೀವನ ಹೇಗೆ ಅನ್ನೋದು ಇಂಪಾರ್ಟೆಂಟು. ಸೊ ಬಾಬಾ ಇವತ್ತು ತುಂಬ ಗೂಹ್ಯವಾಗಿ ಪವಿತ್ರತೆಯ ಪರಿಭಾಷೆನೂ ಹೇಳ್ತಿದ್ದಾರೆ, ಯೋಗಿದು ಹೇಳ್ತಿದ್ದಾರೆ. ರಿವೈಸ್ ಡೇಟ್ 20/2/87. आज सर्व स्नेही विश्व सेवाधारी बाप अपने सदा सेवाधारी बच्चों से मिलने आए हैं. सेवाधारी बाप दादा को समान सेवाधारी बच्चे सदा प्रिय है. आज विशेष सर्व सेवाधारी बच्चों के मस्तक पर चमकती हुई विशेष 3 रेखाएं देख रहे हैं. तो हर एक का मस्तक त्रिमूर्ति तिलक समान चमक रहा है. त्रिमूर्ति तिलक. ಇವತ್ತು ಸರ್ವ ಸ್ನೇಹಿ ವಿಶ್ವ ಸೇವಾಧಾರಿ ತಂದೆ ಬಾಬಾ ಹೇಳ್ತಾರಲ್ಲ, ನಾನು ಒಬೀಡಿಯೆಂಟ್ ಸರ್ವೆಂಟ್ ಅಂತ. ಅಷ್ಟು ನಿರಹಂಕಾರಿ, ಇಷ್ಟು ದೊಡ್ಡ ಆಲ್ಮೈಟಿ ತಂದೆ ತನ್ನ ಮಕ್ಕಳನ್ನ, ಸತ್ಯ ಸೇವಾಧಾರಿ ಮಕ್ಕಳನ್ನ ಮಿಲನ ಮಾಡ್ಲಿಕ್ಕೆ ಬಂದಿದ್ದಾರೆ. ಸೇವಾಧಾರಿ ತಂದೆಗೆ, ತಂದೆಯ ಸಮಾನ ಸೇವಾಧಾರಿ ಮಕ್ಕಳು ತುಂಬ ಪ್ರಿಯ. ಇವತ್ತು ವಿಶೇಷ ಸರ್ವ ಸೇವಾಧಾರಿ ಮಕ್ಕಳ ಮಸ್ತಕ ಹೊಳಿತಿದೆ, ತ್ರಿಮೂರ್ತಿ ತಿಲಕದಿಂದ ಹೊಳಿತಿದೆ. ಅದನ್ನು ನಾನು ಆ 3 ಗೆರೆಗಳು ಯಾವುದ್ರಲ್ಲಿ ಹೊಳಿತಿದೆ ಅದನ್ನು ನಾನು ನೋಡ್ತಾ ಇದ್ದೀನಿ. तो ये 3 ಲಕೀರೆ ಕಿಸ್ಕಿ ನಿಶಾನಿ ಹೈ, ಯಾವುದರ ಚಿಹ್ನೆ ಈ ಲಕೀರಿ ಗಿರೆಗಳು?
इन 3 प्रकार के तिलक द्वारा हर एक बच्चे के वर्तमान रिजल्ट को देख रहे हैं। एक है संपूर्ण योगी जीवन की लकीर, दूसरी है पवित्रता की रेखा की लकीर, तीसरी है सच्चे सेवाधारी की लकीर। तीनों रेखाओं में हर एक बच्चे की रिजल्ट को देख रहे हैं कि क्या है। ತ್ರಿಮೂರ್ತಿ ಲಕೀರ್ಗೆ ಗೆರೆಗಳೇನಿದೆ, ಇದು 3 ಪ್ರಕಾರದ ತಿಲಕದ ರೀತಿಯಲ್ಲಿ ಹೊಳಿತಿದೆ. ಯಾವುದರ ಆಧಾರದ ಮೇಲೆ ಮಕ್ಕಳ ಮಸ್ತಕವನ್ನ ನೋಡ್ತಾ ಮಕ್ಕಳ ರಿಸಲ್ಟ್ ನೋಡ್ತಿದ್ದಾರೆ, ಪುರುಷಾರ್ಥದ ರಿಸಲ್ಟು. ಒಂದು ಸಂಪೂರ್ಣ ಯೋಗಿ ಜೀವನದ ಗೆರೆ, ಇನ್ನೊಂದು ಪವಿತ್ರತೆಯ ರೇಖೆ, ಇನ್ನೊಂದು ಸತ್ಯ ಸೇವಾಧಾರಿಯ ರೇಖೆ. ಈ 3 ರೇಖೆಗಳನ್ನು ನಾನು ಪ್ರತಿಯೊಬ್ಬ ಮಗುವಿನಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀನಿ. याद की लकीर सभी की चमक रही है लेकिन नंबरवार है. किसी की लकीर व रेखा आदि से अब तक अव्यभिचारी अर्थात सदा एक की लगन में मगन रहने वाली है और दूसरी सदा अटूट रही है. अटूट माना सदा सीधी लकीर अर्थात डायरेक्ट बाप से सर्व संबंध की लगन सदा रही है या निमित्त आत्माओं के द्वारा बाप से संबंध जोड़ने के अनुभवी है. ಇವೆಲ್ಲ ತುಂಬ ಸೂಕ್ಷ್ಮ ಮಾತುಗಳು. ಯಾವುದನ್ನ ಭಾಳ ಚೆನ್ನಾಗಿ ಚೆಕ್ ಮಾಡ್ಕೋಬೇಕು ನಾವು. ಏನು ಹೇಳ್ತಿದ್ದಾರೆ, ನೆನಪಿನ ಗೆರೆ ಹೊಳಿತಿದೆ, ಎಲ್ಲರದು ಹೊಳಿತಿದೆ, ಬಟ್ ನಂಬರ್ವಾರ್. ಏಕೆಂದರೆ ಎಲ್ಲರಿಗೆ ಬಾಬೂರ ಮೇಲೆ ತುಂಬ ಪ್ರೀತಿ ಇದೆ, ಬಾಬಾ ನಂದು ಅಂತ. ಅದಕ್ಕೆ ಹೇಳ್ತಿದ್ದಾರೆ, ಇದರಲ್ಲಿ ನೆನಪಿನ ಗೆರೆ ಏನಿದೆಯಲ್ಲ ಅಥವಾ ತಿಲಕಾನ್ನಿ, ಇದು ಒಂದು ಅವ್ಯಭಿಚಾರಿಯಾಗಿದೆಯಾ, ಒಬ್ಬನ ನೆನಪು, ಒಬ್ಬನ ಲಗನ್ನಲ್ಲಿ ಸದಾ ಮಗ್ನಾವಸ್ಥೆ, ಒಂದು ಅವ್ಯಭಿಚಾರಿ ಸ್ಥಿತಿ. ಇನ್ನೊಂದು ಅಟೂಟ್, ಯಾವಾಗಿಂದ ಬೀಕೆ ಆಗಿದ್ದೀನಿ ಆಗಿಂದ ಬಾಬೂರ್ ಜೊತೆ ಏನು ಸಂಬಂಧ ಜೋಡಿಸ್ದೆ ಅದು ಕಟ್ಟಾಗಲಿಲ್ಲ, ಬೇರೆ ಯಾರ ಆಕರ್ಷಣೆ, ಯಾರ ಸಂಬಂಧಗಳಲ್ಲಿ ನಾನು ಬರಲಿಲ್ಲ, ನನ್ನ ನೆನಪು ಬೇರೆಯವರ ಪ್ರಭಾವದಲ್ಲಿ ಬರೋದಂದ್ರೆ ನೆನಪು, ಯೋಗ ಕಟ್ಟಾಯಿತು ಅಂತ ಅಟೂಟ್ ಹೇ. ಮತ್ತು ಸೀದಿ ಲಕೀರ್, ನಂದು ಗೆರೆ ಸೀದಾ ಬಾಬೂರ್ ಜೊತೆ ಇದೆಯೋ, ಅಂಡ್ ಥ್ರೋ ಚಾನಲ್ಸ್ ಇದೆಯೋ, ಜ್ಞಾನದಲ್ಲಿ ಬಂದ ತಕ್ಷಣ ಬಾಬೂರನ್ನು ಅರ್ಥ ಮಾಡ್ಕೊಳ್ತಾ ಸೀದಾ ಬಾಬೂರ್ ಜೊತೆ ಸಂಬಂಧ, ಬಾಬೂರ್ ಜೊತೆ ಸರ್ವ ಸಂಬಂಧದಲ್ಲಿ ತಂದೆ, ಶಿಕ್ಷಕ, ಸದ್ಗುರು, ಬಾಬೂರ್ ಹೇಳೋ ಜ್ಞಾನದ ಡಿಪೆಸ್ಟ್ ಕನೆಕ್ಷನ್, ಸದ್ಗುರು ತಂದೆಯ ಸಂಬಂಧದಲ್ಲಿ ವರದಾನದ ಕನೆಕ್ಷನ್ನು, ತಂದೆಯ ಆಸ್ತಿ ನ್ಯಾಚುರಲ್ ಆಗಿ ಸಿಕ್ಕಿದೆಯಾ, ಇದನ್ನು ನೋಡಬೇಕು. ಡೈರೆಕ್ಟ್ ಕನೆಕ್ಷನ್ ಅಂದರೆ ಡೈರೆಕ್ಟ್ ಪ್ರಾಪ್ತಿಗಳು ಅವರು ಯಾರ ಆಧಾರದ ಮೇಲೆ ಇರಲ್ಲ, ನಿಮಿತ್ತರ ಆಧಾರ, ಬೇರೆ ಆತ್ಮಗಳ ಆಧಾರ ಇದರಲ್ಲಿ ಹೋಗೋದೇ ಇಲ್ಲ ಅವರು. ಅದಕ್ಕೆ ಕೇಳ್ತಿದ್ದಾರೆ ಬಾಬೂರು, ನಿಮಿತ್ತ ಆತ್ಮಗಳ ಮುಖಾಂತರ ತಂದೆಯ ಸಂಬಂಧ ಜೋಡಿಸೋ ಅನುಭವಿಗಳು, ಸೀದಾ ಅನುಭವಿಗಳು. डायरेक्ट बाप का सहारा है या किसी आत्मा के सहारे द्वारा बाप का सहारा है. एक है सीधी लकीर वाले, दूसरे है बीच बीच में तोड़ी टेढ़ी लकीर वाले. यह है याद की लकीर की विशेषता. ಇವೆಲ್ಲ ಸೂಕ್ಷ್ಮ ಗುಹ್ಯವಾದಂತಹ ಮಾತು. ಏಕೆಂದರೆ ಬಾಬೂರ್ ಜೊತೆಯ ಸಂಬಂಧದ ಸೂಕ್ಷ್ಮತೆ, ಅವ್ಯಭಿಚಾರಿ ನೆನಪು, ಒಬ್ಬರ ನೆನಪು, ಅಟೂಟ್ ಕನೆಕ್ಷನ್, ಕಟ್ಟಾಗದೇ ಇರ್ತಕ್ಕಂಥದ್ದು, ಆದಿಯಿಂದ ಯಾವಾಗಿಂದ ಬಂದೆ ಇದುವರೆಗೂ. ಇನ್ನೊಂದು ಸದಾ ಸೀದಾ ಥ್ರೂ, ಯಾರಿಲ್ಲ, ಯಾರು ಇರಲಿ ಇಲ್ಲದೆ ಇರಲಿ, ಯಾರು ಹೇಳಲಿ ಮಾಡಲಿ, ನನ್ನ ಶರೀರದಲ್ಲಿ ಆತ್ಮ ಇರೋವರೆಗೂ ನನಗೆ ಒಬ್ಬನೇ ಬಾಬಾ ಅನ್ನೋ ಒಬ್ಬನ ಆಧಾರ, ಒಬ್ಬನ ಬಲ ಭರವಸೆ ಇರೋವ್ರ ಸ್ಥಿತಿ ಏರುಪೇರಾಗಲ್ಲ. ಬೇರೆಯವರ ಆಧಾರದ ಮೇಲೆ ಇದ್ದಾಗಲೇ ಬೇರೆಯವರ ಮಾತು, ಬೇರೆಯವರ ರೀತಿಗಳು,
ಬೇರೆಯವರ ಸಂಸ್ಕಾರಗಳು ಎಫೆಕ್ಟ್ ಆಗುತ್ತೆ. ಒಬ್ಬನ ಆಧಾರ, ಒಬ್ಬನ ಬಲ ಭರವಸೆ, ಅಟೂಟ್ ಕನೆಕ್ಷನ್ ಯಾರ್ದಿದೆ ಅವ್ರದ್ದು ಚಿಹ್ನೆ ಏನಪ್ಪ ಅಂದರೆ ಏಕರಸವಾಗಿರುತ್ತೆ ಸ್ಥಿತಿ. ಮೂಲ ಮಾತಲ್ಲ, ಏಕೆಂದರೆ ಯೋಗ ಮೈನ್ ಸಬ್ಜೆಕ್ಟು ಅಂಡ್ ಯೋಗದಿಂದ ಸರ್ವ ಪ್ರಾಪ್ತಿಗಳಿದೆ. ಅದಕ್ಕೆ ನೋಡ್ಕೊಳ್ಬೇಕು ನಾನು ನನ್ನ ಕನೆಕ್ಷನ್ ಏನಿದೆ, ಎಲ್ಲದಕ್ಕೆ ವಯಾ ಮೀಡಿಯಾ ಇಲ್ಲ ತಾನೆ. ನಿಮಿತ್ತರ ಆಧಾರ ಅಥವಾ ಬೇರೆ ಆಶ್ರಯ ಸಹಾರ ಅಂತಿದ್ದಾರೆ ಬಾಬಾ. ಅಂದರೆ ಅವರಿದ್ರೆ ಆಗುತ್ತೆ, ಇವರಿದ್ರೆ ಆಗುತ್ತೆ, ಇವ್ರ ಜೊತೆ ಇದ್ರೆ ಆಗುತ್ತೆ, ಇವ್ರ ಸಹಯೋಗ ಕೊಟ್ರೆ ಆಗುತ್ತೆ, ಅದು ಹಂಗೆ ಮಾಡಿದ್ರೆ ಆಗುತ್ತೆ, ಬರೀ ಆಧಾರದ ಮೇಲೆ ಎಲ್ಲದೂ. ಈ ಯೋಗದಲ್ಲಿ ಡೈರೆಕ್ಟ್ ಬಾಬಾವ್ರ ಅನುಭವಗಳಾಗಲ್ಲ ಅಂದರೆ ಅವರು ಜೀವನ ಪರ್ಯಂತ ತನ್ನ ಕಾಲ ಮೇಲೆ ಅಂದರೆ ಜ್ಞಾನ ಯೋಗದ ಆಧಾರದ ಮೇಲೆ ನಿಂತ್ಕೊಳ್ಳೋಕ್ಕಾಗಲ್ಲ, ಧಾರಣೆಗಳ ಆಧಾರದ ಮೇಲೆ ನಿಂತ್ಕೊಳ್ಳೋಕ್ಕಾಗಲ್ಲ. ಹೆಂಗೆ ಬ್ರಹ್ಮ ಬಾಬನ ಆಧಾರ, ಮಮ್ಮನ ಆಧಾರದ ಮೇಲೆ ಇದ್ದವರು ಬಾಬಾ ಮಮ್ಮ ಹೋದ್ಮೇಲೆ ಓಡೋಗ್ಬಿಟ್ರಲ್ವಾ? ಯಾಕೆಂದ್ರೆ ಸೀದಾ ಶಿವಬಾಬವ್ರ ಜೊತೆ ಸಂಬಂಧ ಜೋಡಿಸ್ಲಿಲ್ಲ. ಇದು ಬಹಳ ಇಂಪಾರ್ಟೆಂಟ್. ಕೆಲವ್ರು ದೀದಿ ಹೋದ್ಮೇಲೆ ಏರುಪೇರಾಗ್ಬಿಟ್ರು, ಕೆಲವ್ರು ದೊಡ್ಡದಾದಿ ಹೋದ್ಮೇಲೆ ಏರುಪೇರಾದ್ರು. ಅಂದ್ರೆ ಏನು, ಬಾಬೂರನ್ನ ಅನುಭವ ಮಾಡಲೇ ಇಲ್ಲ, ಅರ್ಥ ಮಾಡ್ಕೊಳ್ಳೇ ಇಲ್ಲ. ಯಾಕೆಂದ್ರೆ ಶಿವ ಬಾಬಾ ಅವಿನಾಶಿ ತಂದೆ. ಅದನ್ನ ಸಂಬಂಧಗಳಲ್ಲಿ ರೆಸ್ಪೆಕ್ಟ್ ಇರಬೇಕು, ಬಟ್ ನನ್ನ ಆಧಾರ ಆಶ್ರಯ ಇದೆಯಲ್ಲ, ಸ್ಥಿತಿ ಏರುಪೇರಾಗಬಾರ್ದು. ತುಂಬ ದೊಡ್ಡ ಮಹೀನ್ ಮಾತಿದು. ನನ್ನ ತಂದೆಗೇನಿಷ್ಟೋ ಅದು ನನ್ನ ಇಷ್ಟ. ಅವ್ರು ಹೆಂಗೆ ಏನು ಸ್ಥಿತಿ ಹೇಳ್ತಾರೆ ಅದರಲ್ಲಿ ನಾನು ಇರಬೇಕು. ಅದು ಯೋಗ. ಇಲ್ಲ ಅಂದರೆ ಯೋಗ ಡೈರೆಕ್ಟ್ ಇಲ್ಲ ಅಂತ ಆಧಾರಗಳ ಮೇಲಿದೆ. ಅದಕ್ಕೆ ಆಧಾರಗಳು ಸ್ವಲ್ಪ ಅಳ್ಳಾಡ್ಬಿಟ್ರೆ ಅವರು ದಡ್ಬಡ ಅಂತ ಅಳ್ಳಾಡ್ಬಿಡ್ತಾರೆ. ಇದು ಚೆಕ್ ಮಾಡ್ಕೊಳ್ಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸೀದಾ ಗೆರೆ ಇದೆಯಾ, ಒಬ್ಬರ ಡೈರೆಕ್ಟ್ ಸಂಬಂಧ, ಬೇರೆ ಆಧಾರ ಆಶ್ರಯ ಇಲ್ಲ. ಅಥವಾ ಕೆಲವ್ರ ಲೈನು ಟೇಡಿ ಅಂದರೆ ಹಿಂಗೋಗಿ ಹಂಗೆ ಬರೋದು, ಹಿಂಗೋಗಿ ಹಂಗೆ ಬರೋದು, ಆ ಥರ ಇಲ್ಲ ತಾನೆ. ಇದು ನೆನಪಿನ ಗೆರೆಯ ವಿಶೇಷತೆಗಳು. ದೂಸರಿ ಹೇ ಸಂಪೂರ್ಣ ಪವಿತ್ರತಾ ಕಿ ರೇಖಾ, इसमें भी नंबरवार है. एक है ब्राह्मण जीवन लेते ही ब्राह्मण जीवन का विशेष बाप का वरदान प्राप्त कर सदा और सहज इस वरदान को जीवन में अनुभव करने वाले, उन्होंने लकीर आदि से अब तक सीधी है. ಒಂದು ಅಂದರೆ ಪವಿತ್ರತೆಯ ರೇಖೆಯಲ್ಲಿನೂ ನಂಬರ್ ವಾರ್, ಹೆಂಗೆ ಯೋಗದಲ್ಲಿನೂ ನಂಬರ್ ವಾರ್, ಪವಿತ್ರತೆಯಲ್ಲಿನೂ ನಂಬರ್ ವಾರ್. ಏನಕ್ಕೆ ಅಂದರೆ ಬ್ರಾಹ್ಮಣ ಜನ್ಮ ಅಥವಾ ಬ್ರಾಹ್ಮಣ ಜೀವನ ಬಾಬಾ ಅಂದ ತಕ್ಷಣ ಮೊದಲನೇ ವರದಾನ ಪವಿತ್ರ ಭವ, ಯೋಗಿ ಭವ. ಬಾಬಾವ್ರ ತಾಕತ್ತಿಂದನೇ ಇಲ್ಲಿ ಎಲ್ಲ ಮಕ್ಕಳು ನ್ಯಾಚುರಲ್ ಆಗಿ ಅಂಡ್ ಇವನ್ ಪ್ರವೃತ್ತಿಯಲ್ಲಿದ್ದು ಅಸಂಭವ ಸಂಭವ ಮಾಡ್ತಿರೋದಕ್ಕೆ ಕಾರಣ ಏನು? ಕಾರಣ ಇಷ್ಟೇ, ಇದರಲ್ಲಿ ಬಾಬೂರ್ದು ದೊಡ್ಡ ಸಹಯೋಗ ಇದೆ. ಬಾಬೂರ್ ತನ್ನ ಮಕ್ಕಳಿಗೆ ಒಂದ್ಸಾರಿ ಬಾಬಾ ಅಂತ ಹೇಳಿದಾಗ ಅಲ್ಲಿ ಅವರು ವರದಾನ ಇದೆ, ಬಟ್ ಆ ವರದಾನ ನನ್ನದು ಮಾಡಿಕೊಂಡು ಜೀವನ ಪರ್ಯಂತ ಅದನ್ನು ಇಟ್ಕೊಳ್ಳೋದು, ಆ ಪುರುಷಾರ್ಥದ ಅಟೆನ್ಷನ್ ಅದು ನನ್ನ ಕೈಯಲ್ಲಿದೆ. ವರದಾನ ಕೈ ಬಿಡ್ತೀನ ಅಥವಾ ಪ್ರಾಪ್ತಿ ಮಾಡ್ಕೋತೀನ ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸದಾ ಸದಾ ಮತ್ತೆ ಸಹಜ ಜೀವನದಲ್ಲಿ ಪವಿತ್ರತೆ ಅನುಭವ ಮಾಡೋರು ಅಂಥವ್ರ ಗೆರೆ ಸೀದಾ ಇದೆ. ಇನ್ನೊಂದೇನಪ್ಪ ಅಂದರೆ दूसरे ब्राह्मण जीवन के इस वरदान को अधिकार के रूप में अनुभव नहीं करते, कभी सहज कभी मेहनत से बहुत पुरुषार्थ से अपनाते हैं. उनकी लकीर सदा सीधी और चमकती हुई नहीं रहती. वास्तव में याद व रेखा की सफलता का आधार पवित्रता है. ಯೋಗದ ಸಬ್ಜೆಕ್ಟ್ ಏನಿದೆ ಅದರಲ್ಲಿ ಸಂಪೂರ್ಣ ಸಫಲತೆ ಆಧಾರ ಏನು? ಪವಿತ್ರತೆ. ಇಲ್ಲಿ ಮುಖ್ಯ ಮಾತು ಏನು ಹೇಳ್ತಿದ್ದಾರೆ ಅಂದರೆ, ಬ್ರಾಹ್ಮಣ ಜೀವನದಲ್ಲಿ ಬಂದ ನಂತರ ಈ ವರದಾನವನ್ನ ಅಧಿಕಾರದಲ್ಲಿ ಅನುಭವ ಮಾಡೋದೇನಿದೆ ಅದನ್ನ ಸಹಜವಾಗಿ ಪರಿಶ್ರಮ ಇಲ್ಲದೆ ಅಂಡ್ ಸದಾ ನ್ಯಾಚುರಲ್ ಅನುಭವ ಮಾಡೋದೇನಿದೆ ಅದನ್ನ ನಾನು ಮಾಡ್ತಿದ್ದೀನ, ಅದಕ್ಕೆ ಕೇಳಬೇಕು. ಕೆಲವ್ರಿಗೆ ಏನಂದ್ರೆ ಪವಿತ್ರತೆ ಅರ್ಥ ಆಗಲ್ಲ ಜ್ಞಾನದಲ್ಲಿ ಬಂದ ಮೇಲೆ. ಅವ್ರು ಅಂದ್ಕೋತಾರೆ ಮೇಲ್ ಬ್ರಹ್ಮಚರ್ಯ ಪವಿತ್ರತೆ ಅಂತ, ಬಟ್ ಹಂಗಿಲ್ಲ.
ಎಲ್ಲ ವಿಕಾರಗಳ ಸಮಾಪ್ತಿಯ ಜೊತೆಗೆ ಏಕ್ ಬಾಪ್ ದೂಸರಾ ನ ಕೋಯಿ, ಇದರಲ್ಲಿ ಲೂಸ್ ಆಗ್ಬಿಡ್ತಾರೆ. ಬೇರೆಯವ್ರ ಫ್ರೆಂಡ್ಶಿಪ್ಪು, ಬೇರೆಯವರ ಪ್ರಭಾವ, ಬೇರೆಯವರ ಕಂಪನಿ ಅಂಡ್ ಆಮೇಲೆ ನಿಧಾನ ಕಂಪ್ಯಾನಿಯನ್, ಈ ತರಹ ಲೂಸ್ ಆಗೋ ಕಾರಣ ಪವಿತ್ರತೆಯ ಮಹತ್ವ, ಪವಿತ್ರತೆಯ ಆಳ ಅರ್ಥ ಆಗದೆ ಇರೋ ಕಾರಣನೇ ಪವಿತ್ರತೆಯಲ್ಲಿ ಫೇಲ್ ಆಗೋದು. ಯಾಕೆ? ಪವಿತ್ರತೆಯಲ್ಲಿ ಒಂದ್ ಸ್ವಲ್ಪ ಡೈವರ್ಷನ್ ಬಂದ ತಕ್ಷಣ ಯೋಗ ಕಟ್ ಆಗ್ಬಿಡುತ್ತೆ ಬಾಬುವ್ರ ಜೊತೆ. ಪವಿತ್ರತೆ ಇಲ್ಲದೆ ಯೋಗಿ ಆಗೋಕ್ಕಾಗೋದೇ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಕೆಲವು ಸಾರಿ ಪುರುಷಾರ್ಥದ ಪರಿಶ್ರಮ ಯಾಕೆ, ಕೆಲವ್ರದು ಸೀದಾ ಇದು ಗೆರೆ ಇದೆ, उन्हों की लकीर सदा सीधी है और चमकती हुई नहीं है, वास्तव में याद और सेवा की सफलता का आधार पवित्रता. ಯಾಕೆಂದ್ರೆ ಯಾರ್ದು ನ್ಯಾಚುರಲ್ ಅಧಿಕಾರದ ರೂಪದಲ್ಲಿ ಬಾಬುರ ಅದು ವರದಾನದ ರೂಪದಲ್ಲಿ ಸದಾ ಸಹಜವಾಗಿ ಅನುಭವ ಮಾಡ್ತಾರೆ, ಅವ್ರ ಗೆರೆ ಹೊಳಿತಿದೆ. ಯಾರು ಸ್ವಲ್ಪ ಪರಿಶ್ರಮ ಪಡ್ತಿದ್ದಾರೆ ಅವ್ರದ್ದು ಬಾಬಾ ಹೇಳ್ತಿದ್ದಾರೆ ಲಕೀರ್ ಹೊಳಿತಾ ಇಲ್ಲ. ವಾಸ್ತವಿಕವಾಗಿ ಯೋಗ ಮತ್ತೆ ಸೇವೆ ಇವೆರಡರ ಸಫಲತೆಯ ಆಧಾರ ಪವಿತ್ರತೆ. ಸಿರ್ಫ್ ಪವಿತ್ರತೆಯನ್ನು ವರ್ಣನೆ ಮಾಡ್ತಿದ್ದಾರೆ ಬಾಬುರು. सिर्फ ब्रह्मचारी बनना ये पवित्रता नहीं है, लेकिन पवित्रता का संपूर्ण रूप है. ब्रह्मचारी के साथ साथ ब्रह्मचारी बनना. ब्रह्मचारी अर्थात ब्रह्मा के आचरण पर चलने वाले, जिसको फॉलो फादर कहा जाता है, क्योंकि फॉलो ब्रह्मा बाप को करना है, शिव बाप के समान स्थिति में बनना है, लेकिन आचरण या कर्म में ब्रह्मा बाप को फॉलो करना है. और हर कदम में ब्रह्मचारी और ब्रह्मचारी, ब्रह्मचर्य का व्रत सदा संकल्प और स्वप्न तक भी भंग न हो. ಇದು ಬ್ರಹ್ಮಚಾರಿ. ಇಷ್ಟು ಪವರ್ಫುಲ್ ಆಗಿ ಫಾಲೋ ಮಾಡ್ತಕ್ಕಂಥವ್ರು. ಇದು ಇಂಪಾರ್ಟೆಂಟ್ ಅಲ್ವಾ? ಅಂದ್ರೆ ಪ್ರಪಂಚದ ಮುಂದೆ ಧರ್ಮ ಯುದ್ಧದಲ್ಲಿ ಎಲ್ಲರೂ ಸೋತೋಗೋದು ಯಾವಾಗ ಅಂದ್ರೆ ಪವಿತ್ರತೆ ವಿಷಯ ತಗೊಂಡಾಗ. ಯಾಕೆಂದ್ರೆ ಜಗತ್ತಲ್ಲಿ ಯಾರೂ ಪ್ರವೃತ್ತಿಯಲ್ಲಿದ್ದು ಪವಿತ್ರವಾಗಿರಿ ಪವಿತ್ರವಾಗಿರೋರು ಇಷ್ಟೊಂದು ಜನ ಯಾರು ಹೇಳಲ್ಲ. ಇದು ಬರೀ ಬಾಬೂರ್ ಮಕ್ಕಳಷ್ಟೇ ಪ್ರಶ್ನೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ರಿಯಲ್ ಪವಿತ್ರತೆ ಅಂದ್ರೆ ಬ್ರಹ್ಮಚರ್ಯದ ಜೊತೆಗೆ ಬ್ರಹ್ಮಚಾರಿ. ಬ್ರಹ್ಮ ತಂದೆಯ ಆಚರಣೆಗಳನ್ನ ಜೀವನದಲ್ಲಿ ತಗೊಂಡ್ ಬರೋದು ಶಿವ ತಂದೆಯ ತರಹ ಸ್ಥಿತಿ. ಬಾಬಾ ಏನು? ಬಾಬಾ ನಿರಾಕಾರ, ಬಾಬಾ ಶರೀರಿ, ಸದಾ ಮೇಲಿದ್ದಾರೆ. ಹಂಗೆ ಬುದ್ಧಿಯಲ್ಲಿ ಸದಾ ಬ್ರಹ್ಮ ಬಾಬಾ ಆದಿಯಿಂದ. ಬಾಬಾವ್ರ ಯೋಗ ಎಷ್ಟು ಸ್ಟ್ರಾಂಗ್, ಬಾಬಾವ್ರ ಪವಿತ್ರತೆ ಎಷ್ಟು ಪವರ್ಫುಲ್ ಅಂದಾಗ ನಾನು ನೋಡ್ಕೊಳ್ಬೇಕು ಆ ಸ್ಥಿತಿ. ಬ್ರಹ್ಮ ತಂದೆಯ ತರಹ ಒಂದು ಬಲ ಒಂದು ಭರೋಸಾ. ಬ್ರಹ್ಮ ಬಾಬಾ ಏನು ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಈಗ ಅವ್ರ ಫುಟ್ ಸ್ಟೆಪ್ಸ್ ಏನು ಅಂತ, ಯಾವುದ್ರ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ಬೇಕಂತಿದ್ದಾರೆ ಬಾಬೂರು. ಕರ್ಮದಲ್ಲಿ ನೀವು ಬ್ರಹ್ಮ ತಂದೆಯನ್ನೇ ಫಾಲೋ ಮಾಡಬೇಕು, ಸ್ಥಿತಿಯಲ್ಲಿ ಶಿವ ತಂದೆಯನ್ನ. ಅಂಡ್ ಬ್ರಹ್ಮಚರ್ಯ ಅಂತಂದ್ರೆ ಬ್ರಹ್ಮಚರ್ಯ ಸಂಕಲ್ಪ ಸ್ವಪ್ನದಲ್ಲಿನೂ ಭಂಗ ಆಗಬಾರದು. ದೇಹಾಭಿಮಾನದ ಇಂದ್ರಿಯಗಳ ಸೂಕ್ಷ್ಮ ಆಕರ್ಷಣೆ ಹಾಗೂ ಮನುಷ್ಯರನ್ನ ದೇಹ ನೋಡಿ ವೃತ್ತಿಯಲ್ಲಿ ವಿಚಲಿತ ಆಗೋದಂದ್ರೂ ಬ್ರಹ್ಮಚರ್ಯ ಭಂಗ ಆಯ್ತು. ದೇಹಾಭಿಮಾನದ ಇದು ಬಹಳ ಸೂಕ್ಷ್ಮ ವಿಷಯ ಅಲ್ವಾ? ಅನ್ಯರನ್ನ ನೋಡಿ ಸಂಕಲ್ಪಗಳು ಹಾಗೂ ವೃತ್ತಿ ಚಂಚಲ ಆಗೋದೇನಿದೆ, ಬೇರೆ ಬೇರೆ ವಿಕಲ್ಪಗಳು ಬರೋದೇನಿದೆ, ಇದೆಲ್ಲ ಬ್ರಹ್ಮಚರ್ಯ ಭಂಗ ಆಗ್ತಾ ಹೋಗ್ತಿದೆ ಅಂತ. ನಾನಲ್ಲ ಅವ್ರಂಗಿದ್ರು ಅದಕ್ಕೆ ನಾನು ಬಂತು, ಅದೆಲ್ಲ ಸುಳ್ಳು. ತನ್ನಲ್ಲಿ ಇರೋದ್ರಿಂದನೇ ಆಚೆ ಬರ್ತಿದೆ, ತನ್ನದು ಮಿಸ್ಟೇಕು. ಇದು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಬ್ರಹ್ಮಚಾರಿ ಅಂಡ್ ಬ್ರಹ್ಮಚಾರಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಪ್ರತಿ ಹೆಜ್ಜೆಯಲ್ಲಿ ಬ್ರಹ್ಮಚಾರಿ ಅಂತಂದ್ರೆ ಕಣ್ಣಿಂದ ಬರೀ ಆತ್ಮನನ್ನ ನೋಡ್ತಕ್ಕಂಥವ್ರು. ಬ್ರಹ್ಮ ಮೀನ್ಸ್ ಲೈಟ್.
ನಾನು ಆತ್ಮ ಬ್ರಹ್ಮದಲ್ಲಿದ್ದಾಗ ಹೆಂಗಿದ್ದೆ, ನಿರಾಕಾರಿ, ಆ ಆಚರಣೆಗಳನ್ನ ಜೀವನದಲ್ಲಿ ತರೋದು ಬ್ರಹ್ಮಚರ್ಯ. ಪರಮಧಾಮದಲ್ಲಿ ದೇಹ ಇಲ್ಲ, ಸಂಬಂಧ ಇಲ್ಲ, ಇಂದ್ರಿಯಗಳ ಚಂಚಲತೆ ಇಲ್ಲ, ವೃತ್ತಿಯ ಚಂಚಲತೆ ಇಲ್ಲ. ಆ ಬ್ರಹ್ಮ ಸ್ವರೂಪದಲ್ಲಿದ್ದೋ ನಾನು ಅದರ ಆಚರಣೆ, ಆ ಆತ್ಮನ ಗುಣಗಳ, ಆತ್ಮನ ಶಕ್ತಿಗಳ ಮೇಲೆ ನನ್ನ ಆಚರಣೆ ಇರೋದು ಬ್ರಹ್ಮಚರ್ಯ. ಇನ್ನು ಬ್ರಹ್ಮಚಾರಿ ಬ್ರಹ್ಮಬಾಬಾ ಆ ಸ್ಥಿತಿಯಲ್ಲಿ ಹೆಂಗೆ, ಎಂಥದೇ ಪರಿಸ್ಥಿತಿ ಬಂತು, ಎಂಥದೇ ಹೆಚ್ಚು ಕಡಿಮೆಗಳು ಬಂತು, ಆದರೆ ಆ ಒಂದು ಆಚರಣೆ ಶಿವಬಾಬಾವರ ಶ್ರೀಮತದ ಪ್ರಮಾಣ ಆಚರಣೆಗಳೇನಿದೆ ಅದನ್ನು ಅವ್ರು ಬಿಡಲೇ ಇಲ್ಲ. ಹಂಗೆ ನಾನು ಫಾಲೋ ತಂದೆ, ಬ್ರಹ್ಮ ತಂದೆಯನ್ನ ಕರ್ಮದಲ್ಲಿ ಮಾಡ್ತಕ್ಕಂಥದ್ದು. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಪವಿತ್ರತಾ ಕಾ ಅರ್ಥ ಹೈ ಸದಾ ಬಾಪ್ ಕೋ ಕಂಪ್ಯಾನಿಯನ್ ಬನಾನಾ और बाप की कंपनी में रहना. कंपेनियन बना दिया, मेरा बाबा, बाबा मेरा, यह भी आवश्यक है, लेकिन हर समय कंपनी भी बाप की रहे, इसको कहते हैं संपूर्ण पवित्रता. संगठन की कंपनी, परिवार के स्नेह की मर्यादा वो अलग चीज है, वो भी आवश्यक है, लेकिन बाप के कारण ही ये संगठन के स्नेह की कंपनी है ना. ये नहीं भूलना, परिवार का प्यार है, लेकिन परिवार किसका है? बाप का है. बाप नहीं होता तो परिवार कहाँ से आया था? परिवार का प्यार, परिवार का संगठन बहुत अच्छा है, लेकिन परिवार का बीज बाप जो है नहीं भूल जाए. ಇಲ್ಲೇ ಮಿಸ್ಟೇಕ್ ಆಗೋದೆಲ್ಲ ಕಂಪನಿ ಅಂಡ್ ಕಂಪ್ಯಾನಿಯನ್ ಅಲ್ಲಿ. ಏನು ಹೇಳ್ತಿದ್ದಾರೆ ಬಾಬಾ, ರಿಯಲ್ ಪವಿತ್ರತೆ ಅಂದ್ರೆ ಬಾಬೋರ್ ಒಬ್ಬರನ್ನ ಕಂಪ್ಯಾನಿಯನ್ ಅಂಡ್ ಕಂಪನಿ, ಜೀವನದ ಜೊತೆಗಾರ. ನಾನು ಆತ್ಮ ಶರೀರದಲ್ಲಿ ಇರೋವರೆಗೂ ನನ್ನ ಕಂಪ್ಯಾನಿಯನ್, ನನ್ನ ಸಾಜನ್, ನನ್ನ ಸರ್ವಸ್ವ, ನನ್ನ ಪ್ರಾಣ ಬರೀ ಬಾಬಾ ಮಾತ್ರ. ಅದು ಕಂಪ್ಯಾನಿಯನ್, ಜೀವನದ ಆತ್ಮದ ಜೊತೆಗಾರ ಸದಾ ಕಾಲಕ್ಕೆ. ಅಂಡ್ ಕಂಪನಿ, ಯಾರ ಸಂಘದಲ್ಲಿ ಇರಬೇಕು. ಬಾಬಾ ಹೇಳ್ತಾರೆ ಕಂಪ್ಯಾನಿಯನ್ ಅಂಡ್ ಕಂಪನಿ, ಸಂಘನೂ ನಂದೇ ಇರಬೇಕು. ಬಾಬಾ ಮೇಲಿದ್ದಾರೆ, ಇಲ್ಲಿ ಯಾರಾದ್ರೂ ಬೇಕಲ್ವಾ? ಅದೇನದು ಬೇಕು? ಎಲ್ಲ ಮಾತಾಡಕ್ಕೆ, ಲೇನ್ದೇನ್ ಮಾಡಕ್ಕೆ ಏನೆಲ್ಲ ಕಂಪನಿ ಇದೆ ಅದು ಬಾಬೋರ್ ಹತ್ರನೇ. ಸಿ ತುಮಿ ಸೆ ಬೈಟು, ತುಮಿ ಸೆ ಬೋಲು, ತುಮಿ ಕೋ ದೇಖು, ತುಮಿ ಸೆ ಖಾವು, ತುಮಿ ಸೆ ಸೋವು, ಪ್ರಾಮಿಸ್ ಇದೆ ಅಲ್ವಾ? ಕಂಪ್ಯಾನಿಯನ್ ಅಂಡ್ ಕಂಪನಿ ಅಂದ್ರೆ ಸದಾ ಎಲ್ಲ ಕೆಲಸ ನಿನ್ ಜೊತೆ ಮಾಡ್ತೀನಿ, ನಾನೇನು ಹೇಳ್ತೀನಿ ಅದನ್ನು ಮಾಡ್ತೀನಿ. ಆದರೆ ಬಾಬಾ ಹೇಳ್ತಾರೆ ಬ್ರಾಹ್ಮಣ ಪರಿವಾರ ಅಥವಾ ಲೌಕಿಕ ಪರಿವಾರದ ಕಂಪನಿ, ಈಗ ಸೇವಾರ್ಥವಾಗಿ ಸೇವಾ ಸಂಬಂಧದಲ್ಲಿ ಜೊತೆ ಇದ್ದೀರಾ ಅಂದ್ರೆ ಅವರ ಆಧಾರ, ಆಶ್ರಯ ನಿಮಗೆ ಆಧಾರ ಇರ್ಕೂಡ್ದು. ಅಂದ್ರೆ ಅವ್ರು ಇಲ್ಲ ಅಂದ್ರೆ ನಂಗೆ ಖುಷಿ ಇಲ್ಲ. ಸಣ್ಣ ಸಣ್ಣ ಮಾತು ಬಂತು, ಹಲೋ ಏನು ಮಾಡ್ತಿದ್ದೀರಾ, ನನಗೆ ಪರಿಸ್ಥಿತಿ ಚೆನ್ನಾಗಿಲ್ಲ, ನೀವು ಹೆಂಗಿದ್ದೀರಾ, ಅದು ಕತೆ. ತಂದೆಲ್ಲ ಕತೆ ಹೇಳೋದು, ಬಿಕಾವು, ಹೃದಯವನ್ನು ಮಾರ್ಕೊಳ್ಳೋದು, ಇದೆಲ್ಲ ಸರಿ ಇಲ್ಲ. ಬೇರೆಯವ್ರ ಪ್ರಭಾವದಲ್ಲಿ ಬರೋದು, ಇದೆಲ್ಲ ಸರಿ ಇಲ್ಲ. ಬಾಬಾ ಹೇಳ್ತಾರೆ ನಾನು ಎಲ್ಲ ನಿಮ್ಮ ಮಾತನ್ನು ಕೇಳಕ್ ರೆಡಿ ಇದ್ದೀನಿ. ನಿಮ್ಮ ಹೃದಯದ ಮಾತು ಕೇಳಿ ನಾನೇನು ಸುಮ್ಮನೆ ಮನುಷ್ಯರಾದ್ರೆ ಅಯ್ಯೋ ಪಾಪ ಅಂತಾರಷ್ಟೇ, ನಿಮಗೇನು ತಾಕತ್ ಕೊಡ್ತಾರ ಅದರಿಂದ ಆಚೆ ಬರೋಕ್ಕೆ? ಬಾಬಾನಿಗೆ ಬಾಬಾ ಹಿಂಗಿದೆ ನೀನು ಕೆಳಗಡೆ ಬಾ ಅಂತಂದ್ರೆ ಆ ಪರಿಸ್ಥಿತಿನೇ ಸರಿ ಮಾಡ್ಬಿಡ್ತಾರಲ್ಲ. ಅದಿದೆಯಾ? ಆ ವಿಶ್ವಾಸ ಇದೆಯಾ? ಕಂಪನಿ ಅಂಡ್ ಕಂಪ್ಯಾನಿಯನ್. ಈಗ ಏನಾಗಿದೆ, ಈ ಮೊಬೈಲ್ ಬಂದ್ಬಿಟ್ಟು ಎಲ್ಲರನ್ನೂ ಹಾಳು ಮಾಡ್ಬಿಟ್ಟಿದೆ. ಸಣ್ಣ ಸಣ್ಣ ಮಾತು ಬಂದ್ರೆ ಇವ್ರಿಗೆ ಫೋನ್ ಮಾಡ್ಕೊಂಡು ಶೇರ್ ಮಾಡ್ತಾ ಇರೋದು, ಊರೆಲ್ಲ ಆಲ್ ಇಂಡಿಯಾ ರೇಡಿಯೋಗಳು. ಆದತ್ತಾಗ್ಬಿಡ್ತು. ಎಷ್ಟು ಅವಶ್ಯಕ ಸೇವಾ ಸಂಬಂಧ ಬಿಟ್ಟು ಬೇರೆ ಕಥೆಯಲ್ಲಿ ನಾನು ಹೋಗಂಗಿಲ್ಲ. ಅನ್ಯರ ಸೇವಾ ಪ್ರತಿ, ಅನ್ಯರ ಕಲ್ಯಾಣದ ಪ್ರತಿ, ಯಾರಿಗೆ ಏನಾದರೂ ಸಹಯೋಗ ಕೊಡೋ ವಿಷಯದಲ್ಲಿ ಮಾತ್ರ ನನಗೆ ಬ್ರಾಹ್ಮಣರ ಸಂಘ. ಬಾಬಾ ಹೇಳ್ತಾರೆ ಸಂಘಟನೆ, ಸಂಘ ಅಥವಾ ಈ ಅಲೌಕಿಕ ಪರಿವಾರದ
ಈಶ್ವರೀಯ ನಿಸ್ವಾರ್ಥ ಸ್ನೇಹ, ಪವಿತ್ರ ಸ್ನೇಹ. ಯಾಕೆ ಇದು ಬಾಬಾ ಹೇಳ್ತಾರೆ ಪರಿವಾರ ತಂದೆದು, ನಿಮ್ಮದ ತಂದೆದ? ಪರಿವಾರ ಯಾವಾಗ ನಂದು, ತಂದೆ ಬೀಜ ಪರಿವಾರಕ್ಕೆ. ಅಂದ್ರೆ ತಂದೆಯನ್ನು ಬಿಟ್ಟು ನೀವು ಪರಿವಾರದ ಜೊತೆ ಜೋಡ್ಸಂಗಿಲ್ಲ. ಪ್ರತಿ ಗಳಿಗೆ ತಂದೆ ಕಂಬೈನ್ಡ್, ಫಸ್ಟು ಕಂಪನಿ ಅಂಡ್ ಕಂಪ್ಯಾನಿಯನ್, ಆಮೇಲೆ ಬೇರೆ ಕತೆ. ಹಂಗಿದ್ರೆ ಸ್ಥಿತಿ ಕಂಪನಿ ಅಂಡ್ ಕಂಪ್ಯಾನಿಯನ್ ಬಾಬಾ ಇದ್ಬಿಟ್ರೆ ಸ್ಥಿತಿ ಅಪ್ಸೆಟ್ ಆಗೋದು, ಮೂಡ್ ಆಫ್ ಆಗೋದು, ಏರುಪೇರಾಗೋದು, ವ್ಯರ್ಥ ಸಂಕಲ್ಪ ಬರೋದು ಇಲ್ವೇ ಇಲ್ಲಲ್ಲ. ನಿರಂತರ ಯೋಗ ಸಾಧನೆ. ಯಾಕೆಂತಂದ್ರೆ ಪವಿತ್ರತೆ ಅಷ್ಟು ಪವರ್ಫುಲ್ ಅಲ್ಲ. ಪವಿತ್ರತೆಯ ಫೈನಲ್ ಮೀನಿಂಗೇ ಏನಾಯ್ತು? ನಿರಂತರ ಒಬ್ಬನ ಕಂಪ್ಯಾನಿಯನ್ನಲ್ಲಿ ಇರೋದು. ಕಂಪ್ಯಾನಿಯನ್ ತಂದೆ, ಅವ್ರ ಜೊತೆನೆ ನಂದೆಲ್ಲ ಲೇನ್ದೇನೋ, ಅವ್ರು ಹೆಂಗೆ ಹೇಳ್ತಾರೋ ಹಂಗೆ. ತಂದೆಯ ಸಂಘದ ರಂಗು. ಬಾಬೂರನ್ನ ನಾನು ನಿಜವಾಗ್ಲೂ ಕಂಪನಿ ಅಂಡ್ ಕಂಪ್ಯಾನಿಯನ್ ಮಾಡ್ಕೊಂಡ್ರೆ ಪ್ರೂಫ್ ಏನು? ನಿರಾಕಾರಿ ಸ್ಥಿತಿ, ನ್ಯಾಚುರಲ್ ಇರ್ಬೇಕು. ಯಾಕೆಂದ್ರೆ ಒಬ್ರು ಕಂಪನಿಯಲ್ಲಿ ಇರ್ಬೇಕಂದ್ರೆ ಅವ್ರ ತರಹ ನಮ್ದು ವಿಚಾರಗಳಿಲ್ಲ ಅಂದ್ರೆ ಅವ್ರ ಕಂಪನಿಯಲ್ಲಿ ಇರಕ್ಕಾಗಲ್ಲ. ಹಂಗೆ ಬಾಬೂರ್ ಕಂಪನಿಯಲ್ಲಿ ಯಾರು ಇರಕ್ಕಾಗತ್ತೆ? ಬಾಬೂರ್ ತರಹ ಜ್ಞಾನ ಸಾಗರ ಅವರು, ಪ್ರೇಮ ಸಾಗರ ಅವರು, ಪವಿತ್ರ ಸಾಗರ ಅವರು. ಅವ್ರಿಗೆ ಮ್ಯಾಚ್ ಆಗೋ ಸಂಕಲ್ಪಗಳು ನನಗೆ ಫಸ್ಟು ಜ್ಞಾನಯುಕ್ತ, ನಿರಂತರ ಜ್ಞಾನದ ಚಿಂತನೆ, ನಿರಂತರ ಸಮರ್ಥ ವಿಚಾರಗಳು, ಶುದ್ಧ ಶ್ರೇಷ್ಠ ಸಕಾರಾತ್ಮಕ ವಿಚಾರ ಎಲ್ಲರ ಪ್ರತಿ. ಅದಿದ್ರೆ ಫಸ್ಟ್ ಬಾಬನ್ ಕಂಪನಿ, ಆಮೇಲೆ ಕಂಪ್ಯಾನಿಯನ್ ಅಂತೂ ಬಾಬಾ ನನ್ನ ಆತ್ಮನಿಗೆ ಅವ್ರನ್ನ ಬಿಟ್ರೆ ಜಗತ್ತಲ್ಲಿ ಇನ್ಯಾರಿಲ್ಲ. ಅದು ಅನುಭವದ ಆಧಾರದ ಮೇಲೆ ಜೀವನದಲ್ಲಿ ನಿರ್ಣಯ ತಗೋಬೇಕು. ಶಾಶ್ವತ ಯಾವುದು? ಸದಾಕಾಲದ ಪ್ರಾಪ್ತಿ ಮಾಡಿಸೋರು ಯಾರು? ನನ್ನನ್ನ ಎಲ್ಲಾ ಇಡೀ ಕಲ್ಪದಲ್ಲಿ ಶ್ರೇಷ್ಠ ಮಾಡೋರು ಯಾರು? ಪವಿತ್ರತೆಯಲ್ಲಿ ಯಾಕೆ ಫೇಲ್ ಆಗ್ತಾರೆ ಅಂದ್ರೆ ಜನ, ಅವ್ರಿಗೆ ಪವಿತ್ರತೆಯ ಮಹತ್ವ ಎಲ್ಲಾ ಜನ್ಮಗಳ ರಾಜ್ಯಾಧಿಕಾರಿ ಪೂಜ್ಯಾಧಿಕಾರಿ ಆಗೋ ಆಧಾರನೇ ಪವಿತ್ರತೆ ಅನ್ನೋದು ಬುದ್ಧಿಗೆ ಹೋಗೋದೇ ಇಲ್ಲ. ಪವಿತ್ರತೆಯಲ್ಲಿ ಗುಲಾಮಿ ಅಂದ್ರೆ ಅಲ್ಪ ಸ್ವಲ್ಪ ಹಂಗಿ ಹಿಂಗೆ ಹೆಚ್ಚು ಕಡಿಮೆ ಆಗೋದಂದ್ರೂ ರಾಜಾಯಿ ಹೋಗ್ತಿದೆ ಅಂತ, ದಾಸತ್ವ. ಸೊ ಅದಕ್ಕೆ ಈ ಸಬ್ಜೆಕ್ಟು ಬಹಳ ಆಳವಾಗಿ ಬಾಬೂರೇನು ಕಾಮನ್ ಒಂದೊಂದು ಶಬ್ದದಲ್ಲಿ ತಗೊಂಡೋಗ್ತಿದ್ದಾರೆ. ಅವ್ಯಭಿಚಾರಿ ನೆನಪಿನ ಜೊತೆಯಲ್ಲಿನೂ ಅಲ್ಲಿ ಒಂದು 2-3 ಮಾತು ಹೇಳ್ತಿದ್ದಾರೆ ಯೋಗದಲ್ಲಿ. ಸೊ ಪವಿತ್ರತೆಯಲ್ಲಿ ನೋಡ್ಕೊಳ್ಳಿ, ನಾನು ಸದಾ ಬ್ರಹ್ಮ ತಂದೆಯ ಆಚರಣೆಯಲ್ಲಿದ್ರೂ ಬ್ರಹ್ಮ ತಂದೆ ಸಂಕಲ್ಪ ಸ್ವಪ್ನದಲ್ಲಿನೂ ಸದಾ ಬಾಬಾ ಶಿವಬಾಬಾ ನೀನೇ ಎಲ್ಲ, ನಂದು ಬಾಬಾ, ಬಾಬಾ ನಂದು ನಂದು ಅಂತ ಹೇಳ್ಕೊಂಡು ನಾನು ಒಂದು ಇದೀನಿ ಅಂತ ಡಿಲೀಟೇ ಮಾಡ್ಬಿಟ್ರು. ನಾನು ಅನ್ನೋದು ಹೋಗೇ ಬಿಡ್ತು. ಬ್ರಹ್ಮ ಅನ್ನೋರು ಒಬ್ರು ಇದ್ದಾರೆ ಅನ್ನೋದು ಹೇಳಲೇ ಇಲ್ಲ. ಬಚ್ಚೆ ಚೋಡೋ ಚೋಡೋ ಸಬ್ ಬಾಬಾ ಕರ್ತಾ ಹೈ. ये तो बूढ़ा बाबा मैं भी तुम्हारे जैसा स्टूडेंट पढ़ता हूँ. ನಾನು ಸ್ಟೂಡೆಂಟ್ ಮಕ್ಕಳೇ, ಓದ್ತಾ ಇದ್ದೀನಿ. ಎಲ್ಲ ಶಿವಬಾಬಾ ಮಾಡೋದು, ಎಲ್ಲ ಬಾಬಾ ಶಿವಬಾಬಾ. ಹಂಗ ನನಗಿದೆಯಾ? ಕಂಪನಿ ಅಂಡ್ ಕಂಪ್ಯಾನಿಯನ್ ಎಲ್ಲ ನನ್ನ ಮನಸ್ಸಿನ ಮಾತು, ನನಗೆ ಏನಿದೆ, ನನ್ನ ಖುಷಿ ಎಲ್ಲ ಬಾಬೂರಿಂದ, ಆಧಾರಗಳ ಮೇಲಲ್ಲ. ಈಗ ಏನಂದ್ರೆ ಸ್ಥೂಲವಾಗಿ ಪರಿವಾರ ಸಂಘಟನೆಯಲ್ಲಿ ಬಂದಾಗ ಸಂಘಟನೆಯ ಮೇಲೆ ಆಧಾರ ಏನಂದ್ರೆ ಅವ್ರ ಪರಿವರ್ತನೆಯ ಯೋಚನೆಗಳು. ಇವ್ರು ಹಿಂಗಿದ್ರೆ ಸರಿ, ಅವ್ರಂಗಿದ್ರೆ ಸರಿ, ಇವ್ರಿಗೆ ನಡೆದ್ರೆ ಸರಿ, ಅವ್ರಂಗೆ ಮಾಡಿಲ್ಲ ನಡೆದಿಲ್ಲ ಅಂದ್ರೆ ಸ್ಥಿತಿ ಏರುಪೇರಾಗ್ಬಿಡುತ್ತೆ. ಯಾಕೆ? ನಾನು ಆಧಾರ ಬಾಬೂರ್ದು ಇಟ್ಕೊಳ್ಳಿಲ್ಲ. ಬಾಬೂರ್ದು ಅರ್ಥ ಏನು? ಬಾಬೂರ್ ಜ್ಞಾನ. ನನಗೆ ಬಾಬೂರ್ ಜ್ಞಾನ ಕೊಟ್ಟಿದ್ದಾರೆ. ಮಗು ನೀನು ಹೆಂಗ್ ನಡಿಬೇಕು, ನನ್ನ ಕಂಪ್ಯಾನಿಯನ್ನಾಗಿ ಇಟ್ಕೋಬೇಕಂದ್ರೆ ಡ್ರಾಮಾ ಅನುಸಾರವಾಗಿ ಎಲ್ಲವನ್ನ ಸಾಕ್ಷಿ ನೋಡ್ಬೇಕು. ಇಲ್ಲಿ ನಾನು ಬುದ್ಧಿ ಕೊಟ್ಬಿಟ್ರೆ ನನ್ನ ತಂದೆ ಓಡೋಗ್ಬಿಡ್ತಾರೆ. ನಾನು ಮಾಡಂಗಿಲ್ಲ. ಸೊ ಇದು ಎಷ್ಟು ಸೂಕ್ಷ್ಮ ವಿಷಯ ಇದಂತಂದ್ರೆ, ತಂದೆಯನ್ನ ಕಂಪನಿ ಅಂಡ್ ಕಂಪ್ಯಾನಿಯನ್ನ ಇಟ್ಕೊಳ್ಳಿಕ್ಕೆ ಸಂಪೂರ್ಣವಾದಂತಹ ಜ್ಞಾನದ ಆಧಾರದ ಮೇಲೆ, ತಿಳುವಳಿಕೆಯ ಮೇಲೆ ಸಾಕ್ಷಿ ವ್ಯವಸ್ಥೆ ಬೇಕು. ಅವಾಗ ವ್ಯರ್ಥ ಸಂಕಲ್ಪ ನಡೆಯಲ್ಲ. ಎಲ್ಲ ಆತ್ಮಗಳ ವೆರೈಟಿ ಪಾರ್ಟ್, ಬುದ್ಧಿ ಕರ್ಮಾನುಸಾರಿಣಿ.
ಎಲ್ಲರ ಬುದ್ಧಿಯಲ್ಲಿ ಜ್ಞಾನ ಅರ್ಥ ಆಗಲ್ಲ, ಎಲ್ಲರ ಬುದ್ಧಿಯಲ್ಲಿ ಎಲ್ಲದೂ ಅರ್ಥವಾಗಿ ಸರಿಯಾಗಿ ಮಾಡಕ್ಕಾಗಲ್ಲ. ಅದ್ರ ಮೇಲೆ ಅನುಕಂಪ ಬೇಕು. ಹಂಗಲ್ಲ, ಅವ್ರಿಗೆ ಬುದ್ಧಿ ಇಲ್ವಾ, ಅವ್ರಿಗೆ ಇದಿಲ್ವಾ? ಬುದ್ಧಿ ಎಲ್ಲರಿಗೆ ಇರೋಕ್ಕಾಗಲ್ಲ. ಬುದ್ಧಿವಂತರಿಗೇನೆ ಬುದ್ಧಿಯಲ್ಲಿ ಜ್ಞಾನ ಕೂತ್ಕೊಳ್ಳಲ್ಲ, ಇನ್ನು ಬೇರೆಯವ್ರಿಗೆ ಏನು ಕೂತ್ಕೊಳ್ಳುತ್ತೆ? ಸೊ ಅದಕ್ಕೆ ನಮಗೆ ಇಡೀ ದಿನದ ದಿನಚರಿಯಲ್ಲಿ ಬುದ್ಧಿ ಇಷ್ಟು ಪವಿತ್ರವಾಗಿರ್ಬೇಕು. ಸೊ ದಟ್ ಬಾಬಾವ್ರು ಕೊಡೋ ಜ್ಞಾನ. ಬಾಬಾ ಮೀನ್ಸ್ ಮುರುಳಿ. ಮುರುಳೀಧರ ಅಂದ್ರೆ ಮುರುಳಿ ಅಂದ್ರೆ ಮುರುಳೀಧರ. ಇದು ಕಂಪನಿ ಅಂಡ್ ಕಂಪ್ಯಾನಿಯನ್. ಯಾಕೆಂದ್ರೆ ಮುರುಳಿ ಏನು? ಮುರುಳಿ ಶಬ್ದಗಳಲ್ಲ, ಮುರುಳಿ ಸರ್ವ ಸಂಬಂಧದ ಪಾಲನೆ. ನನ್ನ ತಂದೆ ಏನು, ಪರಮಾತ್ಮ ಏನು ಅರ್ಥ ಆಗುತ್ತೆ. ಅವ್ರ ಪ್ರೀತಿ ಏನು, ಅವರ ಆಸೆಗಳೇನು ನನ್ನ ಪ್ರತಿ, ನಾನೇನು ಮಾಡಬೇಕು ಬೇಡ ಮುರುಳಿಯಲ್ಲಿ ಅರ್ಥ ಆಗುತ್ತೆ. ನನ್ನ ತಂದೆ ಶಿಕ್ಷಕನ ಸಂಬಂಧ ಮುರುಳಿ ಅಂದ್ರೆ. ಮುರುಳಿ ಅಂದ್ರೇನು? ನನ್ನ ತಂದೆಯ ಸಂಬಂಧ, ಆಸ್ತಿ, ಇದು ಜ್ಞಾನ. ಮುರುಳಿ ಏನು? ಸದ್ಗುರು ತಂದೆಯ ವರದಾನ ಮುರುಳಿ. ಅರ್ಥ ಆಗ್ತಿದ್ಯಾ? ಹಂಗಲ್ಲ, ಮುರುಳಿ ಕೇಳ್ಬಿಟ್ಟೆ ಪಕ್ಕದಲ್ಲಿ ಇಟ್ಬಿಟ್ಟೆ ಇಡೀ ದಿನ ಅಷ್ಟೇ, ಅದು ಪುಸ್ತಕದಲ್ಲಿದೆ, ಪಾಯಿಂಟ್ಸ್ ಎಲ್ಲೋ ಇದೆ, ಓಂ ಶಾಂತಿ, ನನ್ನ ಪಾಡ್ ನಂದು ಕತೆ. ಇದು ಕಂಪನಿ ಕಂಪ್ಯಾನಿಯನ್ ಅಲ್ಲ, ಸಂಬಂಧ ಅಲ್ಲ. ನಿಭಾಯಿಸ್ಬೇಕಲ್ಲ ನನ್ನ ತಂದೆ ಕಂಪ್ಯಾನಿಯನ್ಶಿಪ್. ಅವ್ರ ಫುಡ್ ಸ್ಟೆಪ್ ಫಾಲೋ ಮಾಡ್ಬೇಕಲ್ಲ. ಶ್ವಾಸ ಶ್ವಾಸ ನಿನ್ನನ್ನೇ ನೋಡ್ತಾ ಇದ್ದೀನಿ, ನಿನ್ನನ್ನೇ ಪ್ರೀತಿ ಮಾಡ್ತಿದ್ದೀನಿ ಬಾಬಾ, ನೀನೇ ಹೇಳ್ತಾ ಇರು, ನಿಂದೇ ಕೇಳ್ತಾ ಇರ್ತೀನಿ, ನಿನ್ನ ಹತ್ರನೇ ಹೇಳ್ತಾ ಇರ್ತೀನಿ. ಇದೆಯಾ ಜಿಗ್ರಿ ಲಗನ್ನು, ಕಂಪ್ಯಾನಿಯನ್ಶಿಪ್ ಜೊತೆ ಇರಬೇಕು. 5,000 ವರ್ಷ ಆಗೋಯ್ತು ಬಾಬಾ, ನಿನ್ನನ್ನು ಬಿಟ್ಟು ಬಂದೆ ನಾನು. ಇದೆಯಾ ಸೆಳ್ತಾ? ಸ್ವಲ್ಪ ಸಣ್ಣ ಸಣ್ಣದಕ್ಕೆಲ್ಲ ಸ್ಥಿತಿ ತಡಾರ್ ಅಂದ್ಬಿಡುತ್ತೆ. ಆಧಾರ ಅದರಿಂದ ಸ್ವಾರ್ಥ, ದೇಹಾಭಿಮಾನದ ಸ್ವಾರ್ಥ. ನಾನು ಅಂದ್ಕೊಂಡಂಗಿರ್ಬೇಕು, ನಾನು ಹೇಳ್ದಂಗೆ ಆಗ್ಬೇಕು. ಅಲ್ಲಿ ಬಾಬಾವ್ರು ಓಡೋಗ್ತಾರೆ ಅಂತ ಗೊತ್ತಾಗಲ್ಲ. ಮಿಸ್ಸಿಂಗ್ ಎಷ್ಟು ದೊಡ್ಡದು, ಪ್ರಾಪ್ತಿಯಲ್ಲಿ ಅಪ್ರಾಪ್ತಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವ್ರು, ಪರಿವಾರದಲ್ಲಿ ಸಂಘಟನೆಯಲ್ಲಿ ಬರ್ತಾ ಪರಿವಾರದ ಕಂಪನಿ ಸೇವಾರ್ಥವಾಗಿ, ಆದ್ರೆ ಅದನ್ನ ಆಧಾರ ಮಾಡ್ಕೊಳಂಗಿಲ್ಲ ನೀವು. ಅದರ ಕಂಪನಿ, ಈ ಪರಿವಾರದ ಈಶ್ವರೀಯ ಪರಿವಾರದಿಂದ ಯಾರಿದ್ದಾರೆ? ಬಾಬಾ. ಮಕ್ಕಳೇ, ನೀವು ಬಿಕೆ ಆಗಿಲ್ಲ ಅಂದ್ರೆ ಇಲ್ಲಿ ಬಿಕೆ ಪರಿವಾರ ಸಿಕ್ತಿತ್ತ ನಿಮಗೆ? ಇಲ್ಲ ಅಲ್ಲ, ನೀವೆಲ್ಲಿರ್ತಿದ್ರಿ? ಲೌಕಿಕ ಪರಿವಾರನೂ ಈಶ್ವರೀಯ ಪರಿವಾರ ಮಾಡೋ ಬುದ್ಧಿನೂ ಯಾರು ಕೊಟ್ಟಿದ್ದು? ಎಲ್ಲರೂ ಬಾಬಾವ್ರ ಮಕ್ಕಳು, ಬಾಬಾ ನಡೆಸ್ತಿದ್ದಾರೆ. ನಾನು ಶಾಂತವಾಗಿರ್ಬೇಕು, ಹೇಳ್ಬೇಕು. ತಂದೆ ತಾಯಿಗಳಿಗೆ ಜವಾಬ್ದಾರಿ ಇದೆ, ನಿಭಾಯಿಸಿ. ಅರೆ ತಲೆ ಕೆಡಿಸ್ಕೊಳಂಗಿಲ್ಲ. ಹಂಗಿದೆಯಾ ಸ್ಥಿತಿ? ಕಂಪ್ಲೀಟ್ ಎಲ್ಲ ಬಾಬಾ ನೀನೆಲ್ಲ ಮಾಡ್ತಿದೀಯ, ಕರನ್ ಕರಾವನ್ನಾರು ಕೊಟ್ಬಿಟ್ಟೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ತಂದೆಯನ್ನ ಬೀಜ, ಪರಿವಾರದ ಬೀಜ ಮರೆಯಂಗಿಲ್ಲ. ಆದ್ರೆ ಆಗುತ್ತೇನೋ, बाप को भूल परिवार को ही कंपनी बना देते हैं. बीच बीच में बाप को छोड़ा तो खाली जगह हो गया ना, वहाँ माया आ जाएंगी. इसलिए स्नेह में रहते, स्नेह लेते देते, समूह को नहीं भूले, इसको कहते हैं पवित्रता. समझने में तो होशियार होना. ತಂದೆ ಹೇಳ್ತಿರೋದು, ತಂದೆಯನ್ನ ನಂದೇ ಕಂಪನಿ ಕಂಪ್ಯಾನಿಯನ್ ಇರ್ಲಿ ಮಕ್ಕಳೇ ಅಂದ್ರೆ, ಬ್ರಾಹ್ಮಣ ಪರಿವಾರದಲ್ಲಿ ಬರ್ತಾ ಬರ್ತಾ ಅವ್ರನ್ನೇ ಕಂಪನಿ ಮಾಡ್ಕೊಂಡ್ ಬಿಡ್ತಾರೆ. ಎಲ್ಲ ಲೇನ್ದೇನ್ ಅವ್ರ ಹತ್ರನೇ, ಹೇಳ್ಕೊಳ್ಳೋದು ಅವ್ರ ಹತ್ರನೇ, ಎಲ್ಲ ಸಹಯೋಗ ಅವ್ರ ಹತ್ರ, ಎಲ್ಲಾ ಕತೆಗಳು. ಬಾಬಾ ಹೇಳ್ತಾರೆ, ತಂದೆಯನ್ನ ಮರೆಯಕ್ ಯಾರು ಹೇಳಿದ್ದು? ಆತ್ಮಿಕ ಸ್ನೇಹ ಬಾಬಾವ್ರ ಮಧ್ಯದಲ್ಲಿ ಇಟ್ಕೊಂಡು ಏನು ನ್ಯಾರ ಪ್ಯಾರ ಇರಬೇಕು. ಅದನ್ನ ಮರೆಯೋ ಕಾರಣ ಮಧ್ಯದಲ್ಲಿ ಬಾಬಾ ಹೇಳ್ತಾರೆ, ಖಾಲಿ ಬಾಬಾವ್ರನ್ನ ಕೈ ಬಿಡೋ ಕಾರಣ ಅಲ್ಲಿ ಖಾಲಿ ಜಾಗ. ತಂದೆ ನನ್ನ ಮಧ್ಯದಲ್ಲಿ ಮಾಯೆ ಬಂದ್ಬಿಡ್ತಲ್ಲಿ. ಮಾಯೆ ಕಾಯ್ತಾನೆ ಇರುತ್ತೆ, ಯಾವಾಗ ಇವ್ರು ಸ್ವಲ್ಪ ಬುದ್ಧಿ ಹಂಗೋದ್ರೆ ನಾನು ಇವ್ರನ್ನ ಕತ್ತರಿಸ್ಬಿಡೋಣ ಅಂತ. ಅದಕ್ಕೆ ಬಾಬಾ ಹೇಳ್ತಿರೋದು, ಎಂದೂನು ಬ್ರಾಹ್ಮಣ ಪರಿವಾರದಲ್ಲಿ ಸ್ನೇಹಿಯಾಗಿರ್ಬೇಕು, ಆದ್ರೆ ತಂದೆಯನ್ನ ಮಧ್ಯದಿಂದ ಮರೆಯಂಗಿಲ್ಲ.
ಯಾಕೆ? ಬಾಬಾ ಪರಿವಾರದ ಬೀಜ. ಇದಕ್ಕೆ ಹೇಳಲಾಗುತ್ತೆ ಪವಿತ್ರತೆ. ಮಕ್ಕಳೇ, ಅರ್ಥ ಆಗ್ತಿದೆಯಲ್ಲ? ಹೋಶ್ಯಾರಲ್ವಾ? ಬುದ್ಧಿವಂತರಲ್ವಾ? ಇದು ಇನ್ನೊಂದು ಮುರುಳಿಯಲ್ಲಿ ಕಂಪ್ಯಾನಿಯನ್ ಬಗ್ಗೆ ತುಂಬಾ ಹೇಳಿದ್ದಾರೆ. कई बच्चों को संपूर्ण पवित्रता की स्थिति में आगे बढ़ने में मेहनत लगती है, इसलिए बीच बीच में कोई को कंपेनियन बनाने का संकल्प भी आता है और कंपनी भी आवश्यक है, ये भी संकल्प आता है। सन्यासी तो नहीं बनना है, लेकिन आत्माओं की कंपनी में रहते बाप की कंपनी को भूल नहीं जाओ। ಏನು ಹೇಳ್ತಿದ್ದಾರೆ ಬಾಬಾ? ಕ್ಯೂ ಭೂಲ್ ನೈ ಜಾವೋ ಅದು ಹೇಳ್ತಿದ್ದಾರೆ. ಕೆಲವು ಬ್ರಾಹ್ಮಣ ಮಕ್ಕಳು ಸಂಪೂರ್ಣ ಪವಿತ್ರತೆಯ ಸ್ಥಿತಿಯಲ್ಲಿ ಮುಂದುವರಿಯಕ್ಕೆ ಕಷ್ಟ ಅನ್ಸುತ್ತೆ ಅವ್ರಿಗೆ. ಮಧ್ಯದಲ್ಲಿ ಯಾರಾದರೂ ಕಂಪ್ಯಾನಿಯನ್ ಇರ್ಬೇಕಲ್ವಾ? ಇಲ್ಲ ಅಂದ್ರೆ ನಮ್ಗೆ ಹುಷಾರಿಲ್ದಾಗ ಯಾರು ನೋಡ್ಕೊಳ್ತಾರೆ? ನಮಗೆ ಅಡುಗೆ ಯಾರು ಮಾಡ್ಕೊಡ್ತಾರೆ? ಅಥವಾ ನಮ್ಮನ್ನು ಯಾರು ನೋಡ್ಕೊಳ್ತಾರೆ? ನಮ್ಗೆ ಯಾರು ಇದು ಮಾಡ್ಕೊಳ್ತಾರೆ? ಅದೇನದು? ಯಾರು ಬರ್ತಾರೆ ಅವ್ರು ನಿಮಗೆ ಲಾಸ್ಟ್ವರೆಗೂ ಇರ್ತಾರೆ ಅಂತ ಏನಾದರೂ ಗ್ಯಾರಂಟಿ ಇದೆಯಾ? ಬಂದವ್ರ ತಕ್ಷಣನೂ ಹೊಟ್ಟೆ ಹೋಗ್ಬೋದು ಶರೀರ ಬಿಟ್ಟು ದಮ್ಮಂತ. ಯಾರ್ದ್ಯಾರು ಮನುಷ್ಯರ ಗ್ಯಾರಂಟಿ ಎಲ್ಲಿದೆ? ಅದಕ್ಕೆ ಎಷ್ಟು ಕಚ್ಚಾ ಸ್ಥಿತಿ ನೋಡಿ. ಮತ್ತೆ ಇನ್ನ ಕೆಲವರು ಅಯ್ಯೋ ಕಂಪನಿ ಇರ್ಬೇಕಲ್ವಾ, ಮಾತಾಡಕ್ ಯಾರು ಯಾವಾಗ್ಲೂ ಯೋಗ 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 ಅಂತ ಕೂತಿರಕ್ಕಾಗುತ್ತಾ? ಬಾಬಾ ಮೇಲ್ಗಡೆ ಕೂತಿದ್ದಾರೆ. ಬಾಬಾ ಹೇಳ್ತಾರೆ, ನನ್ನನ್ನು ಕಂಪನಿ ಮಾಡ್ಕೊಂಡು ಕೆಳಗೆ ಕರೀರಿ ಎಲ್ಲ, ನಾನು ಮಾತಾಡ್ತೀನಿ, ನೀವು ಮಾತಾಡಿ, ನಾನು ಮಾತಾಡ್ತೀನಿ ಅಂತ. ಮಾತಾಡಕ್ ಅಕ್ಕಲ್ಲಿದ್ರೆ ತಾನೆ ದೇಹಾಭಿಮಾನ. ಅದಕ್ಕೇನೆ ಎಲ್ಲ ಮನುಷ್ಯರ ಹತ್ರ ಯಾವಾಗ್ಲೂ ಬಾಯಿ ಬೊಂಬಾಯಿ ತಕೊಂಡೇ ಇರುತ್ತೆ. ಎಲ್ಲ ಮನುಷ್ಯರ ಹತ್ರ ಮಾತಾಡ್ಕೊಂಡು ಬಾಬೂರ್ ಹತ್ರ ಓಂ ಶಾಂತಿ. ಬಾಬೂರ್ ಸಂಬಂಧದ ಸುಖ, ಕಂಪ್ಯಾನಿಯನ್ ಸಂಬಂಧಿ ಜೊತೆಗಾರರಾಗಿ ಸುಖ, ಅವ್ರ ಸಂಘದ ಸುಖ, ತಾಕತ್ತು, ಅದೆಲ್ಲ ಅನುಭವ ಮಾಡ್ಬೇಕಲ್ವಾ? ಅದು ಬಿಟ್ಬಿಟ್ಟು ಇನ್ನ ಏನ್ ಸಂಕಲ್ಪ ಮಾಡ್ತಾರೆ ಗೊತ್ತಾ? ಕಂಪ್ಯಾನಿಯನ್ ಅಂಡ್ ಕಂಪನಿಗೆ ನಾವೇನು ಸನ್ಯಾಸಿಗಳೇನಲ್ಲಲ್ವಾ, ಅದಕ್ಕೇನೆ ಯಾರಾದ್ರೂ ಬೇಕಲ್ವಾ ಅಂತ ಹಂಗೆ ಹೇಳೋದು. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ? ಮಕ್ಕಳೇ, ಬಲೆ ಸಂಘಟನೆಯಲ್ಲಿ ಸೇವಾರ್ಥವಾಗಿ ಕಂಪನಿಯಲ್ಲಿ ಬರ್ತೀರಾ, ಆದ್ರೆ ತಂದೆಯ ಕಂಪನಿಯನ್ನ ಮರೆಯಂಗಿಲ್ಲ. नहीं तो समय पर उस आत्मा की कंपनी याद आएंगी और बाप भूल जाएगा, तो समय पर धोखा मिलना संभव है, क्योंकि साकार शरीरदारी के सहारे की आदत होंगी तो अव्यक्त बाप और निराकार बाप पीछे याद आएगा, पहले शरीरदारी याद आएंगे। अगर किसी भी समय पहले साकार का सहारा याद आया तो नंबर 1 वो हो गया, दूसरा नंबर में बाप हो गया। तो जो बाप को दूसरे नंबर में रखते हैं तो उसका पद क्या मिलेगा? नंबर 1 या 2 मिलेगा? क्या मिलेगा? राजा ही कैंसल। ಬರೀ ಏನೋ ಕಂಪನಿಯಲ್ಲಿನೋ ನಮಗೆ ಬಾಬೋರೆ ಫಸ್ಟ್ ನೆನಪು ಬರ್ಬೇಕು ಎಲ್ಲಾ ವಿಷಯಗಳಲ್ಲಿ. ಮನುಷ್ಯರು ಮೊದ್ಲು ಬರಬಾರ್ದು. ಏನಾದ್ರೂ ಆಯ್ತಂದ್ರೆ ಇವ್ರಿಗೆ ಹೇಳೋಣ ಅಂತ ಸಂಕಲ್ಪ ಬಂತು, ಫೋನ್ ಎತ್ತಿದ್ರಿ, ಹೋಯ್ತು, ಫೇಲ್. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಅಂದ್ರೆ ತಂದೆ ಪರಮಾತ್ಮ ಸದಾ ಅವ್ರ ಕಂಪನಿ. ಏನೇ ಆಯ್ತು ಹೋಯ್ತು ಎಲ್ಲ ಬಾಬೂರ್ ಹತ್ರ ಲೇನ್ದೇನು ಆಕ್ಚುಲಿ ಹಂಗಲ್ಲ. ಫಸ್ಟ್ ಮನುಷ್ಯರಿಗೆ ಹೇಳಿ ಆಮೇಲೆ ನಂಬರ್ 2 ಬಾಬೂರ್ ನೆನಪು ಬಂದ್ರು ಅಂದ್ರೂ ಬಾಬಾ ಹೇಳ್ತಾರೆ ನಿಮ್ದು ಹೋಯ್ತು ಪದವಿಯಲ್ಲಿ. ಅದಕ್ಕೆ ನೋಡ್ಕೊಳ್ಳಿ, ಏನೇ ಆದ್ರೂ ನಾನು ಒಂದು ಸ್ಥಿತಿ ನಮ್ದು ಏರುಪೇರು ಆಗ್ಬಾರ್ದು. ಬಾಬಾ ಕಂಪನಿ ಅಂಡ್ ಕಂಪ್ಯಾನಿಯನ್ ಇದ್ಮೇಲೆ ಅಂಡ್ ಬಾಬೋರನ್ನೇ ಸರ್ವಸ್ವ ಮಾಡ್ಕೊಂಡಾಗ ಆ ಬಾಬೋರ್ ಬೀಜದ ಜೊತೆ ಕನೆಕ್ಷನ್ ಅಂದ್ರೆ ವೃಕ್ಷದ ಸಹಯೋಗ ಆಟೋಮೆಟಿಕ್ ಸಿಗುತ್ತೆ. ನೀವೇನ್ ಕಂಪನಿ ಮಾಡ್ಕೊಂಡು ಅವ ಸಹಯೋಗ ತಗೋಬೇಕಾಗಿಲ್ಲ. ಯೋಗಿಗಳಿಗೆ ಸರ್ವರ ಸಹಯೋಗ, ಯೋಗಿ ಸೋ ಸಹಯೋಗಿ. ಅಂಡ್ ಯೋಗ ಇದ್ದಾಗ ಅನ್ಯರ ಸಹಯೋಗನು ನ್ಯಾಚುರಲ್ಲು. ಇದು ಪವಿತ್ರತೆಯ ರಿಸಲ್ಟ್ ಆಕ್ಚುಲಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ನೀವೇನಾದ್ರೂ ಆದತ್ತಾಗ್ಬಿಡ್ತು ಮನುಷ್ಯರ ಆಧಾರದ ಮೇಲೆ ಬದುಕೋದು. ಆಧಾರ ಹೆಚ್ಚು ಕಡಿಮೆ ಆದ ತಕ್ಷಣ ನಿಮ್ಮ ಸ್ಥಿತಿ ಏರುಪೇರಾಗುತ್ತೆ. ಅಲ್ಲಿ ನಿರಾಕಾರಿ ತಂದೆ ಆಗ್ಲಿ ಬ್ರಹ್ಮ ತಂದೆ ಆಗ್ಲಿ ನೆನಪು ಬರಲ್ಲ. ಬ್ರಹ್ಮ ತಂದೆಯನ್ನು ಹಿಡ್ಕೊಂಡ್ರು ಅವ್ರು ಶಿವಬಾಬಾವ್ರ ಜೊತೆ ಜೋಡಿಸ್ತಾರೆ. ಮೇಲಿದಾರಲ್ಲ ಅವರಿಬ್ರು ಒಟ್ಟಿಗಿದ್ದಾರೆ. ನಿಮಗೆ ನಿರಾಕಾರ ನೆನಪು ಬರಕ್ ಆಗಲ್ಲ ಅಂತಂದ್ರೆ ಬ್ರಹ್ಮ ಬಾಬನ್ ಹಿಡ್ಕೊಳ್ರಲ್ಲ.
ಆಕಾರದಲ್ಲಿ ಅವರಂತೂ ಒಬ್ಬರೇ ಇರೋದೇ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಇಲ್ಲಿ ಏನಾದರೂ ನೀವು ಇಲ್ಲಿ ಹಿಡ್ಕೊಂಡ್ಬಿಟ್ರೆ ತಂದೆ ನೆನಪು ಬರೋಲ್ಲ. ಬಾಬುವರನ್ನ 2ನೇ ನಂಬರಲ್ಲಿ ಇಡೋರಿಗೆ ಫಸ್ಟ್ ಪದವಿ ಸಿಕ್ಕುತ್ತಾ ಏನಾದರೂ? ಇಲ್ಲ. तो सिर्फ सहयोग लेना, स्नेही रहना वो अलग चीज़ है, लेकिन सहारा बनाना अलग चीज़ है. ये बहुत गुह्य बात है, इसको यथार्थ रीति से जानना पड़े. कोई संगठन में स्नेही बनने के बजाय न्यारे भी बन जाते हैं. डरते हैं ना, मालूम नहीं फंस न जाए. इससे तो दूर रहना ठीक है, लेकिन नहीं. 21 जन्म भी प्रवृत्ति में परिवार में रहना है, तो अगर डर के कारण किनारा कर लेते, न्यारे बन जाते हैं, तो वो कर्म सन्यासी के संस्कार हो जाते हैं. कर्म योगी बनना कर्म सन्यासी नहीं. संगठन में रहना है, स्नेही बनना है, लेकिन बुद्धि द्वारा सहारा एक बाप का हो, दूसरा ना कोई. बुद्धि को कोई आत्मा का साथ या गुण या विशेषता आकर्षित न करे, इसको कहते हैं पवित्रता. ಅಂದ್ರೆ ಇದು ಬಹಳ ಗುಹ್ಯವಾದಂತಹ ಪವಿತ್ರತೆಯ ಪರಿಭಾಷೆ. ಪವಿತ್ರತೆಯ ಆಳವಾದ ಗುಹ್ಯತೆ ಏನಪ್ಪಾ ಅಂದ್ರೆ, ಬಾಬಾ ಹೇಳ್ತಿರೋದು ಆತ್ಮಗಳ ಜೊತೆ ಈಗ ಸಮಯದಲ್ಲಿ ಸಹಯೋಗ ತಗೊಳ್ಬೇಕು, ಕಾರ್ಯಗಳಾಗಬೇಕು. ನಿಮಿತ್ತರಿಗೆ ಹೇಳ್ತೀರಾ ಅಥವಾ ಇನ್ಯಾರು ಆ ಕೆಲಸ ಕಾರ್ಯಗಳ ಸಂಬಂಧದಲ್ಲಿದ್ದಾರೆ, ಅವ್ರ ನೆನಪು ಬರುತ್ತೆ, ಅವರಿಗೆ ನೀವು ಕೆಲಸ ಕಾರ್ಯ ಮಾಡಿಸ್ಕೋತೀರಾ, ಅದು ಬೇರೆ. ಪರಿವಾರದಲ್ಲಿ ಸಹಯೋಗಿಗಳಾಗಿ, ಸ್ನೇಹಿಗಳಾಗಿ, ಈಶ್ವರೀಯ ಸೇವೆಯ ಸಂಬಂಧದಲ್ಲಿ ಬರೋದು ಬೇರೆ. ಆದರೆ ಆ ಕಂಪನಿ ಸಂಬಂಧದಲ್ಲಿ ಬರ್ತಾ ಬರ್ತಾ ಅವರನ್ನೇ, ಆ ಕಂಪನಿಯನ್ನೇ ಒಂದು ಆಧಾರ ಮಾಡ್ಕೊಳ್ಳೋದು ಏನಂದ್ರೆ, ಅವರಿದ್ರೆ ಖುಷಿ, ಅವ್ರ ಜೊತೆ ಇದ್ರೇನೆ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ, ಅವರಿದ್ರೇನೆ ಏನೋ ಒಂದು ಪ್ರೀತಿ, ಏನೋ ಒಂದು ನೆಮ್ಮದಿ. ಇದು ತುಂಬ ಡೇಂಜರ್. ನನ್ನ ಖುಷಿ, ನನ್ನ ಶಾಂತಿ, ನನ್ನ ಸ್ಥಿತಿ ಮನುಷ್ಯರ ಆಧಾರದ ಮೇಲೆ ಇರಂಗಿಲ್ಲ. ಬೋರು, ಅಯ್ಯೋ ಅವ್ರು ಹೊಟ್ಟೋಗಿದ್ದಾರೆ, ಬೋರ್ ಆಗ್ತಿದೆ, ಯಾರ ಹತ್ರ ಮಾತಾಡೋದು, ಅಥವಾ ಇವರಿಲ್ಲ, ಬೋರು, ಏನ್ ಮಾಡೋದು, ಅದಕ್ಕೆ ಫೋನಲ್ಲಿ ಗಂಟೆ ಕಾಲ ಕಳೆಯೋದು. ಇದು ಆಧಾರ. ಚಾಹೆ ಅದು ಲೌಕಿಕ ಆಧಾರ ಕೆಲವರು ಇಟ್ಕೊಳ್ತಾರೆ, ಕೆಲವರು ಅಲೌಕಿಕ ಆಧಾರ ಇಟ್ಕೊಳ್ತಾರೆ. ಯಾವುದೇ ಆಧಾರ ಇರಂಗಿಲ್ಲ. ಇನ್ನೊಂದೇನು ಹೇಳ್ತಿದ್ದಾರೆ ಅಂದ್ರೆ, ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಗೊತ್ತಿದೆ ತಂದ ಅಟ್ಯಾಚ್ಮೆಂಟ್ ಸಂಸ್ಕಾರ ಅಂತ, ಅದಕ್ಕೆ ಅಯ್ಯೋ ಯಾರು ಬೇಡ, ಯಾರ ತಂಟೆನೂ ಬೇಡಪ್ಪ, ನನ್ನ ಪಾಡಿಗೆ ನಾನು ಇರ್ಬೇಕಂತ ಅಂದ್ಕೋತಾರೆ. ಬಾಬಾ ಹೇಳ್ತಾರೆ, ಕರ್ಮ ಸನ್ಯಾಸಿಗಳಲ್ಲ ನೀವು. ಸತ್ಯುಗದಿಂದ ಪ್ರವೃತ್ತಿಯಲ್ಲಿ ಬರ್ತೀರಾ, ಎಷ್ಟು ಬೇಕೋ ಅಷ್ಟು ಸೇವಾರ್ಥವಾಗಿ ಸಂಬಂಧ ಇರಲಿ. ಕಿನಾರ ಮಾಡ್ಬಿಟ್ಟು ಅಯ್ಯೋ ನನಗೇನು ಬೇಡ, ಯಾರು ಬೇಡ, ನಾನು ಎಲ್ಲಾದ್ರೂ ಹೋಗ್ಬಿಡ್ತೀನಿ, ಎಲ್ಲಾದ್ರೂ ಇದ್ಬಿಡ್ತೀನಿ, ನಾನು ಒಬ್ಬರೇ ಇದ್ಬಿಡ್ತೀನಿ. ಬಾಬಾ ಹೇಳ್ತಾರೆ, ಒಬ್ಬರೇ ಇದ್ಬಿಟ್ಟು ಅದೇನೋ ಹೇಳ್ತಾರೆ ನೋಡಿ, ಯಾರು ಶತ್ರುಗಳಿಲ್ಲ, ನಾನಷ್ಟೇ ಇದ್ದೀನಿ, ಅಯ್ಯೋ ನಾನಂತೂ ದೊಡ್ಡ ಯೋಗಿ ಜ್ಞಾನಿ, ಅದು ಇದು ಅಂತ ಪರಿಸ್ಥಿತಿ ಬಂತಣ್ಣ ಡಮಾರ್. ಈ ತರ ಕರ್ಮ ಸನ್ಯಾಸಿ ಆಗೋದೇನು ದೊಡ್ಡದಲ್ಲ ಅಂತಾರೆ ಬಾಬಾವರು. ಸನ್ಯಾಸಿಗಳನ್ನ ಅದಕ್ಕೆ ತಾನೇ ಸಾಕಾರ ಮುರಳಿಯಲ್ಲಿ ಹೇಳೋದು, ಗರ್ಭಾರ್ ಜೋಡ್ಕೆ ಭಾಗ್ ಜಾತೆ, ಕ್ಯಾ ಫಾಯ್ದಾ. ಹಂಗೆ ಇಲ್ಲಿನೂ ಪರಿವಾರದಲ್ಲಿ ಸಿಕ್ಕಾಕೊಳ್ಳೋದು ಬೇಡ, ನ್ಯಾರ ಇದ್ದೀನಿ, ಕಿನಾರ ಮಾಡ್ಬಿಡೋದು, ಮಾತಾಡ್ದಂಗೆ ಇದ್ಬಿಡೋದು, ಮಾತಾಡಿದ್ರೆ ತಾನೇ ತಲೆನೋವಂತ. ಸಂಸ್ಕಾರಗಳು ಎಲ್ಲಿ ಚೇಂಜ್ ಮಾಡ್ಕೊಂಡಿದ್ದೋ? ಸ್ಥಾನ ಚೇಂಜ್ ಆಗ್ಬಿಡ್ತು, ಸಂಬಂಧ ಚೇಂಜ್ ಆಗ್ಬಿಟ್ರೆ ಸಂಸ್ಕಾರ ಚೇಂಜ್ ಆಗಲ್ಲ. ಎಲ್ಲದರ ಮಧ್ಯೆ ಇದ್ದುಕೊಂಡು ತನ್ನ ಸಂಸ್ಕಾರಗಳನ್ನ ಸರಿ ಮಾಡ್ಕೊಳ್ಬೇಕು. ತನ್ನ ಸಂಸ್ಕಾರನ ತಂದೆ, ಬ್ರಹ್ಮ ತಂದೆಯ ತರಹ, ಶಿವ ತಂದೆಯ ತರಹ ಮಾಡ್ಕೋಬೇಕಲ್ವಾ? ಅದು ಸಂಬಂಧದ ಮಧ್ಯೆ, ಸಂಬಂಧನೇ ಕುರುಕ್ಷೇತ್ರ. ಎಲ್ಲವನ್ನ ನೋಡ್ತಾ ಸಾವಿರಾರು ಜನರ ಮಧ್ಯದಲ್ಲಿ ಇದ್ರು ನಾನು ಒಂಟಿಯಾಗಿದ್ದೀನಿ, ನನಗೆ ಯಾರೂ ಕಾಣ್ತಿಲ್ಲ, ನನ್ನ ತಂದೆ ಅಷ್ಟೇ ಕಾಣ್ತಿದ್ದಾರೆ. ಅದು ಸ್ಥಿತಿ, ಕರ್ಮಯೋಗಿಯ ಸ್ಥಿತಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಕರ್ಮಯೋಗಿ ಆಗ್ಬೇಕೆ ಹೊರ್ತು ಕರ್ಮ ಸನ್ಯಾಸಿಗಳಲ್ಲ. ಸಂಬಂಧ ಬಿಟ್ಟು ಓಡೋಗ್ಬಿಡ್ತೀನಿ, ನನ್ಗೇನು ಬೇಡ, ಯಾರು ಬೇಡ, ಓಡ್ಬಿಡ್ತೀನಿ. ಏನದು ಓಡ್ಬಿಡೋದು?
ಎಲ್ಲಿ ಹೋಗ್ಬಿಟ್ರೆ ಸಂಸ್ಕಾರ ಚೇಂಜ್ ಆಗಲ್ಲ. ಎಲ್ಲರ ಮಧ್ಯದಲ್ಲಿದ್ದು ತನ್ನ ಸಂಸ್ಕಾರ ಏನಿದೆ, ಅದು ಯಾವುದೇ ಸಂಸ್ಕಾರ ಇರಲಿ, 10 ವಿಕಾರಗಳದು, ಅದರ ಪರಿವರ್ತನೆಯೇ ಕರ್ಮಯೋಗ, ಪವಿತ್ರತೆಯ ಬಲ. ಪವಿತ್ರತೆಯ ಬಲ ಫಲ ಅಂದ್ರೆ ಪವಿತ್ರತೆಯಲ್ಲಿ ಯಾವ ಸಂಸ್ಕಾರ ತಲೆ ಎತ್ತಂಗಿಲ್ಲ. ರಿಯಲ್ ಬ್ರಹ್ಮಚಾರಿ ಅಂಡ್ ಬ್ರಹ್ಮಚಾರಿ ಆಗಿದ್ರೆ ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಮಕ್ಕಳೇ ಯಾವುದೇ ಸಂಬಂಧದಲ್ಲಿ ಬರ್ತಾ ಸ್ನೇಹಿ ಆಗಿರೋದು ಬೇರೆ, ಆದರೆ ಆಧಾರ ಆಶ್ರಯದಾತ ಬಾಬಾ ಏಕ್ ಬಾಪ್ ದೂಸರಾ ನಾ ಕೋಯಿ. ಬುದ್ಧಿಯಲ್ಲಿ ಯಾವುದೇ ಆತ್ಮನ ಗುಣ ವಿಶೇಷತೆ, ಅವ್ರ ಸೇವೆ ಯಾವುದೂ ಓ ಚೆನ್ನಾಗಿದೆಯಪ್ಪ, ಇವ್ರು ಸರಿ ಇದ್ದಾರಪ್ಪ, ಇವ್ರು ಒಳ್ಳೆಯವರಪ್ಪ, ಇವರಂತೂ ಸ್ನೇಹಿಗಳು, ಇವ್ರು ಎಷ್ಟು ನನಗೆ ಸಹಯೋಗಿಗಳು, ಇವರಿಲ್ಲ ಅಂದರೆ ಕೆಲಸ ನಡೆಯಲ್ಲ, ಹಂಗೆ ಯಾರದೇ ಗುಣಗಳು ನಿಮ್ಮನ್ನು ಪ್ರಭಾವಿತ ಮಾಡಂಗಿಲ್ಲ. ಅವ್ರ ಗುಣಗಳನ್ನು ಸೇವೆಯಲ್ಲಿ ಸಹಯೋಗ ತಗೊಳ್ಳೋದು ಬೇರೆ, ಆದರೆ ಸೆಕೆಂಡಲ್ಲಿ ಕಟ್ ಆಫ್, ಕಾರ್ಯ ಮುಗೀತು, ಕಟ್ ಆಫ್. ಇದು ಕೆಲವ್ರಂತೂ ಎಲ್ಲೋದ್ರೂ ತನ್ನ ಕನೆಕ್ಷನ್ಸ್ ಬಿಡಲ್ಲ, ಹಂಗೆ ಕನೆಕ್ಷನ್ಸ್ ಇಟ್ಕೊಂಡಿರ್ತಾರೆ. ಬಾಬಾ ಹೇಳ್ತಾರೆ, ಇನ್ನ ಸುಸ್ತಾಗ್ಲಿಲ್ವಾ ನಿಮಗೆ? ಅನೇಕ ಜನ್ಮಗಳು ದೇಹದಾರಿಗಳ ಸಂಬಂಧದಲ್ಲಿ ಬಂದು 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 ದಾಸತ್ವದಲ್ಲಿ ಬಂದ್ರಿ. ಅರೆ ಮಕ್ಕಳೇ, ಈಗಲಾದ್ರೂ ಒಂದೇ ಬಾಬಾ, ಒಂದು ಬಾಬಾನಲ್ಲಿ ಎಲ್ಲ ಸಂಬಂಧ, ಎಲ್ಲ ಪ್ರಾಪ್ತಿ, ಎಲ್ಲ ಸುಖ ಎಲ್ಲದೂ ಇದೆ, ಅದನ್ನು ಅನುಭವ ಮಾಡ್ರಪ್ಪ ಅಂತಂದರೆ ಈ ಅಲ್ದಾಟ ಯಾಕೆ ಮನುಷ್ಯರಿಂದೆ? ಆಮೇಲೆ ಅವ್ರು ಹೆಂಗೆಂಗೆ ಅವ್ರ ಸ್ಥಿತಿಗತಿಗಳು ಹಂಗಂಗೆ ಇವ್ರ ಸ್ಥಿತಿಗತಿಗಳೂ ದಡಬಡಾಗ್ತಾ ಇರುತ್ತೆ. ಅಂಡ್ ಯಾವಾಗಲೂ ಜೊತೆ ಇರೋರು, ಕಂಪನಿ ಅಂಡ್ ಕಂಪ್ಯಾನಿಯನ್ ಬಾಬೋರೇ ಸಾಧ್ಯ, ಮನುಷ್ಯರು ಜೊತೆ ಇರೋಕ್ಕಾಗಲ್ಲ. ಯಾವಾಗಲೂ ಆ ಪೊಸೆಸಿವ್ ನೇಚರೂ ಯಾರ್ದು ಇರಬಾರ್ದು. पवित्रता में मेहनत लगती है, इससे सिद्ध है वरदाता बाप से जन्म का वरदान नहीं लिया है. वरदान में मेहनत नहीं होती है. थर्ड पॉइंट ಇದು. ಪವಿತ್ರತೆಯಲ್ಲಿ ಪರಿಶ್ರಮ ಆಗುತ್ತೆ ಅಂದ್ರೆ ಕಾರಣ ಏನಂದ್ರೆ, ಬ್ರಾಹ್ಮಣ ಜೀವನದಲ್ಲಿ ಬಂದ ನಂತರ ತಂದೆ ವರದಾನ ಕೊಟ್ರು, ಬಟ್ ಅದನ್ನ ನೀವು ತಗೊಳ್ಳಿಲ್ಲ. ವರದಾನದಲ್ಲಿ ಪರಿಶ್ರಮ ಆಗೋಕ್ ಸಾಧ್ಯ ಇಲ್ಲ. ವರದಾನ ಏನು? ತಥಾಸ್ತು, ಅದು ನ್ಯಾಚುರಲ್ ಆಗಿ ಬರಬೇಕು. ब्राह्मण आत्मा को ब्राह्मण जन्म का पहला वरदान पवित्र भव, योगी भव. ಬ್ರಾಹ್ಮಣ ಜೀವನ ಜನ್ಮದಲ್ಲಿ ಬಂದ ತಕ್ಷಣನೇ ತಂದೆ ಕೊಟ್ಟಿದ್ದ ವರದಾನ ಏನು? ಪವಿತ್ರ ಭವ, ಯೋಗಿ ಭವ. ಮಕ್ಕಳೇ, ನನ್ನ ಗಿಣಿಗಳೇ, ಪವಿತ್ರರಾಗ್ರಪ್ಪ. ನೀವು ಆತ್ಮಗಳು, ದೇಹ ಅಲ್ಲ. ದೇಹ ನೋಡಬೇಡಿ, ದೇಹದ ವಿಚಾರಗಳಿಗೆ ಹೋಗಬೇಡಿ, ತನ್ನ ದೇಹನೂ ನೋಡ್ಕೋಬೇಡಿ, ಬೇರೆಯವ್ರ ದೇಹನೂ ನೋಡಬೇಡಿ. ಈಗ ನೀವು ಬ್ರಾಹ್ಮಣ ಆತ್ಮ ನಾನು ಅನ್ನೋದು ಬಿಟ್ಟಾಕ್ರಿ, ನೀವು ನನ್ನ ಮಕ್ಕಳು. ಬೇಸಿಕ್ ಥಿಂಗ್ ಚೇಂಜ್ ಮಾಡಿದ್ರು ನಮ್ಮ ದೃಷ್ಟಿ ವೃತ್ತಿಯನ್ನ. ಆತ್ಮನ ಆಪರೇಷನ್, ಥರ್ಡ್ ಐ ಆಪರೇಷನ್ ಆಗ್ಬಿಡ್ತು. ಅರೇ ಮಕ್ಕಳೇ, ನೀವು ಆತ್ಮ ಬಿಂದು, ಬೇರೆಯವ್ರನ್ನ ಬಿಂದು. ಅವ್ರ ಪಾರ್ಟ್ ನೋಡ್ರಿ, ಸಾಕ್ಷಿಯಾಗಿ ಅವ್ರವ್ರ ಪಾರ್ಟ್ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ, ನೀವು ತಲೆ ಕೆಡಿಸ್ಕೊಳಂಗಿಲ್ಲ. ಅದಕ್ಕೆ ಈ ವರದಾನ ಏನ್ ಸಿಕ್ಕಿದೆ ತಗೊಂಡಿದ್ದೀರಾ ಕೇಳ್ಕೊಳ್ಳಿ. अपने आप से पूछो, पवित्रता के वरदानी हो या मेहनत से पवित्रता को अपनाते हो. ये याद रखो कि हमारा ब्राह्मण जन्म है, सिर्फ जीवन परिवर्तन नहीं, लेकिन ब्राह्मण जन्म के आधार पर जीवन का परिवर्तन है. ತುಂಬಾ ಡೀಪೆಸ್ಟ್ ವಿಷಯ. ಏನೋ ಬಾಬಾ ಹೇಳೋದು, ಒಂದು ನೀವು ನೋಡ್ಕೊಳ್ಳಿ, ಬ್ರಾಹ್ಮಣನಾದ ಮೇಲೆ ಪವಿತ್ರತೆ ಕಷ್ಟಪಡ್ತಾ ಇದ್ದೀನ. ಕೆಲವರಿಗೆ ತುಂಬ ಮನಸ್ಸಲ್ಲಿ ಸಂಕಲ್ಪ ವಿಕಲ್ಪಗಳು, ತುಫಾನು ವಿಕಾರದ್ದು ಬರ್ತಾ ಇರುತ್ತೆ. ಯಾರು ನೋಡಿದ್ರೆ ವೃತ್ತಿ ದೃಷ್ಟಿ ಚಂಚಲ ಆಗ್ತಿರುತ್ತೆ, ಬುದ್ಧಿ ದೇಹದ ಕಡೆನೇ ಹೋಗ್ತಾ ಇರುತ್ತೆ. ಇದು ಯಾಕೆ ಅಂತಂದ್ರೆ, ಬ್ರಾಹ್ಮಣ ಜನ್ಮದಲ್ಲಿ ಬಾಬೂರು ಏನು ಜ್ಞಾನ, ಈ ಬಾಬಾ ಹೇಳ್ತಾರೆ ಇದು ಜನ್ಮ, ಇದು ಬರೀ ಬ್ರಾಹ್ಮಣ ಜೀವನ ಅಲ್ಲ. ಕೇಳಿಸ್ತಿದ್ಯಾ ಮನೆಯಲ್ಲಿರೋರು ಎಲ್ಲರಿಗೆ? ಇದು ನಾನು ನಿಮಗೆ ಜನ್ಮ ಕೊಟ್ಟಿದ್ದೀನಿ. ಜನ್ಮ ಕೊಟ್ಟ ಮೇಲೆ ಸಂಬಂಧ, ಸಂಸ್ಕಾರ, ಹಂಗ ಮತ್ತೆ ಎಲ್ಲ ರೀತಿ ನೀತಿಗಳೇ ಚೇಂಜ್ ಆಗ್ಬಿಡುತ್ತಲ್ಲ, ಸಂಪ್ರದಾಯ ಎಲ್ಲ ನಂಬಿಕೆಗಳೇ ಚೇಂಜ್ ಆಗುತ್ತೆ ಜನ್ಮ ಚೇಂಜ್ ಆಗ್ಬಿಟ್ರೆ. ಸೊ ಜನ್ಮದ ಆಧಾರದ ಮೇಲೆ ನಿಮ್ಮದು ಬ್ರಾಹ್ಮಣ ಜೀವನ.
ಯಾವಾಗ ನೀವು ತಂದೆ ಶಿವಬಾಬಾ ಅಂತ ನಮ್ಮ ತಾಯಿ ಬ್ರಹ್ಮ ಅಂತ ಜನ್ಮ ತಗೊಂಡ್ರಿ, ಎಲ್ರೂ BKS ಬ್ರಾಹ್ಮಣ ಪರಿವಾರ, ಒಬ್ಬ ತಂದೆಯ ಪರಿವಾರ. ಅಂಡ್ ಇಡೀ ವಿಶ್ವ, ಬಾಬಾ ಏನು ಹೇಳ್ತಾರೆ, ವಿಶ್ವ ಎಲ್ಲ ನನ್ನ ಮಕ್ಕಳು. ಬ್ರಹ್ಮ ಶಿವಬಾಬಾ ಜಗತ್ತಿಗೂ ತಂದೆ ತಾಯಿ ಅಂದಾಗ ಜಗತ್ತು ಕುಟುಂಬ, ಸೋದರ ಸೋದರಿಯರಾಯ್ತು. ಸೊ ಈ ಅಭ್ಯಾಸ, ಈ ಅಂಡರ್ಸ್ಟ್ಯಾಂಡಿಂಗ್ ಜ್ಞಾನದಲ್ಲಿ ಬಂದ ತಕ್ಷಣ ಯಾರು ಆತ್ಮಾಭಿಮಾನಿ ಆಗೋ ವಿಶೇಷ ಅಭ್ಯಾಸ, ಅಶರೀರಿ ಆಗೋ ಅಭ್ಯಾಸ ಮಾಡಲ್ಲ, ಬಾಬೂರ್ ಜೊತೆ ಸರ್ವ ಸಂಬಂಧ ಜೋಡಿಸಲ್ಲ. ನನ್ನ ತಂದೆ ಜನ್ಮದಾತ, ನನ್ನ ಪಾಲನೆ ಕರ್ತ, ನಂದು ಎಲ್ಲ ಸಂಬಂಧ ಬಾಬೂರ್ ಜೊತೆ. ಯಾವಾಗ ಈ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಅಂಥವ್ರಿಗೆ ಪವಿತ್ರತೆ ಕಷ್ಟ ಆಗುತ್ತೆ. ಅದರ ಆಳದ ಮೇಲ್ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, ಅನುಭವದ ಆಧಾರದ ಮೇಲೆ ಯಾವಾಗ ಅರ್ಥ ಆಗುತ್ತೆ, ಅಲ್ಲಿ ತುಂಬಾ ದೊಡ್ಡ ಚೇಂಜಸ್ ಬಂದ್ಬಿಡುತ್ತೆ ಜೀವನದಲ್ಲಿ. ಅದಕ್ಕೆ ಹೇಳ್ತಿದ್ದಾರೆ, ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಇದು ಬ್ರಾಹ್ಮಣ ಜನ್ಮ, ಜನ್ಮದ ವರದಾನ. ವರದಾನ ನೀವು ತಗೊಂಡಿದ್ದೀರಾ ಅಥವಾ ಬಿಟ್ಬಿಟ್ರಾ? ಯಾಕೆಂದ್ರೆ ವರದಾನ ತಗೋಬೇಕಂದ್ರೆ ವರದಾನದ ನೆನಪಿರ್ಬೇಕು, ಸ್ಮೃತಿ ಇರಬೇಕು. ಅಂಡ್ ಆ ವರದಾನ ಕರ್ಮದಲ್ಲಿ ತರ್ಲಿಕ್ಕೆ ಏನು ವಿಧಿಗಳನ್ನು ತನ್ನದು ಮಾಡ್ಕೋಬೇಕು, ಅದು ಮಾಡ್ಕೊಂಡಾಗ್ಲೇನೆ ಆ ವರದಾನ ನಂದಾಗ್ಬಿಡುತ್ತೆ ನ್ಯಾಚುರಲ್ ಆಗಿ. तो जन्म के संस्कार बहुत सहज और स्वतः होते हैं, आपस में भी कहते हैं ना, मेरे जन्म से ही ऐसे संस्कार है. ब्राह्मण जन्म का संस्कार ही योगी भवा, पवित्र भवा, वरदान भी है, निजी संस्कार भी है. जीवन में दो चीजें ही आवश्यक है, एक कंपेनियन, दूसरी कंपनी. ತಂದೆ ಹೇಳ್ತಿರೋದು ಬ್ರಾಹ್ಮಣ ಜನ್ಮ, ಇದು ಜನ್ಮ ಅಂದ್ರೆ ಜನ್ಮದ ಸಂಸ್ಕಾರ ಸ್ವತಃ ಸಹಜವಾಗಿರ್ಬೇಕು. ಪರಸ್ಪರನೂ ನೀವು ಮಾತಾಡ್ತಿರಲ್ಲ, ನೀವು ಇದು ನನ್ನ ಜನ್ಮದ ಸಂಸ್ಕಾರ ರೀ, ಏನ್ ಮಾಡಕ್ಕಾಗತ್ತೆ ಅಂತ. ಬಟ್ ಆದ್ರೆ ಬ್ರಾಹ್ಮಣ ಜನ್ಮ ಇದು, ಶೂದ್ರ ಜನ್ಮ ತಗೊಳಂಗಿಲ್ಲ ನೀವು, ಯಾಕೆಂದ್ರೆ ಅದು ರಾವಣಂದು. ಇದು ಬ್ರಾಹ್ಮಣ ಜನ್ಮ ಅಂದ್ರೆ ಜನ್ಮದ ಸಂಸ್ಕಾರ ಯೋಗಿ ಭವ, ಪವಿತ್ರ ಭವ. ಏನು ಬಂದ ತಕ್ಷಣ ಹೇಳಿದ್ದು, ಬಾಬಾ ನಾನು ಆತ್ಮ ನಿನ್ನ ಮಗು, ನೀನ್ ನಂದು, ಮೇರಾ ಬಾಬಾ ನಾನ್ ನಿಂದು. ಇದೇ ತಾನೇ ಹೇಳಿದ್ದು, ಸಂಬಂಧ ಜೋಡಿಸಿದ್ದು ಜನ್ಮದ ಮೇಲೆ. ಅದರ ಆಧಾರದ ಮೇಲೆ ಪವಿತ್ರ ಭವ, ನಾನು ಯೋಗೇಶ್ವರ ಪರಮಾತ್ಮನ ಮಗು ಅಂದ್ರೆ ಪವಿತ್ರತೆ ನನ್ನ ಪರಮೋ ಧರ್ಮ. ಇದ್ರ ಡೆಪ್ತ್ ಅಂಡ್ ಸೀರಿಯಸ್ನೆಸ್ ಅರ್ಥ ಆಗ್ಬೇಕು. ಪವಿತ್ರತೆ ಹೋಯ್ತಂದ್ರೆ ಎಲ್ಲಾ ಓದಂಗೇನೆ, ಎಲ್ಲಾ ಜನ್ಮಗಳ ಭಾಗ್ಯ ಸಮಾಪ್ತಿ ಆದಂಗೆ, ಅಷ್ಟು ಡೇಂಜರಸ್. ಪವಿತ್ರತೆಯಲ್ಲಿ ಎಂದು ಬ್ರಹ್ಮಚರ್ಯ ಅಂಡ್ ಬ್ರಹ್ಮಚಾರಿ ಇದರಲ್ಲಿ ಅಂತರ ಏರುಪೇರು ಮಾಡ್ಕೊಳಂಗಿಲ್ಲ. ಬ್ರಹ್ಮಚರ್ಯ ಕರೆಕ್ಟ್ ಆಗಿದ್ದವರು ಬ್ರಹ್ಮಚಾರಿ, ಬ್ರಹ್ಮನ ಆಚರಣೆಗಳನ್ನ ಜೀವನದಲ್ಲಿ ತರಕ್ಕಾಗುತ್ತೆ. ಅದಕ್ಕೆ ಯೋಗಿ ಭವ, ಪವಿತ್ರ ಭವ. ಇದನ್ನ ಬಿಲ್ಕುಲ್ ನಿಜಿ ಸಂಸ್ಕಾರ, ವರದಾನ ಅಂದ್ರೆ ಅದು ನಿಮ್ಮ ಜನ್ಮದ ಜೀವನದ ನಿಜಿ ಸಂಸ್ಕಾರ, ಪವಿತ್ರತೆ. ಜೀವನದಲ್ಲಿ ಎರಡು ಅವಶ್ಯಕತೆ ಇದೆ, ಅದು ಯಾರೇ ಇರಲಿ, ಲೌಕಿಕ ಅಲೌಕಿಕ. ಒಂದು ಕಂಪ್ಯಾನಿಯನ್, ಇನ್ನೊಂದು ಕಂಪನಿ. ಇಡೀ ದಿನ ಕಂಪ್ಯಾನಿಯನ್ ಅಥವಾ ಕಂಪನಿಯಲ್ಲಿ ಜೊತೆ ಇರ್ತಾರೆ ತಾನೆ. ಎರಡನ್ನೂ ಬಾಬನ್ ಮಾಡ್ಕೊಂಡ್ಬಿಟ್ರೆ ಯೋಗ ಈಸಿ ತಾನೆ. इसलिए त्रिकालदर्शी बाप सभी की आवश्यकता को जान, कंपेनियन भी बढ़िया, कंपनी भी बढ़िया देते हैं. विशेष डबल विदेशी बच्चों को दोनों चाहिए. इसलिए बाप दादा ने ब्राह्मण जन्म होते ही कंपेनियन का अनुभव करा लिया, सुहागिन बना दिया. जन्मते ही कंपेनियन मिल गया ना, कंपेनियन मिल गया है या ढूंढ रहे हो, तो पवित्रता निजी संस्कार के रूप में अनुभव करना, इसको कहते श्रेष्ठ लकीर अथवा श्रेष्ठ रेखा वाले. तो फाउंडेशन पक्का है. ತಂದೆ ಕೇಳ್ತಿದ್ದಾರೆ, ತ್ರಿಕಾಲದರ್ಶಿ ತಂದೆ ಮಕ್ಕಳ ಅವಶ್ಯಕತೆಯನ್ನ ತಿಳ್ಕೊಂಡು ತನ್ನನ್ನೇ ಎಲ್ಲ ಮಕ್ಕಳಿಗೆ, ಮಕ್ಕಳೇ ನಾನು ಸದಾ ನಿಮ್ಮ ಜೀವನದ ಜೊತೆಗಾರ ಅಂಡ್ ಸದಾ ನಿಮ್ಮ ಕಂಪನಿ, ನಿಮ್ಮ ಜೊತೆ ಇರ್ತೀನಿ. ನಾನು ಜೊತೆ ಇರೋದಲ್ಲ, ನೀವು ಕರೆದಾಗ ನಿಮ್ಮೆಲ್ಲ ಮಾತನ್ನು ಕೇಳಿ ನಾನು ಸಹಯೋಗ ಕೊಡ್ತೀನಿ. ಈ ತರ ಕಂಪನಿ ಯಾರಾದ್ರೂ ಇದಾರ? ಮನುಷ್ಯರಿದ್ರು ಏನಂತಾರೆ, ಅಯ್ಯೋ ನಂಗೆ ಈಗಾಗಲ್ಲ ಬಿಡ್ರಿ, ಆಮೇಲೆ ನೀವು ನೋಡ್ಕೊಳ್ರಿ, ಹಂಗೆಲ್ಲ ಹೇಳ್ತಾರೆ. ಬಾಬವ್ರು ಹಂಗೆ ಹೇಳೋದೇ ಇಲ್ಲ.
ಕಂಪನಿ ಆ್ಯಂಡ್ ಕಂಪ್ಯಾನಿಯನ್ ಡ್ರಾಬ್ಯಾಕ್ಸ್ ಏನು ಅನ್ನೋದನ್ನಂತೂ ಬಹಳ ವಿಶೇಷವಾಗಿ ಬಾಬುವರು ಬೇರೆ ಮುರುಳಿಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಮನುಷ್ಯರು ಅವ್ರು ಮೂಡಿದ್ದಂಗೆ, ಪ್ರೀತಿ ಇದ್ದರೆ ಪ್ರೀತಿ, ಇಲ್ಲ ಅಂದರೆ ಹೆಚ್ಚು ಕಡಿಮೆ ಮಾಡಿಬಿಡ್ತಾರೆ. ಕಂಪನಿಯೂ ಅಷ್ಟೇ, ಮನುಷ್ಯರು ಹೆಂಗೆ ಅವ್ರವ್ರ ಸ್ಥಿತಿಗತಿ ಮೂಡುಗತೆ ಅದ್ರ ಮೇಲೆ ನಿಮ್ಮನ್ನು ನಡೆಸ್ಕೋತಾರೆ. ಬಾಬಾ ಸದಾ ಪ್ರೇಮ ಸಾಗರ, ಸದಾ ಶಾಂತಿ ಸಾಗರ, ಸದಾ ಆನಂದ ಸಾಗರ. ಇಷ್ಟು ದೊಡ್ಡ ತಂದೆ ಕಂಪನಿಯನ್ ಬಿಟ್ಟು ಏನಕ್ಕೆ, ಏನಾದರೂ ಹುಡುಕ್ತಿದ್ದೀರಾ ಇನ್ನ ಅಂತ ಕೇಳ್ತಿದ್ದಾರೆ. ನಾನು ನಿಮಗೆ ಬ್ರಾಹ್ಮಣ ಜನ್ಮ ಆದ ತಕ್ಷಣ ಮಕ್ಕಳೇ ನಾನು ಸದಾ ಜೊತೆ ಇದ್ದೀನಿ ಅಂತ ಅನುಭವ ಮಾಡಿಸ್ದೆ. ನಿಮ್ಮನ್ನ ಸುಮಂಗಳಿಯರನ್ನಾಗಿ ಮಾಡಿದೆ, ಸೌಭಾಗ್ಯಶಾಲಿಗಳನ್ನಾಗಿ ಮಾಡಿದೆ. ಅದಕ್ಕೆ ಕೇಳ್ತಿದ್ದಾರೆ ಬಾಬಾ, ಜನ್ಮತಃ ಕಂಪ್ಯಾನಿಯನ್ ತಂದೆಯನ್ನ ಸರಿಯಾಗಿ ಇಟ್ಕೊಂಡಿದ್ದೀರ ತಾನೇ, ಅಥವಾ ಇನ್ಯಾವುದಾದ್ರೂ ಕಂಪ್ಯಾನಿಯನ್ ಹುಡುಕ್ತಾ ಇದ್ದೀರೋ? ಎಲ್ಲಾದರೂ ಸರಿಯಾಗಿ ಸಿಕ್ಬಿಟ್ರೆ ಜೀವನದ ಜೊತೆಗಾರರ ಮಾಡ್ಕೊಂಡು ಓಡೋಗೋಣ ಅಂತ ಏನಂತೀರಾ? ಎಂದು ಸ್ವಪ್ನ ಸಂಕಲ್ಪದಿಸಿ ಜೀವನದ ನಿರ್ಣಯ ಮಾಡಬೇಕು. ಜ್ಞಾನದಲ್ಲಿ ಬಂದ ಮೇಲೆ ಪ್ರಾಣ ಹೋದ್ರೂ ಪವಿತ್ರತೆಯಲ್ಲಿ ಫೇಲ್ ಆಗಂಗಿಲ್ಲ. ಏನಾದರೂ ಆಗಲಿ, ಇದು ತುಂಬ ಇಂಪಾರ್ಟೆಂಟ್ ಮಾತು. ಪವಿತ್ರತೆಯನ್ನ ನಿಜ ಸಂಸ್ಕಾರದ ರೂಪದಲ್ಲಿ ಅನುಭವ ಮಾಡೋದಂದ್ರೆ ಇದು ಶ್ರೇಷ್ಠ ಗೆರೆ. ನ್ಯಾಚುರಲಿ ಪವಿತ್ರತೆ, ನ್ಯಾಚುರಲಿ ಒಬ್ಬ ಬಾಬುವರ ಆಕರ್ಷಣೆ, ನ್ಯಾಚುರಲಿ ಬಾಬುವರನ್ನ ತನ್ನ ಜೊತೆ ಸದಾ ನೋಡೋದೇನಿದೆ, ಕಂಪನಿ ಆ್ಯಂಡ್ ಕಂಪ್ಯಾನಿಯನ್ ಸದಾ ಇದಿರಲಿ. ಫೌಂಡೇಶನ್ ಪಕ್ಕ ಇದೆಯಾ? ಬ್ರಾಹ್ಮಣ ಜೀವನದ ತಳಪಾಯ ಪಕ್ಕ ಇದೆಯಾ? ಈ ಬ್ರಾಹ್ಮಣ ಜೀವನದ ಈ ಫೌಂಡೇಶನ್ ಮೇಲೆ ಇನ್ನು 84 ಜನ್ಮದ 84 ಬಿಲ್ಡಿಂಗು ಮೇಲ್ ಕಟ್ಟಿಸ್ತಿರೋ, ಗುಡಿಸ್ಲು ಕಟ್ತಿರೋ, ಏನು ಕಟ್ತಿರೋ ಅದು ನಿಮ್ಮ ಮೇಲಿದೆ. ಅಥವಾ ಒಂದು ಸಣ್ಣ ಮನೆ ಕಟ್ತಿರೋ, ಏನು ಮಾಡ್ತೀರಾ ಅಲ್ವಾ? ಸೊ ಪವಿತ್ರತೆ ಅಷ್ಟು ಶ್ರೇಷ್ಠ. ತೀಸರಾ ಲಕೀರ್ ಹೇ, ಮೂರನೇದು ಯಾವುದಪ್ಪ ಅಂದರೆ ಸಚ್ಚೆ ಸೇವಾದಾರಿ ಕಿ. ये सेवादारी की लकीर भी सभी का मस्तक पर है, सेवा के बिना रह नहीं सकते. सेवा ब्राह्मण जीवन को सदा निर्विघ्न बनाने का साधन भी है, और सेवा में ही विघ्नों का पेपर भी ज्यादा आता है. निर्विघ्न सेवादारी को सच्चा सेवादारी कहा जाता. विघ्न आना ये भी ड्रामा में नूंद है, आना ही है और आते ही रहेंगे, क्योंकि विघ्न पेपर अनुभवी बनाता है. विघ्न जो है ना वो या तो पेपर है या तो विघ्न है, लेकिन वो अनुभवी बनाता है. इसको विघ्न न समझ अनुभव की उन्नति हो रही है, इस भाव से देखो तो उन्नति की सीढ़ी अनुभव होगा. ಇದು ತುಂಬ ಸೂಕ್ಷ್ಮ ಮಾತುಗಳು ಹೇಳ್ತಿದ್ದಾರೆ ಬಾಬಾ. ಸತ್ಯ ಸೇವಾದಾರಿ ಅಂತಂದ್ರೆ ಸದಾ ಎಲ್ಲ BK ಬಾಬನ್ ಮಕ್ಕಳು ಸೇವಾದಾರಿಗಳು. ಸೇವೆ ಇಲ್ಲದೆ ಯಾರೂ ಇರೋಕ್ಕಾಗಲ್ಲ, ಏನಾದರೂ ಒಂದು ಸೇವೆ ಮಾಡ್ತಾರೆ. ಆದರೆ ಸೇವೆ ಬ್ರಾಹ್ಮಣ ಜೀವನದ ನಿರ್ವಿಘ್ನತೆಯ ಆಧಾರ ಅನ್ನೋದು ಅಂಡರ್ಲೈನ್ ಮಾಡ್ತಿದ್ದಾರೆ ಬಾಬಾ. ಸೇವೆ ನಾನು ಏನಕ್ಕೆ ಕೊಟ್ಟಿದ್ದೀನಿ ಅಂದರೆ, ಬಾಬುವ್ರು ಯಾಕೆ ಸೇವೆ ಕೊಟ್ಟರು? ನಿರ್ವಿಘ್ನ ಹೆಂಗಿರೋಕ್ಕಾಗುತ್ತೆ? ಸದಾ ಯಾರು ಬ್ಯುಸಿ ಇರ್ತಾರೆ ಅಲ್ಲಿ ಮಾಯೆ ಬರೋಕ್ಕಾಗಲ್ಲ, ಈಸಿಯಾಗಿ ಎಂಟ್ರಾಗಕ್ಕಾಗಲ್ಲ. ಇನ್ನೊಂದು ಏನಂದರೆ, ಮಾಡೋ ಸೇವೆನ ನಿಸ್ವಾರ್ಥವಾಗಿ ಮಾಡ್ತೀನ ಇಲ್ವಾ ಅದು ನೋಡ್ಬೇಕು. ಯಾಕೆಂದರೆ ಬಾಬಾ ಹೇಳ್ತಾರೆ ಸೇವೆ ನಿರ್ವಿಘ್ನ ಆಗೋ ಆಧಾರ ಅಂತೂ ಹೌದು, ಬಟ್ ಸೇವೆಯಲ್ಲಿ ನಿಮಗೆ ವಿಘ್ನಗಳು ಬಂದೇ ಬರುತ್ತೆ, ಬರಲೇಬೇಕು. ಯಾಕೆ? ಸೇವೆಯಲ್ಲಿ ವಿಘ್ನ, ಸೇವೆನೇ ಕುರುಕ್ಷೇತ್ರ ಮೈದಾನ ಇದ್ದಾಗೆ. ಒಂದು ತನ್ನ ಸಂಸ್ಕಾರಗಳು ಆಚೆ ಬರುತ್ತೆ, ಇನ್ನೊಂದು ಬೇರೆಯವ್ರ ಸಂಸ್ಕಾರಗಳ ಘರ್ಷಣೆ ಏನೆಲ್ಲ ಇದೆ ಅದರ ಹಿಂದೆ ಕರ್ಮ ಫಿಲಾಸಫಿ ಏನು? ಇರೋ ಬರೋ ಲೆಕ್ಕಾಚಾರ ಮುಗೀತಿದೆ. ಸಂಬಂಧಗಳಲ್ಲಿ ಯಾರ್ಯಾರಿಗೆ ಏನೇನು ಮಾಡಿದೀವಿ ಅಲ್ಲಿ ಹಂಗಂಗೆ ಇಲ್ಲಿ ಗಿಡ್ಗಿಡಿ ಪರಿಸ್ಥಿತಿ ಬರುತ್ತೆ, ವಿಘ್ನ ಬರುತ್ತೆ. ವಿಘ್ನ ಅಂತ ತಿಳ್ಕೊಬೇಡಿ ಮಕ್ಕಳೇ, ವಿಘ್ನ ನನ್ನನ್ನ ಅನುಭವಿ ಮಾಡೋ ಪೇಪರ್ ಅಂತ ತಿಳ್ಕೊಳ್ಳಿ. ವಿಘ್ನಗಳು ಬರಲೇ ಇಲ್ಲ ಅಂತಂದ್ರೆ ನಮಗೆ ಸಹನಶೀಲತೆಯ ಅನುಭವ, ನಮಗೆ ಒಂದೊಂದೇ ಗುಣಗಳ ಒಂದೊಂದೇ ಶಕ್ತಿಯ ಜ್ಞಾನದ ಪಾಯಿಂಟಿನ ಅನುಭವಿ ಆಗಕ್ಕೆ ಇದು ನನಗೆ ಪೇಪರು. ಅಂಡ್ ನನ್ನನ್ನು ನಾನು ನೋಡ್ಕೊಳ್ಳೋ ದರ್ಪಣ ವಿಘ್ನ. ಯಾಕೆ? ವಿಘ್ನ ಬಂದಾಗ ನಾನು ಏಕರಸವಾಗಿದ್ದೀನ, ಸಮಾಧಾನವಾಗಿದ್ದೀನ, ಸಹನಶೀಲನಾಗಿದ್ದೀನ, ತಾಳ್ಮೆ ವಹಿಸ್ತಿದ್ದೀನ,
ಶುದ್ಧ ಸಂಕಲ್ಪಗಳು, ಶುಭ ಭಾವನೆಯಲ್ಲಿದ್ದೀನ. ಸೊ ನನ್ನ ಕ್ವಾಲಿಟಿ ಏನು, ಇದನ್ನ ನೋಡ್ಕೊಳ್ಳೋ ಬಹುದೊಡ್ಡ ದರ್ಪಣ ಸೇವಾ ಫೀಲ್ಡ್. ಅವಾಗ ತನ್ನನ್ನು ಪರಿವರ್ತನೆ ಮಾಡಿಕೊಂಡು ತನ್ನಲ್ಲಿ ಏನೇನು ವೀಕ್ನೆಸ್ ಇದೆ ಅರ್ಥ ಆಗುತ್ತೆ, ತನ್ನ ಸಾಧನೆ ಮಾಡಿಕೊಳ್ತಾ ಎಲ್ಲದರಲ್ಲಿ ಎಲ್ಲಾ ಪರಿಸ್ಥಿತಿಗಳು ನಮಗೆ ಏನಾದ್ರೂ ಒಂದು ತುಂಬಲಿಕ್ಕೆ ಬರುತ್ತೆ. ಅನುಭವಿಯನ್ನು ಮಾಡೋದು ಅಷ್ಟೇ ಅಲ್ಲ, ನಮ್ಮಲ್ಲಿ ಆ ಗುಣ ಶಕ್ತಿಗಳನ್ನ ತುಂಬಲಿಕ್ಕೆ ಬರುತ್ತೆ. ಏನು ವಿಘ್ನಗಳು ಅನುಭವಿ ಮಾಡೋ ಕಾರಣ ಅನುಭವಿಗಳು ಮೋಸ ಹೋಗಲ್ಲ, ಅಪ್ಸೆಟ್ ಆಗಲ್ಲ, ಏರುಪೇರಾಗಲ್ಲ. ಸಂಬಂಧ ಏನು, ಜೀವನ ಏನು, ಎಲ್ಲರೂ ಅವ್ರ ಪಾರ್ಟ್ ವೆರೈಟಿ. ಅದ್ರ ತಂಟೆಗೆ ನಾನು ಹೋಗಂಗಿಲ್ಲ, ಬೇರೆಯವ್ರ ಪಾರ್ಟಲ್ಲಿ ಕೈ ಹಾಕಂಗಿಲ್ಲ, ಬೇರೆಯವರ ಕರ್ಮ ಫಿಲಾಸಫಿಯಲ್ಲಿ ಹಸ್ತಕ್ಷೇಪ ಮಾಡಂಗಿಲ್ಲ. ಅಷ್ಟು ಎಚ್ಚರ ನಾವು ಇಟ್ಕೋಬೇಕು. ಅವಾಗ ಯಾವುದೇ ವಿಘ್ನಗಳು ಬಂದಾಗ ವಿಘ್ನಗಳ ಸೊಲ್ಯೂಷನ್ ಬಾಬಾ ಪಾರ್ ಮಾಡಕ್ ಇದ್ದೇ ಇದ್ದಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ವಿಘ್ನ ಬರಲೇಬೇಕು, ಡ್ರಾಮಾದಲ್ಲಿ ಫಿಕ್ಸ್ ಇದೆ, ವಿಘ್ನ ಅನುಭವಿಯನ್ನು ಮಾಡುತ್ತೆ. तो अनुभव की उन्नति हो रही है, इस भाव से देखो तो अनुभव की सीढ़ी अनुभव होंगी, इससे और आगे बढ़ना है, क्योंकि सेवा अर्थात संगठन का सर्व आत्माओं की दुआ का अनुभव करना है. सेवा के कार्य में सर्व की दुआएं मिलने का साधन है. इस विधि से, इस वृत्ति से देखो तो सदा ऐसे अनुभव करेंगे कि अनुभव की अथॉरिटी और आगे बढ़ रही है. ತಂದೆ ಹೇಳ್ತಿರೋದು ಉನ್ನತಿ, ಅನುಭವ ಅನ್ನೋದು ನಮ್ಮನ್ನ ಉನ್ನತಿಯಲ್ಲಿ ಇನ್ನ ಮೇಲೆ 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 ಏಣಿ ಮೆಟ್ಲು ಹತ್ತಿಸ್ಕೊಂಡು ಹೊಟ್ಟೋಗುತ್ತೆ. ಒಂದೊಂದೇ ಅನುಭವಗಳಾದಂಗೆ ಒಂದೊಂದೇ ಗುಣಗಳು. ಆ ಅನುಭವ, ಓ ಡ್ರಾಮಾ ಇದು ಹೀಗೆ, ಎಲ್ಲರ ಪಾರ್ಟ್ ಹೀಗೆ, ಪ್ರತಿಯೊಂದು ಆತ್ಮನ ಸಂಸ್ಕಾರ ಹಿಂಗೆ, ನಾನು ಅದರಲ್ಲಿ ಬರಬಾರ್ದು. ಈ ಸಂಬಂಧ ಅಂದ್ರೆ ಹಿಂಗೆ ತಾನೆ. ಎಲ್ಲರೂ ಬಾಬೂರ್ ಹೇಳ್ದಂಗೆ ನಡೆಯಲ್ಲ. ಎಲ್ಲರೂ ಎಲ್ಲ ರೀತಿಯಲ್ಲಿ 100% ಶ್ರೀಮತದಲ್ಲಿ ಇರೋಕ್ಕಾಗಲ್ಲ. ಎಲ್ರೂ ಬುದ್ಧಿ ಕರ್ಮಾನುಸಾರಿಣಿ, ಎಷ್ಟು ತಲೆ ಬುದ್ಧಿಯಲ್ಲಿ ಜ್ಞಾನ ಇದೆ ಅಟ್ ಮಾಡ್ತಾರೆ. ಅದಕ್ಕೆ ನಾನು ಅಪ್ಸೆಟ್ ಆಗೋದ್ರಲ್ಲಿ ಅರ್ಥ ಏನಿದೆ? ಬಟ್ ಆ ಜ್ಞಾನದ ಅನುಭವ ಮೆಚುರಿಟಿಯಲ್ಲಿ ತರ್ತಾ ಹೋಗುತ್ತೆ. ಎಲ್ಲ ಪಾರ್ಟ್ ನಡೀತಿದೆ ಅಂತಂದ್ರೆ ನಾನು ಇಲ್ಲಿ ಯಾವುದಂದ್ರೆ ನಾನು ಹಸ್ತಕ್ಷೇಪ ಮಾಡಂಗಿಲ್ಲ. ನಾನೀಗ ಹೋಗ್ಬೇಕು, ನನ್ನ ರೆಡಿ ಮಾಡ್ಕೋಬೇಕು, ನಂದೇ ನನ್ನ ತಲೆ ಮೇಲೆ ತುಂಬ ಇದೆ. ಅಂತರ್ಮುಖಿಯಾಗಿ ಡ್ರಾಮಾನ ಸಾಕ್ಷಿಯಾಗಿ ನೋಡೋದು ತುಂಬ ಇಂಪಾರ್ಟೆಂಟ್. ಇನ್ನೊಂದು ಬಾಬಾ ಹೇಳ್ತಿರೋದು, ಸಂಘಟನೆ ಯಾತಕ್ಕಿದೆ ಸೇವೆಯಲ್ಲಿ? ಸಂಘಟನೆ ಯಾಕೆ ಅಂದ್ರೆ ಎಲ್ಲರ ಆಶೀರ್ವಾದ ತಗೊಳಕ್ ಸಂಘಟನೆ. ಸೇವಾ ಸಂಬಂಧದಲ್ಲಿ ಬರ್ತಾ ಎಲ್ಲರ ಆಶೀರ್ವಾದ ತಗೊಳ್ಳೋ ಸಾಧನೆ ಸೇವೆ. ಸೇವೆ ಮಾಡ್ತಿದ್ದೀನಿ, ಆದರೆ ನಾನು ಡಿಸ್ಟರ್ಬು, ಅನ್ಯರು ಡಿಸ್ಟರ್ಬ್ ಅಂದರೆ ನಾನು ಆಶೀರ್ವಾದ ತಗೋತಾ ಇಲ್ಲ. ಆಶೀರ್ವಾದ ತಗೋಬೇಕಂತಂದ್ರೆ ನನ್ನ ವ್ಯವಹಾರ ಸ್ನೇಹಪೂರ್ಣ, ಮರ್ಯಾದಾಪೂರ್ಣ, ಅಂದ್ರೆ ಶ್ರೀಮತದ ಪ್ರಮಾಣ, ಆ ಒಂದು ಸಂಬಂಧಗಳ ಮರ್ಯಾದೆಗಳೇನಿದೆ ಅದನ್ನ ಬಿಟ್ಟು ನಾನು ವ್ಯವಹರಿಸಂಗಿಲ್ಲ. ಸಂಬಂಧಗಳಲ್ಲಿ ಕೆಲವು ಸಾರಿ ತಾಳ್ಮೆ, ಕೆಲವು ಸಾರಿ ಸಹನೆ. ನಮ್ದು ಏನೇ ಕಾರಣ ಇರ್ಬೋದು, ನಮ್ದು ಸ್ನೇಹದ ಸಂಬಂಧ ಚೇಂಜ್ ಆಗಂಗಿಲ್ಲ. ಕಿನಾರ ಮಾಡಂಗಿಲ್ಲ, ಅಯ್ಯೋ ಸರಿ ಇಲ್ಲ, ನನ್ಗ್ಯಾಕೆ, ನಾನು ಮಾತಾಡಲ್ಲ, ನಾನು ಬಿಟ್ಬಿಡ್ತೀನಿ, ನಾನು ಹೋಗ್ಬಿಡ್ತೀನಿ, ಇದೆಲ್ಲ ಅಲ್ಲ. ಸ್ಥಾನ ಚೇಂಜ್ ಮಾಡ್ತೀರಾ, ಬಟ್ ನಿಮ್ಮ ಸಂಸ್ಕಾರ ಕಿರಿಕಿರಿ ಇದ್ದೇ ಇದೆಯಲ್ಲ. ಆ ಚೇಂಜ್ ಮಾಡ್ಕೊಳ್ಳೋವರೆಗೂ ಎಲ್ಲಿ ಹೋಗ್ತಿರೋ ಅಲ್ಲಿ ಒಬ್ರು ಕಿರಿಕಿರಿ ಸಿಗ್ತಾರೆ ನಿಮಗೆ. ನನ್ನ ಸಂಸ್ಕಾರ ಸರಿ ಇಲ್ಲ, ನಾನು ಆತ್ಮನೇ, ನನಗೆ ಆತ್ಮ ಸ್ವಯಂ ಶತ್ರು ಸ್ವಯಂ ಮಿತ್ರ. ತನ್ನ ಸಂಸ್ಕಾರಗಳೇ ತನ್ನನ್ನ ಹೆಚ್ಚು ಕಡಿಮೆ ಮಾಡ್ತಿದೆ ಅಂತಂದ್ರೆ ಆ ಸಂಸ್ಕಾರಗಳು ರಾವಣಂದಲ್ವಾ, ಕಿತ್ತಾಕ್ಬೇಕು ತಾನೆ. ಶತ್ರುನ ಒಳಗಡೆ ಇಟ್ಕೊಂಡು ಶಾಂತವಾಗಿರೋಕ್ಕಾಗುತ್ತಾ? ಇಲ್ಲ ಅಲ್ಲ. ಸೊ ಇದನ್ನ ತೆಗಿಬೇಕು ತಾನೆ. ಅದಕ್ಕೆ ಹೇಳ್ತಿದ್ದಾರೆ, ಬಹಳ ದೊಡ್ಡ ಮಾತು ಹೇಳ್ತಿದ್ದಾರೆ ಬಾಬಾ. ಸೇವೆ ಆಶೀರ್ವಾದಕ್ಕಿರೋದು. ಈ ವಿಧಿಯಿಂದ, ಈ ಭಾವನೆಯಿಂದ ಎಲ್ಲರನ್ನ ನೋಡಿ ಅವಾಗ ಅನುಭವ ಮಾಡ್ತೀರಾ. ಅನುಭವದ ಅಥಾರಿಟಿಯಿಂದ ಮುಂದುವರಿತಾ ಹೋಗ್ತೀರಾ. ದಾದಿಗಳು ನಮ್ಮ ಕಣ್ಣು ಮುಂದೆ ಇದಾರಲ್ಲ, ಎಂತೆಂಥ ಪರಿಸ್ಥಿತಿ, ಎಂತೆಂಥ ಮಾತು.
ದೊಡ್ಡ ದೊಡ್ಡ ದಾದಿಗಳು ಮಾತೇ ಕೇಳ್ತಿರ್ಲಿಲ್ಲ, ವಿರುದ್ಧವಾಗಿ ನಡೀತಾ ಇದ್ರು. ಏನು ಬೇಕೋ ಬಾಯಿಗೆ ಬಂದಂಗೆ ಸೀದಾನೆ ಮುಖದ ಮೇಲೆ ಹೇಳ್ಬಿಡೋರು, ಸಾಕ್ಷಿಯಾಗಿ ನೋಡೋರು, ಬೇಜಾರು ಮಾಡ್ಕೊತಿರ್ಲಿಲ್ಲ. ತಿರ್ಗಾ ಅವರನ್ನು ಕರೆದು ಅಷ್ಟು ಪ್ರೀತಿಯಿಂದ ವ್ಯವಹಾರ ಮಾಡೋದು ಬೇರೆ. ಏನೋ ದೊಡ್ಡ ಮಹಿಮೆ ಮಾಡಿದ್ದಾರೆ ಇವ್ರನ್ನ ಅನ್ನೋ ಥರ ಅವರನ್ನೇ ಮುಂದಿಡೋದು ಬೇರೆ. ಜಾನಕಿ ದಾದಿ, ದೊಡ್ಡ ದಾದಿಗಳು, ನಮ್ಮ ದಾದಿ ನೋಡಿದ್ದೀನಿ ನಾನು. ಹೆಂಗೆ ಸಂಬಂಧಗಳಲ್ಲಿ ಚಿಕ್ಕ ಚಿಕ್ಕವರು ಹೆಂಗೆ ನಡ್ಕೊಂಡ್ರು, ಆದರೆ ಎಲ್ಲವನ್ನು ಸಾಕ್ಷಿಯಾಗಿ ನೋಡಿದ್ರು. ಏನು ಅಂತ ಕೇಳಿದ್ರೆ, ಪ್ರಶ್ನೆ ಮಾಡಿದ್ರೆ ದಾದಿ ಹೇಳ್ತಿದ್ರು, बिचारे है ना, उनको इतना ही ज्ञान है, मालूम नहीं है इनको, इसलिए इनके प्रति सोचना कोई जरूरत नहीं. ಅವ್ರಿಗೆ ಹಂಗೆ ಮಾಡೋರ್ನೆಲ್ಲ ಬಿಚಾರೆ, ಅಯ್ಯೋ ಪಾಪ, ಪರವಶಾತ್ಮಗಳು, ಜ್ಞಾನದ ಆಳ ಇಲ್ಲ ಅನ್ನೋ ದಯಾದೃಷ್ಟಿಯಲ್ಲಿ ನೋಡಿದ್ರು, ಕ್ಷಮಾದೃಷ್ಟಿಯಲ್ಲಿ ನೋಡಿದ್ರು. ನಾವು ಹಂಗೆ ಮಾಡ್ತಿದ್ದೀವ? ಈಗ ಬಾಬೂರು 1 ತಿಂಗಳು ಫಾಲೋ ಮಾಡಕ್ಕೆ ಹೇಳಿದ್ದಾರೆ. ಬಾಬೂರು ಹೆಂಗೆ ನೋಡಿದ್ರು? ಯಜ್ಞದಲ್ಲಿ ಇದ್ಕೊಂಡು ಬಾಬೂರು ವಿರುದ್ಧವಾಗಿ ಬ್ರಹ್ಮ ಬಾಬಾ ಜಗತ್ತಿನ ಅಥಾರಿಟಿ, ನೆಕ್ಸ್ಟ್ ಗಾಡ್, ಆದರೂ ಬಾಬಾ ಭಾಳ ಪ್ರೀತಿಯಿಂದ ಭಾಳ ರೆಗಾರ್ಡ್ ಕೊಟ್ಟು ಅವ್ರನ್ನ ನಡೆಸ್ಕೊಂಡ್ರು. ಏನು ನಾವು ಫಾಲೋ ಮಾಡ್ತಿದ್ದೀವ ಇದೆಲ್ಲ? ಸ್ವಲ್ಪ ಹಂಗೆ ಮಾಡಿದ್ರೆ ಅಯ್ಯೋ ಈ ಸ್ಥಿತಿ ಎಷ್ಟು ಏರುಪೇರು ಮಾಡ್ಕೊತೀವಿ, ಇದೆಲ್ಲ ಏನಿದು? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ವಿಘ್ನ ಏನಿದೆ, विघ्न नहीं समझो, और विघ्न अर्थ निमित्त बनी हुई आत्मा को विघ्नकारी आत्मा नहीं समझो, अनुभवी बनाने वाले शिक्षक समझो. सब कहते, जब कहते हो ना, निंदा करने वाले मित्र है, विघ्नों को पास करा के अनुभवी बनाने वाले शिक्षक हुआ ना, पाठ पढ़ाया ना. जैसे आजकल के जो बीमारियों को हटाने वाले डॉक्टर्स है, वो एक्सरसाइज कराते हैं, तो एक्सरसाइज में पहले दर्द होता है, लेकिन वो दर्द सदा के लिए बेदर्द बनाने के निमित्त होता है. जिसको ये समझ नहीं होती वो चिल्लाते, इसने तो और ही दर्द कर लिया, लेकिन इस दर्द के अंदर छिपी हुई वो दवा है. इस प्रकार रूप बल विघ्न का है. आपको विघ्नकारी आत्मा दिखाई पड़ती है, लेकिन सदा के लिए विघ्नों से पार कराने के निमित्त, अचल बनाने के निमित्त बनी वही बनते हैं. इसलिए सदा निर्विघ्न सेवादारी को कहते हैं सच्चा सेवादारी. ऐसे श्रेष्ठ लकीर वाले सच्चा सेवादारी वाले होते हैं, और उनको ही सच्चा सेवादारी कहे जाते हैं. ತಂದೆ ಹೇಳ್ತಿರೋದು, ವಿಘ್ನ ಅಂತ ತಿಳ್ಕೊಳ್ಬೇಡಿ. ಯಾರು ವಿಘ್ನಗಳನ್ನ ತರಕ್ ನಿಮಿತ್ತರಾಗ್ತಾರೆ ಅಂದ್ರೆ, ನೀವು ಅಂದ್ಕೊಂಡಂಗೆ ನಡೆಯಲ್ಲ, ನೀವು ಅಂದ್ಕೊಂಡಂಗೆ ಏನೂ ಆಗ್ತಿಲ್ಲ, ಅವರೆಲ್ಲ ನಿಮ್ಮ ಶಿಕ್ಷಕರಂತ ತಿಳ್ಕೊಳ್ಳಿ, ನಿಮ್ಮನ್ನ ಮುಂದುವರ್ಸೋರಂತ ತಿಳ್ಕೊಳ್ಳಿ, ಅನುಭವಿ ಮಾಡೋರಂತ ತಿಳ್ಕೊಳ್ಳಿ. ಇವ್ರು ವಿಘ್ನಕಾರಿಗಳು, ಇವರೆಲ್ಲ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹಂಗಂದ್ಕೋಬೇಡಿ. ಅನುಭವಿ ಮಾಡೋ ಶಿಕ್ಷಕರಂತ್ಕೊಳ್ಳಿ. ಯಾಕೆ ಯಾವಾಗ ಹೇಳ್ತೀರಾ ನಿಂದೆ ಮಾಡೋರು ಮಿತ್ರರಂತ ಹೇಳ್ಬಿಟ್ಟು? ಸೂರ್ದಾಸು ತನ್ನನ್ನು ನೋಡ್ಕೊಳಕ್ಕೆ ಜನರು ಹೆಚ್ಚು ಕಡಿಮೆ ಏನೇನು ನನ್ನ ಬಗ್ಗೆ ಮಾತಾಡ್ತಾರೆ ನೋಡೋಣ, ಮಹಿಮೆ, ನಾನು ಸುಮ್ಮನೆ ಇದ್ರೆ ಮಹಿಮೆ ಮಾಡೋದು ಬೇಡ, ನಾನು ಸ್ವಲ್ಪ ಹಂಗೆ ಹಿಂಗೆ ಮಾಡಿದ್ರೆ ಹೆಂಗೆ ಗ್ಲಾನಿ ಮಾಡ್ತಾರ ಅಂತ ಹೇಳ್ಬಿಟ್ಟು ಸುಮ್ಮನೆ ಅವರು ಜ್ಯೂಸ್ ಬಾಟ್ಲಿ ಇಟ್ಕೊಂಡು ಹಂಗೆ ಹೋದ್ರೆ ಜನ ಎಲ್ಲ ಕೆಟ್ಟದಾಗ ಮಾತಾಡೋಕ್ಕೆ ಶುರು ಮಾಡಿದ್ರು. ಅವಾಗ ಅಂದ್ಕೊಂಡ್ರು, ಓ ಈಗ ನನ್ನ ಸ್ಥಿತಿ ಹೆಂಗಿದೆ, ಇವರೆಲ್ಲ ಹಿಂಗೆ ಏರುಪೇರು ಮಾಡಿದ್ರೆ. ಮೊದಲೆಲ್ಲ ನನ್ನ ಮಾತು ಕೇಳೋ ಥರ ಇದ್ರು, ಈಗ ನೋಡ್ರಿ ಮಾತು ಕೇಳ್ತಿಲ್ಲ. ಆದ್ರೂ ನನ್ನ ಸಮಭಾವನೆ ಇವ್ರ ಪ್ರತಿ ಇದೆಯಾ? ಹಂಗೆ ಆ ಥರ ನಾವೇನು ಚೆಕ್ ಮಾಡ್ಕೋಬೇಕಾಗಿಲ್ಲ, ಪರಿಸ್ಥಿತಿ ತಾನೇ ಬರ್ತದೆ. ಬಾಬಾ ಅದಕ್ಕೂ ಸುಂದರ ಉದಾಹರಣೆ ಏನು ಕೊಡ್ತಿದ್ದಾರೆ. ಇವತ್ತು ಕಾಯಿಲೆಗಳು ಬಂದರೆ ಡಾಕ್ಟರ್ಸ್ ಏನು ಹೇಳ್ತಾರೆ, ನೋಡ್ರಪ್ಪ ಎಕ್ಸರ್ಸೈಸ್ ಮಾಡ್ರಿ, ಎಕ್ಸರ್ಸೈಸ್ ಇಲ್ಲದೆ ಇದೆಲ್ಲ ಶರೀರ ಸರಿಯಾಗಿ ಇಟ್ಕೊಳಕ್ಕಾಗಲ್ಲ ಅಂತ. ಎಕ್ಸರ್ಸೈಸ್ ಫಸ್ಟ್ ಶುರು ಮಾಡಿದಾಗ ತುಂಬ ಕೈ ಕಾಲು ನೋವು ಬರುತ್ತೆ. ಏನು ಮಾಡ್ತಾರೆ, ಅಯ್ಯೋ ನೋವು ಜಾಸ್ತಿ ಆಗುತ್ತೆ, ನಾನಂತೂ ಎಕ್ಸರ್ಸೈಸ್ ಮಾಡಲ್ಲ, ಎಕ್ಸರ್ಸೈಸ್ ಬಿಟ್ಟು ಬಿಡ್ತಾರೆ. ಬಟ್ ಅವ್ರಿಗೆ ಅರ್ಥ ಆಗಲ್ಲ, ಈ ನೋವನ್ನು ತೆಗಿಯೋಕೆ ಇದು ನೋವು,
ಅಂದರೆ ಇದು ಔಷಧಿ. ಆ ನೋವೇನಿದೆ ಎಕ್ಸರ್ಸೈಸಿಂದ ಬರೋ ನೋವು, ಅದು ಔಷಧಿ ನೋವನ್ನು ತೆಗಿಲಿಕ್ಕೆ. ಹಾಗೆ ವಿಘ್ನ ವಿಘ್ನ ಮಾಡೋರು ಇವರೆಲ್ಲ ಈ ಸರಿ ಇಲ್ಲ ಎಲ್ಲ ಅದು ಇದು ಅಂತ ಅನ್ನೋರು ಬಾಬಾ ಹೇಳ್ತಾರೆ, ಇವರು ನಿಮ್ಮ ಶಿಕ್ಷಕರು, ನಿಮ್ಮ ಸಂಸ್ಕಾರಗಳನ್ನು ಸರಿ ಮಾಡಕ್ಕಿದ್ದಾರೆ. ನಿಮಗೆ ದರ್ಪಣ ತೋರಿಸ್ತಿದ್ದಾರೆ. ನಾನೆಷ್ಟು ಸಹನಶೀಲನಾಗಿದ್ದೀನಿ, ನನ್ನಲ್ಲಿ ಎಷ್ಟು ತಾಳ್ಮೆ ಇದೆ, ನಾನೆಷ್ಟು ಸದಾ ಪಾಸಿಟಿವ್ ದೃಷ್ಟಿಯಲ್ಲಿ ನೋಡ್ತೀನಿ, ಅದನ್ನು ಹೇಳ್ಕೊಡ್ತಿದ್ದಾರೆ. ನೋಡಪ್ಪ, ಯಾರೇನು ಮಾಡಿದ್ರು ಸಾಕ್ಷಿಯಾಗಿ ಬದುಕು, ತಾಳ್ಮೆ ವಹಿಸಿ ಬದುಕು, ಸಮಾಧಾನಿಯಾಗಿ ಬದುಕು ಅಂತ ಹೇಳ್ತಿದ್ದಾರೆ. ಪಾಠ ಕಲಿಸ್ತಿದಾರಲ್ವಾ? ಹೌದಾನೆ? ಹಂಗೆ ಪ್ರತಿಯೊಂದು ಪರಿಸ್ಥಿತಿ ನಮಗೆ ಪಾಠ ಕಲಿಸೋದು ಅಷ್ಟೇ ಅಲ್ಲ, ನಮ್ದೇನೆಲ್ಲ ಇರೋ ಬರೋ ಲೆಕ್ಕಾಚಾರ ಇದೆ ಅದು ಮುಗಿಬೇಕಲ್ಲ. ಯಾವ್ಯಾವ ಜನ್ಮದಲ್ಲಿ ಯಾರ್ಯಾರಿಗೆ ಏನೇನು ಮಾಡಿದ್ವಿ ಹಂಗಂಗಿಲ್ಲಿ ನಡ್ಕೋತಾರೆ. ಅದನ್ನು ಸಾಕ್ಷಿಯಾಗಿ ನೋಡ್ಬೇಕು, ಖುಷಿಯಾಗಿ ನೋಡ್ಬೇಕು. ಬಾಬಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಬಾಬಾ, ಲೆಕ್ಕಾಚಾರ ಮುಗೀತಿದೆ, ಥ್ಯಾಂಕ್ ಯು ಬಾಬಾ, ನೀನೆಲ್ಲ ಗುಣಗಳನ್ನು ತುಂಬ್ತಾ ಇದೀಯಾ, ಥ್ಯಾಂಕ್ ಯು. ಓ, ನಾನು ಇದರಲ್ಲಿ ಇಂತಿಂಥ ಪಾಠ ಕಲಿತೆ. ಬಾಬನಿಗೆ ಹೇಳ್ತೀರಾ, ಬಾಬಾ ಇವತ್ತು ಹಿಂಗಾಯ್ತು, ನಾನು ಸಮಾಧಾನವಾಗಿದ್ದು ಸಹನಶೀಲತೆಯ ಪಾಠ ಕಲ್ತ್ಕೊಂಡೆ ಬಾಬಾ, ನಾನಿವತ್ತು ತಾಳ್ಮೆಯ ಪಾಠ ಕಲ್ತ್ಕೊಂಡೆ ಬಾಬಾ, ನಾನು ಶಾಂತಿಯ ಪಾಠ ಕಲ್ತ್ಕೊಂಡೆ, ಯಾರೇನು ಮಾಡಿದ್ರು ಪ್ರೀತಿಯಿಂದ ಇರ್ಬೇಕಂತ ಪ್ರೀತಿಯ ಪಾಠ ಕಲ್ತ್ಕೊಂಡೆ ಹೇಳ್ತೀರಾ ಬಾಬನಿಗೆ? ರಾತ್ರಿ ಚಾರ್ಟ್ ಏನು ಕೊಡೋದು? ಇಡೀ ದಿನ ನಾನೇನೇನು ಮಾಡಿದೆ? ಬಾಬಾ ಕಂಪನಿ ತಾನೇ, ಕಂಪ್ಯಾನಿಯನ್ ಅಂಡ್ ಕಂಪನಿ ಅಂದರೆ ಎಲ್ಲ ಹೃದಯದ ಮನದಾಳದ ಮಾತುಗಳು. ಏನೇನು ಇಡೀ ದಿನ ಮಾಡಿದೆ ಮಾಡಿಲ್ಲ ಅದು ಇದು. ಈಗ ಫ್ರೆಂಡ್ಸ್ ಅಂದ್ರೇನು ಹೇಳ್ಕೊತೀರಾ? ಊಟ ತಿಂದ್ಯಾ? ನಾನು ತಿಂದೆ. ನೀನು ತಿಂದ್ಯಾ? ನೀನೇನು ಮಾಡಿದೆ? ನಾನೇನು ಮಾಡಿದೆ. ಅದೇ ತಾನೇ ಹೇಳೋದು. ಇಲ್ಲೇನು ಮಾಡ್ತಿದ್ದೀನಿ ನಾನು? ಬರೀ ಬಾಯಲ್ಲಿ ಹೇಳೋದಲ್ಲ, ಆ ಬಾಬಾ ನೀನೇ ಸರ್ವಸ್ವ ಪ್ರಾಣ ಕಣಪ್ಪ ಅಂತ. ಆಮೇಲೆ ಇಲ್ಲೆಲ್ಲ ಬುದ್ಧಿ ಇಟ್ಕೊಳ್ಳೋದು. ಇಲ್ಲೇನು ನಡೀತಿದೆ ಸ್ಥಿತಿ? ಗಿಡಿಬಿಡಿ ಗಿಡಿಬಿಡಿ. ಇದು ಕಂಪನಿನಾ? ಸುಳ್ಳು ಅಲ್ಲ ಎಲ್ಲ ನೀನೇ ಅಂತ ಹೇಳೋದು? ಮೋಸನೂ ಹೌದು, ಟಗಿ. ಬಾಬಾ ಹೇಳ್ತಾರೆ, ಭಕ್ತರಂತೂ ಟಗಿ, ನನ್ನನ್ನು ಮೋಸ ಮಾಡ್ತಾರೆ. ನೀವು ಮಕ್ಕಳನ್ನು ಹಂಗೆ ಹೇಳ್ತೀರ ಎಲ್ಲ ನೀನೇ ಅಂದ್ಬಿಟ್ಟು. ಇಡೀ ದಿನ ಬುದ್ಧಿ ಎಲ್ಲೆಲ್ಲೋ ಇರುತ್ತೆ, ಹುಡುಕ್ಬೇಕು ನಾನು ಎಲ್ಲೋದ್ರು ಎಲ್ಲ ನನ್ನ ಗಿಣಿಗಳು ಅಂತ. ಹಂಗೆ ಓಡೋಗ್ಬಿಡ್ತೀರ ಹಾರ್ಕೊಂಡು ಅಂತ. ಮನುಷ್ಯರ ಸಂಬಂಧಗಳಲ್ಲಿ ಅಂಟಾಕೊಳ್ಳೋ ಅಂಟುವಾಳ್ಕಾಯಿನೂ ಆಗಬಾರದು. ಕಿನಾರ ಮಾಡ್ತೀನಿ ನನಗೆ ಅಂದರೆ ಗೃಣ ತಿರಸ್ಕಾರ ಇಲ್ಲ, ಇವ್ರು ಬೇಡ, ಅವ್ರು ಬೇಡ, ಅದು ಬೇಡ, ಇದು ಬೇಡ. ನಾನು ಹೊಟ್ಟೆ ಒಂಟಿಯಾಗಿದೆ, ಏನು ಮಾಡ್ತೀರ ನೀವು? ಟೊಮೆ ಸನ್ಯಾಸಿ ಐಕ್ಯ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಸತ್ಯ ಸೇವಾಧಾರಿ ಅಂದರೆ ಸದಾ ಎಲ್ಲ ವಿಘ್ನಗಳನ್ನು ತರೋ ಆತ್ಮಗಳು ಏನು ಕಾಣುತ್ತಾರೆ ಅವರನ್ನ ವಿಘ್ನಗಳು ತರೋರು ಅಂದ್ಕೋಬೇಡಿ, ವಿಘ್ನಗಳನ್ನ ಪಾರ್ ಮಾಡಕ್ ನಿಮಿತ್ತ ಆತ್ಮಗಳು. ಅಂಡ್ ಅಚಲ್ ಬನಾನೆ ವಾಲೆ ನಿಮಿತ್ ವಹಿ ಹೇ, ನಮ್ಮನ್ನ ಅಚಲರು ಅಡೋಲರನ್ನಾಗಿ ಸ್ಥಿರ ಮಾಡೋ ಆತ್ಮಗಳು ಇವರೇನೆ. ಇವರೆಲ್ಲ ಇದ್ರೆ ತಾನೇ ನಾನು ಸ್ಥಿರವಾಗಿರೋಕ್ಕಾಗತ್ತೆ. ಅದಕ್ಕೆ ಯಾರು ಈ ತರಹ ಎಲ್ಲವನ್ನ ಸಕಾರಾತ್ಮಕವಾಗಿ ನೋಡ್ತಾ ಎಲ್ಲರ ಜೊತೆ ಶ್ರೇಷ್ಠ ಸ್ನೇಹದ ವ್ಯವಹಾರ ಮಾಡ್ತಾರೆ, ಅಂಥವರು ನಿರ್ವಿಘ್ನ ಸೇವಾದಾರಿಯನ್ನ ಸತ್ಯ ಸೇವಾದಾರಿ ಅಂತ ಹೇಳಲಾಗುತ್ತೆ. ನಿನ್ನೆ ಮುರಳಿಯಲ್ಲಿನೂ ಬಾಬಾ ಹೇಳಿದ್ರು, ಸಂಪೂರ್ಣ ನಿರ್ವಿಘ್ನ ಸ್ಥಿತಿಯಲ್ಲಿ ನಿರ್ವಿಘ್ನತೆ, ತನ್ನ ಯೋಗದಲ್ಲಿ ನಿರ್ವಿಘ್ನತೆ, ತನ್ನ ಧಾರಣೆಯಲ್ಲಿ ನಿರ್ವಿಘ್ನತೆ, ತನ್ನ ಪವಿತ್ರತೆಯಲ್ಲಿ ನಿರ್ವಿಘ್ನತೆ, ಎಲ್ಲದರಲ್ಲಿ ನಿರ್ವಿಘ್ನತೆ. ಆ ನಿರ್ವಿಘ್ನತೆ ನಿಸ್ವಾರ್ಥತೆಯಿಂದನೇ ಬರೋದು. ನನಗೆ ನನ್ನ ಪ್ರತಿನೂ ಏನು ಎಕ್ಸ್ಪೆಕ್ಟೇಷನ್ ಇರ್ಕೂಡ್ದು, ನನಗೆ ಬೇರೆಯವರಿಂದನೂ ಎಕ್ಸ್ಪೆಕ್ಟೇಷನ್ ಇರ್ಕೂಡ್ದು. ಯಾಕೆಂದ್ರೆ ನನ್ನ ತಂದೆ ಎಲ್ಲ ಕೊಟ್ಬಿಟ್ರು, ಜೋಪಾನಾಥ ಸ್ವಪಾಲಯ. ಯಾರನ್ನ ನೋಡ್ಬೇಕಾಗಿತ್ತು, ಯಾರನ್ನ ಕೇಳಬೇಕಾಗಿತ್ತು, ಯಾರ ಹತ್ರ ಮಾತಾಡ್ಬೇಕಾಗಿತ್ತು, ಯಾರ ಹತ್ರ ಬದುಕಬೇಕಾಗಿತ್ತು, ಅವ್ರ ಹತ್ರ ಬದುಕ್ತಾ ಇದ್ದೀನಿ. ನಮ್ಮ ಅಪ್ಪನ ಛತ್ರ ಛಾಯೆಯಲ್ಲಿ ಮಡಲ್ ದೊಡ್ಡದು, ಇಡೀ ದಿನ ಸದಾ ಆನಂದವಾಗಿರೋದು ಬಿಟ್ಬಿಟ್ಟು ಏನಕ್ಕೆ ಬೇಕು ಎಲ್ಲ? ಸೇವಾಮೇ ಸದೈವ್ ಸ್ವಚ್ಛ ಬುದ್ಧಿ. ಇವತ್ತು ಮುರುಳಿ ತುಂಬ ದೊಡ್ಡದಿದೆ, ಓದ್ಬಿಡ್ತೀನಿ. स्वच्छ वृत्ति और स्वच्छ कर्म सफलता का सहज आधार है. कोई भी सेवा का कार्य जब आरंभ करते हो तो पहले ये चेक करो कि बुद्धि में किसी आत्मा के प्रति स्वच्छता के बजाय
अगर बीती हुई बातों की जरा भी स्मृति होंगी तो उस वृत्ति दृष्टि से उसको देखना, उससे बोलना होता है। तो सेवा में जो स्वच्छता से संपूर्ण सफलता होना चाहिए वो नहीं होती है। बीती हुई बातों को, वृत्तियों आदि सबको समाप्त करना, यह है स्वच्छता। बीती का संकल्प भी करना कुछ परसेंटेज में हल्का पाप है। ಇನ್ನ ಗುಹ್ಯಗತಿ ಇವತ್ತು ಮುರಳಿ ಪ್ರತಿ ಸ್ವಲ್ಪ ಟೈಮ್ ಕೊಟ್ಟು ಸುಮ್ಮನೆ ಕೂತ್ಕೋಬೇಕು ನೀವು. ಸೇವೆಯಲ್ಲಿ ಬಾಬಾ ಹೇಳ್ತಾರೆ ಸ್ವಚ್ಛ ಬುದ್ಧಿ, ಸ್ವಚ್ಛ ವೃತ್ತಿ, ಭಾವನೆ, ಸ್ವಚ್ಛ ಕರ್ಮಗಳಾದಾಗ್ಲೇನೆ ಸೇವೆಯ ಸಹಜ ಸಫಲತೆ. ಸೇವೆಯ ಸಹಜ ಸಫಲತೆ ಹಿಂದೆ ತನ್ನ ಪುರುಷಾರ್ಥದ ಸಫಲತೆನೂ ಆಟೋಮೆಟಿಕ್ ಇದೆ. ಯಾಕೆ? ಎಲ್ಲಿ ಸ್ವಚ್ಛ ಬುದ್ಧಿ, ಸ್ವಚ್ಛ ಭಾವನೆಗಳಿದೆ ಅಲ್ಲಿ ಪ್ರಾಬ್ಲಮ್ಮೇ ಇಲ್ಲಲ್ಲ. ಏನ್ ಹೇಳ್ತಾರೆ, ಯಾವುದೇ ಸೇವೆಯ ಪ್ರಾರಂಭ, ಸೇವೆ ಒಂದು ಕೆಲಸ ಶುರು ಮಾಡ್ತೀರ, ಸೇವೆ ಒಂದು ಶ್ರೇಷ್ಠ ಕರ್ಮ. ಪ್ರಾರಂಭ ಮಾಡುವಾಗ ಮೊದಲು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬುದ್ಧಿ ಸ್ವಚ್ಛವಾಗಿದೆಯಾ. ಯಾವುದೇ ಆತ್ಮನ ಪ್ರತಿ, ಈಗ 1 ಗಂಟೆ ಹಿಂದೆನೋ ನೆನ್ನೆನೋ ಯಾವತ್ತೋ ಯಾರೋ ಏನೋ ಅಂದ್ರು, ಯಾರೋ ಏನೋ ಮಾಡಿದ್ರು, ಯಾರೋ ಏನೋ ಹೇಳಿದ್ರು, ಅದು ಆ ಸಂಕಲ್ಪ ಆ ಭಾವನೆಗಳನ್ನ ಇಟ್ಕೊಂಡು, ಹಳೆ ಮಾತುಗಳ ಭಾವನೆಯನ್ನು ಇಟ್ಕೊಂಡು ಆ ಅಸ್ವಚ್ಛತೆಯಲ್ಲಿ ನೀವು ಕರ್ಮ ಮಾಡೋದೂ ಸಹ ಬಾಬಾ ಹೇಳ್ತಾರೆ ಇದು ಸರಿಯಲ್ಲ, ಸೇವೆ ಅಲ್ಲ. ಸ್ವಚ್ಛತೆಯ ಬದಲಾಗಿ ಭೀತಿ ಆಗೋಗಿರೋ ಮಾತುಗಳನ್ನ ಬುದ್ಧಿಯಲ್ಲಿ ತರೋದು ಒಂದು ಸಂಪೂರ್ಣ ಸೇವೆಯಲ್ಲಿ ಸಫಲತೆ ಸಿಕ್ಕಲ್ಲ. ಇನ್ನೊಂದು ಆಗೋಗಿರೋ ಮಾತುಗಳನ್ನ ವೃತ್ತಿಯಲ್ಲಿ ಇಟ್ಕೊಂಡು, ಅಂದ್ರೆ ಸಾಧಿಸ್ತಾರೆ ಕೆಲವರು, ಇವ್ರು ಹಿಂಗೇನೆ, ಅವ್ರ ಹಂಗೇನೆ, ನಿಮಗೆ ಗೊತ್ತಿಲ್ಲ, ಇವ್ರು ಹಿಂಗೆ ಮಾಡೋದು, ಅವ್ರಂಥವ್ರೆ. ಆ ತಿರಸ್ಕಾರ ಇದೆ ನೋಡಿ, ಅದು ಬಹಳ ದೊಡ್ಡ ಪಾಪದ ಕೆಲಸ. ಇಲ್ಲಿ ಬಾಬಾ ಹೇಳ್ತಾರೆ ಬರೀ ಆ ಮಾತು ಬುದ್ಧಿಯಲ್ಲಿ ಇಟ್ಕೊಂಡ್ರೇನೆ ಪಾಪ ಅಂತಿದ್ದಾರೆ. ಇನ್ನ ಆ ಮಾತುಗಳ ಕಾರಣ ಕೆಲವರಂತೂ ಜೀವನ ಎಲ್ಲ ಮರೆಯಲ್ಲ. ಅವರು ನನಗೆ ಚಿಕ್ಕಂದಲ್ಲಿ ಹಿಂಗಂದ್ರು, ಅವರು ನಂಗೆ ಚಿಕ್ಕಂದಲ್ಲಿ ಹಿಂಗೆ ಮಾಡಿದ್ರು, ಅವರು ನನಗೆ ಹಿಂಗೆ ಮಾಡಿದ್ರು, ಅದಕ್ಕೇನೆ ಅವ್ರು ಸರಿ ಇಲ್ಲ, ಅವ್ರು ಹಂಗೇನೆ, ಅದು ಹಂಗೇನೆ. ಆ ಒಂದು ದ್ವೇಷ, ಸೂಕ್ಷ್ಮ ತಿರಸ್ಕಾರದ ಮನೋಭಾವನೆ ಸಂಬಂಧಗಳ ಪ್ರೀತಿ, ಸಂಬಂಧಗಳ ಆಶೀರ್ವಾದ ತಗೊಳ್ಳೋದ್ರಿಂದ ನಮ್ಮನ್ನು ದೂರ ಮಾಡಿಬಿಡುತ್ತೆ. ಇದು ಸಂಬಂಧಗಳ ಫಿಲಾಸಫಿ. ಬಾಬಾ ಅವ್ರು ಹೇಳ್ತಿರೋದು, ನಮ್ಮ ತಂದೆ ತರ ಶಿವಬಾಬನ್ ತರ ಯಾರಾದ್ರೂ ಇದರ ಜಗತ್ತಲ್ಲಿ? ಎಷ್ಟು ಆನಂದ ಆಗ್ಬೇಕು ಬಾಬಾ, ಏನೇನ್ ಹೇಳ್ತಿದ್ಯಾ ಮುರುಳಿಯಲ್ಲಿ, ಇದು ರತ್ನಗಳು, ಇದು ವಜ್ರಗಳು ರತ್ನಗಳು ತುಂಬಿಕೊಳ್ತಾ ಇರ್ಬೇಕು, ಏನೇನ್ ಹೇಳ್ತಿದೀಯಪ್ಪ ನೀನು ಅಂತ. ನಮ್ಮನ್ನೆಲ್ಲ ಕರ್ಮ ಬಂಧನಗಳಿಂದ ಬಿಡಿಸ್ಲಿಕ್ಕೆ, ಭವಬಂಧನಗಳಿಂದ ಮುಕ್ತರಾಗ. ಯಾಕೆಂದ್ರೆ ಜಗತ್ತಲ್ಲಿ ಸಂಬಂಧ ದೊಡ್ಡದ ಕ್ರೈಟೀರಿಯಾ, ಇಂಪಾರ್ಟೆಂಟ್ ರೋಲ್ ಮನುಷ್ಯಾತ್ಮನ ಜೀವನದಲ್ಲಿ ಸಂಬಂಧ. ಬಟ್ ಸಂಬಂಧದಲ್ಲಿ ಹೆಂಗ್ ನಡ್ಕೋಬೇಕು, ಆಶೀರ್ವಾದ ಹೆಂಗ್ ತಗೋಬೇಕು, ಸಂಬಂಧಗಳಲ್ಲಿ ಬರ್ತಾ ಅವ್ರು ಬಲೆ ವಿಘ್ನ ಹಾಕಿದ್ರು ನೀವ್ ಹೆಂಗ್ ಮುಕ್ತರಾಗಬೇಕು, ಅವ್ರನ್ನ ಹಂಗ್ ನೋಡಂಗಿಲ್ಲ, ಅವರು ನಮಗೆ ಶಿಕ್ಷಕರು ಗುರುಗಳಂತ ನೋಡ್ರಿ. ಯಾರ್ ಪಾಠ ಹೇಳ್ತಾರೆ ಇದೆಲ್ಲ? ಎಷ್ಟು ಖುಷಿ ಆಗ್ಬೇಕು, ಎಷ್ಟು ಆನಂದ ಆಗ್ಬೇಕು ನಮಗೆ. ಹಲ್ಕಾ ಪಾಪ ಅಂತಿದ್ದಾರೆ ಬಾಬೂರು. ಹಳೆ ಸಂಕಲ್ಪಗಳು ಯಾರದೇ ಬಗ್ಗೆ, ಇವ್ರು ಹಿಂಗ್ ಮಾಡಿದ್ರು, ಇವ್ರು ಹಿಂಗ್ ಅಂತಾರೆ, ನನ್ನ ಕೈಲಿನ ಆಗೋದೇ ಇಲ್ಲ, ಅವ್ರು ಹಂಗೆ ಯಾವಾಗ್ಲೂ ಹಂಗೇನೆ ಅನ್ನೋದು ನಾವು ಶ್ರಾಪನೂ ಹಾಕ್ಬಿಡ್ತೀವಿ. ಆ ತಿರಸ್ಕಾರದ ಒಳಗಡೆ ಆ ಜೋಶ್, ಸಂಕಲ್ಪ, ನೆಗೆಟಿವಿಟಿ ಇದೆಯಲ್ಲ, ತುಂಬಾ ಡೇಂಜರ್. ತನ್ನನ್ನು ಹಾಳು ಮಾಡ್ಬಿಡುತ್ತೆ, ಬೇರೆಯವರ ಸ್ಥಿತಿಯನ್ನು ಹೆಚ್ಚು ಕಡಿಮೆ ಮಾಡುತ್ತೆ. ನಮ್ಮ ಸಂಕಲ್ಪನೆ ಸಾಕು. संकल्प भी सृष्टि बना देती है. ಕೇಳ್ರಿ, वर्णन करना तो और बड़ी बात है, लेकिन संकल्प करने से भी पुराने संकल्प की स्मृति सृष्टि अथवा वायुमंडल भी ऐसे बना देती है. फिर कह देते मैंने जो कहा था ना ऐसे ही हुआ, लेकिन हुआ क्यों? आपका कमजोर व्यर्थ संकल्प ने ये व्यर्थ वायुमंडल की स्मृति बनाई. इसलिए सदा सच्चे सेवादारी अर्थात पुराने ವೈಬ್ರೇಷನ್ ಕೋ ಸಮಾಪ್ತ ಕರ್ನೆ ವಾಲೆ. ಅಂದ್ರೆ ಸೆಕೆಂಡ್ ಮುಗಿದ್ರೆ ಚಾಪ್ಟರ್ ಕ್ಲೋಸ್, ಅದನ್ನ ಇನ್ನೊಂದು ಸೆಕೆಂಡ್ ನನ್ನ ಮನಸ್ಸಲ್ಲೂ ತರ್ಕೂಡ್ದು. ಅವರು ಯೋಗಿ, ಅರ್ಥಾತ್ ಯೋಗಿ ಮೀನ್ಸ್ ಆಲ್ವೇಸ್ ಸೀಯಿಂಗ್ ಅಹೆಡ್, ಮುಂದೆ ನೋಡೋರು, ಹಿಂದಿನ ಕೆರೆಯೋರಲ್ಲ. ಯಾಕೆಂದ್ರೆ ಇದು ಶಾಸ್ತ್ರಗಳಲ್ಲೂ ಇದೆ, ಹಿಂದೆ ಯಾರು ನೋಡ್ತಾರೆ ಅವರಿಗೆ ಪರಮಾತ್ಮ ತ್ರಿಶೂಲ, ಏನೀಗ ಟೈಮ್ ಆಗೋಗ್ಬಿಟ್ಟಿದೆ, ತ್ರಿಶೂಲ ಕೊಟ್ಟಿದ್ದು ಹೊರಟೋಯ್ತು ಅಂತ. ಜ್ಞಾನ ಬುದ್ಧಿಯಿಂದ ಹೊರಟೋಗುತ್ತೆ, ಬಾಬಾ ಬುದ್ಧಿಯಿಂದ ತ್ರಿಮೂರ್ತಿ ಶಿವ ಹೊರಟೋಗ್ತಾರೆ. ಸೊ ಅದರಿಂದ
ಸಂಕಲ್ಪದಿಂದ ಸೃಷ್ಟಿ ಹೆಂಗ್ ಮಾಡ್ತೀರಾ ಅಂದ್ರೆ ಹಳೆ ಸಂಕಲ್ಪಗಳನ್ನ ಇಟ್ಕೊಂಡು ಓ ಇವ್ರು ಯಾವಾಗ್ಲೂ ಹಿಂಗೆ ರೀ, ಅವ್ರು ಹಂಗೆ ಮಾಡ್ತಾರ್ರಿ, ಹಿಂಗೆ ಮಾಡ್ತಾರೆ ಅಂತ ಏನ್ ನೋಡ್ತಿರಲ್ಲ, ಯಾರನ್ನೇ ಯಾವುದೇ ದೃಷ್ಟಿಯಲ್ಲಿ ನೋಡ್ತೀರಾ, ಇದು ಎರಡು ಮಾತು. ಒಂದು, ಅವರನ್ನ ಶ್ರಾಪಿತರನ್ ಮಾಡ್ತೀರಾ, ಯಾಕೆ ನಿಮ್ ವ್ಯರ್ಥ ಸಂಕಲ್ಪನೆ ವಾಯುಮಂಡಲ ಹಂಗ್ ಮಾಡುತ್ತೆ, ತಿರ್ತಿರ್ಗ ಅವ್ರು ಅದೇ ಪಾಪದ ಅಂದ್ರೆ ಅಂತಹ ಕರ್ಮಗಳನ್ನು ಮಾಡ್ತಾ ಹೋಗ್ತಾರೆ. ಒಬ್ಬರ ಬಗ್ಗೆ ಇವ್ರು ಯಾವಾಗಲೂ ಹಿಂಗೇನೆ, ಅವ್ರು ಹಂಗೇನೆ ಮಾತಾಡೋದು, ಹಿಂಗೇನೆ ಹಂಗೆಂದು ಯೋಚನೆ ಮಾಡಬೇಡಿ. ಅವ್ರ ಬಗ್ಗೆ ಇವ್ರು ಇಲ್ಲ, ಇವ್ರು ಶ್ರೇಷ್ಠ ಆತ್ಮ, ಇವ್ರ ಬಾಬುವ್ರ ಮಗು, ಶಾಂತ ಸ್ವರೂಪಾತ್ಮ, ಇವ್ರ ಪ್ರೇಮ ಸ್ವರೂಪಾತ್ಮ, ಇವ್ರ ದಯಾ ಸ್ವರೂಪಾತ್ಮ, ಇವ್ರು ಒಳ್ಳೆಯವರು 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 ಅಂತ ನಿಮ್ಮ ಸಂಕಲ್ಪದ ಸೃಷ್ಟಿಯಲ್ಲಿ ಸೃಷ್ಟಿ ಏನು ವಾಯುಮಂಡಲದ ಸೃಷ್ಟಿನ ಸದಾ ಸಕಾರಾತ್ಮಕವಾಗಿ ಕೊಡೋದಂದ್ರೆ ಬಾಬಾ ಹೇಳ್ತಾರೆ ಇದು ಸೇವೆಯ ಸಫಲತೆ. ಸಂಕಲ್ಪದಲ್ಲಿ ಬಂದ್ರೇನೆ ಪಾಪ. ಬಾಬಾ ಹೇಳ್ತಾರೆ ವರ್ಣನ್ಸೆ ತುತೂರ್, ವರ್ಣನೆ ಅಂತನೂ ಮಾಡ್ಲಂಗೆ ಇಲ್ಲ ಇವ್ರು ಹಿಂಗ್ ಮಾಡಿದ್ರು ಅಂತ. ಕೆಲವ್ರು ಏನ್ ಮಾಡ್ತಾರೆ, ಬಾಯಲ್ಲಿ ಹೇಳ್ತಾರೆ ನೋಡ್ದಾ ನಾನು ಹೇಳಿರ್ಲಿಲ್ವಾ ಅವ್ರು ಹಂಗೆ ಮಾಡೋದು ಅಂತ, ಮಾಡ್ಬಿಟ್ರಲ್ಲ. ಬಾಬಾ ಹೇಳ್ತಾರೆ ಅವ್ರು ಮಾಡ್ಲಿಲ್ಲ, ನಿಮ್ ಸಂಕಲ್ಪ ಅವ್ರನ್ನ ಮಾಡಂಗ್ ಮಾಡ್ತು. ಯಾರೇ ಅಪ್ಸೆಟ್ ಆಗ್ತಾರೆ, ಕ್ರೋಧ ಮಾಡ್ತಾರೆ, ಹೆಚ್ಚು ಕಡಿಮೆ ಮಾಡ್ತಾರೆ ಅಂತಂದ್ರೆ ಅವ್ರನ್ನ ಹಂಗ್ ನೋಡಂಗಿಲ್ಲ. ಅದ್ರ ಬದಲಾಗಿ ಸಕಾರಾತ್ಮಕವಾಗಿ ಇವ್ರು ಶಾಂತ ಸ್ವರೂಪಾತ್ಮ, ಪ್ರೇಮ ಸ್ವರೂಪಾತ್ಮ ಹಂಗ ನೋಡ್ರಿ. ಯಾಕೆ ಇವ್ರು ಹಿಂಗಾಡ್ತಾರೆ, ಯಾಕೆ ಹಿಂಗಾಡ್ತಾರೆ ಅನ್ಬಿಡ್ರಿ, ಅವ್ರನ್ನ ಹಂಗೆ ಆಡಂಗ್ ಮಾಡ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಮನೆಯಲ್ಲಿ ಕೂತಿರೋರ್ಗೆಲ್ಲ ಬಾಬವ್ರು ಏನ್ ಹೇಳ್ತಿದ್ದಾರೆ ಅಂತ, ಯಾರ ಪ್ರತಿನೂ ಅವರ ಚಲನೆ, ಅವರ ಕರ್ಮ, ಅವರ ಸಂಸ್ಕಾರದ ಆಧಾರದ ಮೇಲೆ ಅವರನ್ನು ನೋಡಂಗಿಲ್ಲ. ಇವತ್ತು ಬಾಬನಿಗೆ ಬರೀರಿ 108 ಸಾರಿ, ಬಾಬಾ ನಾನು ಯಾವಾಗಲೂ ಎಲ್ಲರನ್ನ ಆಶೀರ್ವಾದದ ದೃಷ್ಟಿಯಲ್ಲಿ ನೋಡ್ತೀನಿ, ಎಲ್ಲರನ್ನ ಪ್ರೀತಿಯಿಂದ ನೋಡ್ತೀನಿ, ಎಲ್ಲರಿಗೆ ಶುಭ ಸಂಕಲ್ಪದ ಭಾವನೆಗಳಿಂದ ನೋಡ್ತೀನಿ. ಏನಾದರೂ ಆಗ್ಬಿಡ್ಲಿ, ನಾನು ನಿನ್ನನ್ನೇ ಫಾಲೋ ಮಾಡೋದು, ನೀನು ಹೇಳಿದ್ದೇ ಮಾಡೋದು. ಬರೀತೀರಲ್ಲ ಎಲ್ಲರೂ, ಏನಂತಿದ್ದೀರಾ ಎಲ್ಲ ಜವಾಬ್ ಕೊಡ್ರಿ. ಯಾಕೆಂದ್ರೆ ನೆನ್ನೆ ಮುರಳಿಯಲ್ಲಿ ಏನು ಹೇಳಿದ್ದು, ಪ್ರಾಮಿಸ್ ಎಲ್ಲರೂ ಕೈ ಎತ್ತಿದ್ರಲ್ಲ ಬ್ರಹ್ಮ ತಂದೆ ಥರ ಆಗ್ಬಿಡ್ತೀವಿ ಅಂತ, ಎವರೆಡಿ ಅಂತ. ಈಗ 18ನೇ ತಾರೀಕು ಒಳಗಡೆ ಫುಲ್ ಈ ಸ್ಥಿತಿಗೆ ಬಂದ್ಬಿಡ್ಬೇಕು. ಇವತ್ತೆಲ್ಲ ಬೊಟ್ಟಿ ಅಲ್ವಾ, ಇದನ್ನೇ ಮಾಡ್ರಿ. ಅದಕ್ಕೇನು ಹೇಳ್ತಿದ್ದಾರೆ ಬಾಬವರು, ಸೇವಾದಾರಿ ಅಂದ್ರೇನು, ನಿಮ್ಮ ವಾಯುಮಂಡಲ ಶಕ್ತಿಶಾಲಿಯಾಗಿರ್ಬೇಕೆ ಹೊರತು ನೀವು ನಿಮ್ಮ ನಿರ್ಬಲ ವ್ಯರ್ಥ ಸಂಕಲ್ಪಗಳ ವಾಯುಮಂಡಲ ಬೇರೆಯವ್ರನ್ನ ಹಂಗೆ ಮಾಡಂಗೆ ಮಾಡ್ತಿದೆ. ಎಷ್ಟು ಸೂಕ್ಷ್ಮ ಕರ್ಮ ಫಿಲಾಸಫಿ ಇದು. ಅಯ್ಯೋ ನಾನೇನು ಬೇಕಂತ ಅಂದ್ಕೊಂಡ, ಅವ್ರು ಹಂಗೆ ಮಾಡ್ತಿದ್ರು ಅದಕ್ಕೆ ನಾನು ಸಂಕಲ್ಪ ಮಾಡಿದೆ. ನೋ, ಅವ್ರು ಹಂಗೆ ಮಾಡ್ತಿದ್ರು ಸಂಕಲ್ಪ ಮಾಡೋದಲ್ಲ, ನೀವು ಅವ್ರನ್ನ ಬೀಳ್ಸಿದ್ರಿ. ಅದಕ್ಕೆ ಬಾಬಾ ಬ್ರಹ್ಮ ಬಾಬಾ ಇರುವಾಗ ಏನು ಹೇಳ್ತಿದ್ರು ಅಂದರೆ, ಮಕ್ಕಳೇ ಯಾರಾದರೂ ಹಂಗಿತ್ತಂದ್ರೆ ಏ ಶಾಂತ ಸ್ವರೂಪ ಪರಂಧಾಮಿ ಪರಂಧಾಮ ನಿವಾಸಿ ಆತ್ಮ ಬಾಬನ ಕಣ್ಮಣಿ ಅಂತ ಮಾತಾಡ್ರಿ ಅಂತ. ಅವರ ಸ್ಥಿತಿಗೆ ಬಂದ್ಬಿಡ್ಬೇಕು. ಹಂಗೆ ಮಾತಾಡ್ರಿ, ಹಂಗೆ ಆಶೀರ್ವಾದ ಮಾಡ್ರಿ, ಹಂಗೆ ಸಂಕಲ್ಪ ಮಾಡ್ರಿ ಅಂತ. ಸರಿನಾ? जैसे साइंस वाले शस्त्र से शस्त्र को खत्म कर देते हैं, एक विमान से दूसरे विमान को गिरा देते, युद्ध करते तो समाप्त कर देते, तो आपका शुद्ध वाइब्रेशन को इमर्ज कर सकता है और व्यर्थ वाइब्रेशन को समाप्त कर सकता है. संकल्प को समाप्त करता. अगर आपका पावरफुल शक्तिशाली संकल्प है तो समर्थ संकल्प व्यर्थ संकल्प को खत्म जरूर करेगा. समझा? सेवा में पहले स्वच्छता अर्थात पवित्रता की शक्ति चाहिए. ये 3 लकीरें चमकती हुई दिखाई दे रही है. ಅಂದ್ರೆ ತಂದೆ ಹೇಳೋದು ಹೆಂಗೆ, ವಿಜ್ಞಾನದವರು ಶಸ್ತ್ರದಿಂದ ಶಸ್ತ್ರ ಸಮಾಪ್ತಿ ಮಾಡ್ತಾರೆ ನೋಡಿ. ಹಿಂದೆ ಬಾಣದಿಂದ ಬಾಣ, ಈಗ ಮಿಸೈಲ್ಸ್ ಅನ್ನು ಖತಮ್ ಮಾಡಿಬಿಡುತ್ತೆ. ಹಂಗೆ ಬಾಬಾ ಹೇಳ್ತಾರೆ ಒಂದು ವಿಮಾನ ಇನ್ನೊಂದು ವಿಮಾನನ ಉರುಳಿಸ್ಬಿಡುತ್ತೆ, ಯುದ್ಧ ಸಮಾಪ್ತಿ ಮಾಡಿಬಿಡ್ತಾರೆ, ಒಬ್ಬರಿಗೊಬ್ಬರು ಸಮಾಪ್ತಿ ಮಾಡಿಬಿಟ್ಟು. ಹಂಗೆ ಇಲ್ಲಿ ಏನಪ್ಪ ಅಂದರೆ ನಿಮ್ಮ ಶುದ್ಧ ವೈಬ್ರೇಷನ್ನಿನ
ಸಂಕಲ್ಪ ಏನಿದೆ ವಾಯುಮಂಡಲದಲ್ಲಿ ಇರೋ ಕಾರಣ ವ್ಯರ್ಥ ವೈಬ್ರೇಷನ್ ಅನ್ನು ಸಮಾಪ್ತಿ ಮಾಡುತ್ತೆ. ನಿಮ್ಮ ಸಮರ್ಥ ಸಂಕಲ್ಪ ಅವ್ರ ಪ್ರತಿ ಅವರಲ್ಲಿರೋ ನಿರ್ಬಲ ಸಂಕಲ್ಪವನ್ನ ಸಮಾಪ್ತಿ ಮಾಡಿಬಿಡುತ್ತೆ. ಅದರಿಂದ ಸಮರ್ಥದಲ್ಲಿ ವ್ಯರ್ಥ ಸಮಾಪ್ತಿ ಮಾಡುವಷ್ಟು ತಾಕತ್ತಿದೆ. ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ, ಅಯ್ಯೋ ನಾನು ಎಷ್ಟೊಂದು ಶುದ್ಧ ಸಂಕಲ್ಪ ಮಾಡ್ತೀನಿ ಗೊತ್ತಾ, ಆದ್ರೆ ಅವರಲ್ಲಿ ಏನೋ ಚೇಂಜೇ ಕಾಣಿಸಲ್ಲ. ಯಾಕೆಂದ್ರೆ ನಿಮ್ಮ ವೃತ್ತಿಯಲ್ಲಿ ಅವ್ರ ಬಗ್ಗೆ ಅವ್ರ ಹಂಗೇನೆ ಅಂತ ಇದೆ. ಹಂಗಿಟ್ಕೋಬೇಡಿ, ಅದು ಶ್ರಾಪ ಕೊಡೋದು, ಪಾಪದ ಕೆಲಸ. ಯಾರೇನೇ ಇರ್ಲಿ, ಇಲ್ಲ ಅವರು ಶ್ರೇಷ್ಠ ಆತ್ಮ, ಮಹಾನ್ ಆತ್ಮ. ಬಾಬವ್ರ ಮಕ್ಕಳನ್ನ ಸದಾ ವಿಶೇಷ ಶ್ರೇಷ್ಠಾತ್ಮಗಳು, ಪವಿತ್ರಾತ್ಮಗಳಂತ ನೋಡ್ರಿ. ಎಲ್ಲರನ್ನ ಪವಿತ್ರ ಆತ್ಮ, ಶ್ರೇಷ್ಠ ಆತ್ಮ, ಗುಣವಂತ ಆತ್ಮ ಅಂತ ಆಶೀರ್ವಾದ ಮಾಡಿ ಸಮಜಾ ಅಂತಿದ್ದಾರೆ ಬಾಬವರು. ಮಕ್ಕಳೇ, ನಿಮ್ಮ ಸಂಕಲ್ಪದಲ್ಲಿ ಎಷ್ಟು ಶಕ್ತಿ ಇದೆ, ನಿಮ್ಮ ಶುದ್ಧ ಭಾವನೆಗಳು, ಶುದ್ಧ ವೈಬ್ರೇಷನ್ಸ್ ಭಾವನೆಯಿಂದ ಏನ್ ಬರುತ್ತೆ, ಇಡೀ ಬೇರೆ ಮನುಷ್ಯಾತ್ಮರ ಸಂಸ್ಕಾರ ಸಂಕಲ್ಪದ ಸೃಷ್ಟಿಯನ್ನ ಚೇಂಜ್ ಮಾಡಿಬಿಡುತ್ತೆ. ನಿಮಗೇನು ಶುದ್ಧ ಸಂಕಲ್ಪ ನೀವು ಕೊಡ್ತಿರೋ ಅದಂಗೆ ಅವ್ರ ಮನಸ್ಸು ಚೇಂಜ್ ಆಗುತ್ತೆ, ಅವ್ರು ಅದೇ ಸಂಕಲ್ಪ ಮಾಡ್ತಾರೆ. ಗೊತ್ತಾಯ್ತಲ್ಲ ಎಷ್ಟು ದೊಡ್ಡ ಸೈನ್ಸ್ ಇದು. ಸಮಜಾ ಅಂತಿದ್ದಾರೆ ಬಾಬಾ. ತಿಳುವಳಿಕೆಗೆ ಬಂತ, ಸೇವೆಯ ಮುಂದೆ ಮೊದಲೇನೆ ಸ್ವಚ್ಛತೆ ಮತ್ತೆ ಪವಿತ್ರತೆ ಬೇಕು. ಈ ಮೂರೂ ಗೆರೆಗಳು ಒಳಿತಾ ಇದೆ. सेवा की विशेषता की और अनेक बातें सुनी भी है. सब बातों का सार है निस्वार्थ निर्विकल्प स्थिति से सेवा करना सफलता का आधार है. इसी सेवा में ही स्वयं भी संतुष्ट और हर्षित रहते और दूसरे भी संतुष्ट रहते. सेवा के बिना संगठन नहीं होता. संगठन में भिन्न भिन्न बातें, भिन्न भिन्न विचार, भिन्न भिन्न तरीके, साधन, ये तो होना ही है. लेकिन बातें आते भी, भिन्न भिन्न साधन होते हुए भी स्वयं सदा अनेक को एक बाप की याद में मिलाने वाले एक रस स्थिति वाले रहो. कभी भी अनेकता में मूंझो नहीं. अब क्या करे, बहुत विचार हो गए हैं, किसका माने किसका ना माने. अगर निस्वार्थ निर्विकल्प भाव से निर्णय करेंगे तो कभी किसी को कुछ व्यर्थ संकल्प नहीं आएगा. क्योंकि सेवा के बिना रह नहीं सकते हो ना, याद के बिना भी रह नहीं सकते हो. इसलिए सेवा को भी बढ़ाते चलो, स्वयं को भी स्नेह सहयोग और निस्वार्थ भाव से बढ़ाते चलो. समझा. ಸೇವೆಯ ವಿಶೇಷತೆಯಲ್ಲಿ ಅನೇಕ ಮಾತುಗಳನ್ನು ಕೇಳಿದ್ದೀರಾ. ಬೇರೆ ಟೋಟಲ್ ಎಲ್ಲ ಮಾತುಗಳ ಸಾರ ಏನಾಯ್ತಂದ್ರೆ, ಸೇವೆಗೆ ಕಾಲಿಡೋದಕ್ಕೆ ಮುಂಚೆ ಸದಾ ನಿಸ್ವಾರ್ಥ ನಿರ್ವಿಕಲ್ಪ. ನಿರ್ವಿಕಲ್ಪ ಅಂತಂದ್ರೆ ಯಾವುದೇ ವ್ಯರ್ಥ ವಿಕಲ್ಪಗಳು ಇರಂಗಿಲ್ಲ, ಯಾರದೇ ಪ್ರತಿ ಕಳೆದು ಹೋದ ಮಾತುಗಳು ಇರಂಗಿಲ್ಲ. ಅವರನ್ನ ಅದೇ ದೃಷ್ಟಿ, ಇವ್ರು ಹಿಂಗೇನೆ ಅಂತನೂ ನನ್ನ ವೃತ್ತಿಯಲ್ಲಿ ಸಂಕಲ್ಪನೂ ನಡ್ಸಂಗಿಲ್ಲ. ಅವ್ರು ಮಾಡೋದು ನೋಡ್ರಿ ಯಾವಾಗಲೂ ಅವ್ರ ಹಂಗೆ. ಅಂದ್ರೆ ಅವ್ರನ್ನ ಹಂಗೆ ಮಾಡಿ ಬೀಳ್ಸಕ್ಕೆ ನಿಮ್ಮ ಸಂಕಲ್ಪ, ನಿಮ್ಮ ಭಾವನೆಯ ವಾಯುಮಂಡಲ ಕಾರಣ. ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ ಸ್ವಲ್ಪ. ಬ್ರಾಹ್ಮಣರ ಕಾಮನ್ ಕಂಪ್ಲೇಂಟ್ ಇದು ಎಲ್ಲರ ಬಗ್ಗೆ. ಅಯ್ಯೋ ಅವ್ರ ಹಂಗೇನೆ ಬಿಡ್ರಿ ಮಾತು, ಆ ಥರ ಹೇಳಂಗಿಲ್ಲ. ಇದು ನಿರ್ವಿಕಲ್ಪ ಸ್ಥಿತಿ, ನಿಸ್ವಾರ್ಥ ಸ್ಥಿತಿ ಸೇವೆಯ ಸಫಲತೆಯ ಆಧಾರ. ಸಂಘಟನೆಯಲ್ಲಿ ಬೇರೆ ಬೇರೆ ಮಾತು ಬರುತ್ತೆ, ಬೇರೆ ಬೇರೆ ವಿಚಾರ, ಬೇರೆ ಬೇರೆ ಸಾಧನೆ, ಬೇರೆ ಬೇರೆ ಮೆಥಡ್ಸು ಎಲ್ಲ ಇರುತ್ತೆ. ಮಕ್ಕಳೇ, ಮಾತುಗಳು ಬರುತ್ತೆ, ಭಿನ್ನ ಭಿನ್ನ ಸಾಧನೆಗಳು ಇದೆ. ಸ್ವಯಂ ಅನೇಕ ಪ್ರಕಾರದ ಅಂದ್ರೆ ವೆರೈಟಿ ಆತ್ಮಗಳು, ವೆರೈಟಿ ಸಂಸ್ಕಾರಗಳ ಮಧ್ಯದಲ್ಲಿ ಬಂದ್ರು ನಾವೇನ್ ಮಾಡ್ಬೇಕು, ತಂದೆಯ ನೆನಪಿನ ಮೆಥಡ್ ಹೇಳ್ತಾ ಎಲ್ಲರನ್ನ ಏಕರಸ ಸ್ಥಿತಿಯಲ್ಲಿ ತಗೊಂಡ್ ಬನ್ನಿ. ಇದು ತುಂಬಾ ದೊಡ್ಡ ಪುಣ್ಯದ ಮಾತು. ಅನೇಕತೆಯಲ್ಲಿ ಕನ್ಫ್ಯೂಸ್ ಆಗ್ಬೇಡಿ. ಅಯ್ಯೋ ಏನಪ್ಪ ಇವ್ರು ಹಿಂಗ್ ಮಾಡ್ತಾರೆ, ಅವ್ರು ಹಂಗ್ ಮಾಡ್ತಾರೆ, ಒಬ್ರು ಸರಿ ಇಲ್ಲ, ಇನ್ನೊಬ್ರು ಸರಿ ಇಲ್ಲ, ಏನ್ ಮಾಡೋದು, ಹೆಂಗ್ ಮಾಡೋದು, ಯಾರದು ಒಪ್ಕೊಳ್ಳೋದು, ಯಾರದು ಬಿಡೋದು, ಈ ಕನ್ಫ್ಯೂಷನ್ ಅಲ್ಲಿ ಬರಬೇಡಿ ಮಕ್ಕಳೇ. ಸದಾ ನಿಸ್ವಾರ್ಥ ನಿರ್ವಿಕಲ್ಪ. ಬಾಬಾ ಎಲ್ಲ ನೀನ್ ಮಾಡ್ತಿದ್ಯಾ, ನೋಡ್ತಿದ್ಯಾ, ಎಲ್ಲರೂ ನಿನ್ನ ಮಕ್ಕಳು, ನೀನು ಮಾಡಿಸ್ತಿದ್ಯಾ ಅಂತ
ಆ ನಿಸ್ಸಂಕಲ್ಪ ನಿರ್ವಿಕಲ್ಪ ಸ್ಥಿತಿಯಲ್ಲಿ ಕೂತ್ಕೊಂಡು ನೋಡಿದ್ರೆ ನೀವು ಕರೆಕ್ಟ್ ನಿರ್ಣಯ ತಗೋತೀರಾ, ಯಾವ ವ್ಯರ್ಥ ಸಂಕಲ್ಪ ಬರಲ್ಲ. ಮಕ್ಕಳೇ, ನನ್ನ ಸೇವೆ ಇಲ್ದೇನೂ ನೀವು ಬದುಕೋಕ್ಕಾಗಲ್ಲ, ನನ್ನ ನೆನಪಿಲ್ದೇನೂ ನೀವು ಬದುಕೋಕ್ಕಾಗಲ್ಲ. ಅದಕ್ಕೇನೆ ಸದಾ ತಂದೆಯನ್ನು ಜೊತೆ ಇಟ್ಕೊಂಡು ಸ್ನೇಹ, ಸ್ವಯಂವನ್ನ ಸ್ನೇಹದಲ್ಲಿ ನಿಸ್ವಾರ್ಥ ಭಾವದಲ್ಲಿ ಸದಾ ಸೇವೆಯ ಸಂಯೋಗದಲ್ಲಿ ಮುಂದುವರಿಸ್ಕೊಂಡು ಹೋಗ್ರಿ. ಅಂದರೆ ನಿರಂತರ ಸ್ನೇಹಿ ಆಗಿರೋದು, ಒಣಗಿದ ವೃಕ್ಷ ಆಗಬೇಡ್ರಿ. ಎಲ್ಲರ ಪ್ರತಿ ನಿಸ್ವಾರ್ಥ ಪ್ರೀತಿ, ನಿಸ್ವಾರ್ಥ ಭಾವ ಇದಿರಲಿ. ಅಂಡ್ ಎಲ್ಲರಿಗೆ ಸಂಯೋಗದ ಭಾವ. ಏನು ಸಂಯೋಗ? ಶುಭ ಭಾವನೆಗಳ ಸಂಯೋಗ, ಶುದ್ಧ ಸಂಕಲ್ಪಗಳ ಸಂಯೋಗ, ಶುದ್ಧ ಆಶೀರ್ವಾದ ಮಾಡ್ರಲ್ಲ, ಏನು ಬೇಡ. ತಿಳ್ಕೊಂಡ್ರ? ಅರ್ಥ ಆಯ್ತಾ ಅಂತಿದ್ದಾರೆ ಬಾಬೂರು. बाप दादा को खुशी है कि देश विदेश में छोटे छोटे सभी ने बहुत उमंग उत्साह से सेवा का सबूत दिया है. विदेश की सेवा का भी सफलता पूर्वक कार्य संपन्न हुआ और देश में भी सभी के सहयोग से सर्व कार्य संपन्न हुए, सफल हुए. बाप दादा बच्चों के सेवा की लगन को देख हर्षित होते हैं. सभी का लक्ष्य बाप को प्रत्यक्ष करने का अच्छा रहा है और बाप के स्नेह में मेहनत को मोहब्बत में बदल कार्य का प्रत्यक्ष फल दिखाया. सभी बच्चे विशेष सेवा के निमित्त आए हुए हैं. बाप दादा भी वाह बच्चे वाह का गीत गाते हैं. सभी ने बहुत अच्छा किया, किसी ने किया, किसी ने नहीं किया, ये नहीं. चाहे छोटे स्थान है या बड़े स्थान है, लेकिन छोटे स्थान वालों ने भी कम नहीं किया. इसलिए सर्व की श्रेष्ठ भावनाएं और श्रेष्ठ कामनाओं से कार्य अच्छे रहे और सदा अच्छे रहेंगे. समय भी खूब लगाया, संकल्प भी खूब लगाए, प्लान भी बनाया, संकल्प भी किया ना. शरीर की शक्तियाँ भी लगाए, धन की शक्तियाँ लगाई, संगठन की शक्तियाँ भी लगाई. सर्व शक्तियों की आहुति से सेवा का यज्ञ दोनों तरफ देश विदेश में सफल हुआ. बहुत अच्छा कार्य रहा. ठीक किया या नहीं किया ये क्वेश्चन ही नहीं है. सदा ठीक रहा है और सदा ठीक रहेगा ही. चाहे मल्टी मिलियन पीस का कार्य हो, चाहे गोल्डन जुबली का कार्य किया, दोनों कार्य सुंदर रहे. जिस विधि से किया, इस विधि से ठीक है. कहाँ कहाँ चीज़ की वैल्यू बढ़ाने के लिए पर्दे के अंदर चीज़ रखी जाती, पर्दा और ही वैल्यू को बढ़ा देता. और जिज्ञासा उत्पन्न होती है कि देखे क्या है पर्दे के अंदर, तो ज़रूर कुछ होगा. लेकिन यही पर्दा प्रत्यक्षता का पर्दा बन जाएगा. अभी धरणी बना ली है. धरणी में जब बीज डाला जाता तो अंदर छिपा हुआ डाला जाता. बीज को बाहर नहीं रखते, अंदर छिपा कर रखते हैं. और फल और वृक्ष गुप्त बीज का ही प्रत्यक्ष बीज को ही प्रत्यक्ष स्वरूप में प्रत्यक्ष करता जाएगा. तो अब बीज डाला है, वृक्ष बाहर स्टेज पर स्वतः ही आता जाएगा. खुशी से नाच रहे हो ना सभी? खुशी दिलवा, वाह बाबा वाह बाबा तो कहते हो ना, लेकिन वाह सेवा भी कहते हो. अच्छा, समाचार तो सब बाप दादा ने सुन लिया. इस देश से जो, इस सेवा से जो देश विदेश के संगठन से वर्ग की सेवाएं हुई, ये चारों ओर एक ही समय एक ही आवाज़ बुलंद होने का, फैलने का सहज साधन है. अभी जो भी प्रोग्राम करो, लेकिन एक ही समय देश विदेश में चारों ओर एक ही प्रकार की सेवा कर, फिर विश्व सेवा का फल स्वरूप मधुबन में संगठित रूप में हो. ಅವಾಗೆಲ್ಲ ಕಂಟಿನ್ಯೂಯಸ್ ದೇಶ ವಿದೇಶಗಳಲ್ಲಿ ಒಂದೇ ತರಹ ಮಲ್ಟಿ ಮಿಲಿಯನ್ ಮಿನಿಟ್ಸ್ ಆಫ್ ಪೀಸ್, ಗ್ಲೋಬಲ್ ಕೋಆಪರೇಷನ್ ಇನ್ ಫಾರ್ ದ ಬೆಟರ್ ವರ್ಲ್ಡ್, ಇವೆಲ್ಲ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಎಲ್ಲ ನಡೀತು. ಬಬಳ್ತಾರೆ ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರಿ ಮಕ್ಕಳೇ. ಸೇವೆಯನ್ನು ಮಾಡಿ, ಸೇವಾಮೇ ರೇಸ್ ಹೋನಾ ಹೇ ರೀಸ್ ನೈ. ಇದು ಪ್ರೂಫ್ ಕೊಡಿ. ಸೇವೆಯಲ್ಲಿ ರೇಸ್ ಮಾಡಿ, ಆದರೆ ಈರ್ಷೆ ಮಾಡಬೇಡಿ. ಒಬ್ಬರನ್ನೊಬ್ಬರು ನೋಡಿಕೊಂಡು ಅವ್ರು ಮಾಡ್ತಾರೆ, ಅವ್ರ ಹತ್ರನೇ ಮಾಡಿಸ್ಕೊಳ್ಳಿ, ನೀವು ಮಾಡ್ಕೊಳ್ಳಿ. ಇದೂ ಸೂಕ್ಷ್ಮ ಈರ್ಷೆ. ಇದೆಲ್ಲ ಬರಂಗಿಲ್ಲ, ಸರಿನಾ? ಅಚ್ಚಾ, ಅಂದರೆ ಈ ಬಾಬಾ ಹೇಳೋದು ದೇಶ ವಿದೇಶದಲ್ಲಿ ಧರ್ಮ ಸತ್ತ, ರಾಜ್ಯ ಸತ್ತ, ಸೈನ್ಸ್ ಸತ್ತ ಮೂರನ್ನೂ ಸ್ಯಾಂಪಲ್ಸ್ ತಯಾರು ಮಾಡಿ ಒಳ್ಳೊಳ್ಳೆ ಟಾಪಿಕ್ ಇಟ್ಕೊಂಡು ಮಾಡಿದ್ದೀರಾ. ವರ್ಗಗಳ ಸೇವೆ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿದ್ದೀರಾ, ಪರಸ್ಪರ ಸೇರಿ ಮಾಡ್ತಿದ್ದೀರಾ. ಒಟ್ಟುಗೂಡಿ ಸಂಸ್ಕಾರಗಳ ಮಿಲನ,
ಚಿಕ್ಕ ಚಿಕ್ಕ ಪ್ರೋಗ್ರಾಮ್ ಮಾಡಿದ್ರು ಪರವಾಗಿಲ್ಲ ಏರಿಯಾ ವೈಸ್, ಬಟ್ ಆಮೇಲೆ ಎಲ್ಲರದು ಸೇರಿ ಒಂದು ಕಡೆ ಮಧುಬಂದಲ್ಲಿ ದೊಡ್ಡದು ಮಾಡಿ ಅಂತಾರೆ. अच्छा, सर्व पवित्रता के वरदान के अधिकारी आत्माओं को सदा एक रस निरंतर योगी जीवन के अनुभवी आत्माओं को सदा हर संकल्प हर समय सच्चे सेवाधारी बनने वाले श्रेष्ठ आत्माओं को विश्व स्नेही विश्व सेवाधारी बाप दादा का याद प्यार और नमस्ते. हम सब बच्चों के भी याद प्यार और नमस्ते नमस्ते. वरदान कंबाइंड स्वरूप की स्मृति द्वारा अबूल बनने वाले निरंतर योगी भव. ಕಂಬೈನ್ಡ್ ಸ್ವರೂಪದ ಸ್ಮೃತಿಯಲ್ಲಿದ್ದು, ಅಬೂಲ್ ಅಂದ್ರೆ ಎಂದೂ ಬಾಬುವರನ್ನ ಮರೀದೇ ಇರ್ತಕ್ಕಂಥವರೇ ನಿರಂತರ ಯೋಗಿಗಳು. ಯಾರು ಮರೆಯಲ್ಲ ಅವ್ರು. ಇನ್ನೊಂದು ಅಬೂಲ್ ಅಂದ್ರೆ ತಪ್ಪೇ ಮಾಡದೇ ಇರೋರಾಗ್ಬಿಡ್ತಾರೆ. ಸ್ವಯಂ ತಂದೆ ಜೊತೆ ಕಂಬೈನ್ಡ್ ಅನುಭವ ಮಾಡಿ ನಿರಂತರ ಯೋಗಿಯ ವರದಾನ ಸ್ವತಃ ಸಿಕ್ಬಿಡುತ್ತೆ. ಎಲ್ಲಿದ್ರೂ ಅಲ್ಲಿ ತಂದೆಯ ಮಿಲನ ಆಗ್ತಾನೆ ಇರುತ್ತೆ. ಎಷ್ಟೇ ಏನೇ ಇದ್ರೂ ಸದಾ ಅಬೂಲ್ ಅಂದರೆ ಮರೆಯೋಕೆ ಆಗಲ್ಲ ಅನ್ನೋ ಥರ ನೀವಿರಬೇಕು. ಇಂತಹ ಮಕ್ಕಳು ತಂದೆಗೆ ಅತಿ ಪ್ರಿಯ ನಿರಂತರ ಯೋಗಿಗಳು. ಯಾಕೆಂದರೆ ನನ್ನ ಮೇಲೆ ಪ್ರೀತಿ ಇರೋದರ ಚಿಹ್ನೆ ಸ್ವತಃ ಯಾದ್, ಸ್ವತಃ ನೆನಪಂತಿದ್ದಾರೆ ಬಾಬುವರು. ಅದರಿಂದ ಏನೇ ಮಾಡಲಿ ಮಾಯೆ ಅಂಥವ್ರನ್ನ ಮಾಯೆ ಅವ್ರ ಉಗುರನ್ನು ನಾಕೂನ್ ಬಿ ಇಲ್ಲ ನೈ ಸಕ್ತೆ, ಅವ್ರ ಉಗುರನ್ನು ಅಳ್ಳಾಡ್ಸಕ್ಕಾಗಲ್ಲ ಅಂತಾರೆ. ಸ್ಲೋಗನ್ ಏನು? ಕಾರಣ ಸುನಾನೆ ಕೆ ಬಜಾಯ್ ಉಸ್ಕಾ ನಿವಾರಣ ಕರೋ ತೋ ದುಆओं के ಅಧಿಕಾರಿ ಬನ್ ಜಾಯೆಂಗೆ. ಕಾರಣ ಹೇಳೋದ್ರ ಬದಲಾಗಿ ನಿವಾರಣೆಯನ್ನು ಯೋಚನೆ ಮಾಡಿ ಆಗ ಆಶೀರ್ವಾದದ ಅಧಿಕಾರಿಗಳು ಪಾತ್ರರಾಗ್ಬಿಡ್ತೀರಾ ಅಂತ. ಅಂದರೆ ಕಾರಣ ಹೇಳ್ಕೊಂಡು ಕೂತಿದ್ರೆ ಇವ್ರು ಹಿಂಗೆ ಮಾಡಿದ್ರಲ್ಲ ಅದಕ್ಕೆ ನಾನು ಹಿಂಗೆ ಮಾಡಿದೆ, ಅವ್ರಂಥವ್ರು ಸರಿ ಇಲ್ಲಲ್ಲ ಅದಕ್ಕೆ ಹಿಂಗೆ, ಅದು ಬದುದುವ ತಗೊಳಂಗೆ. ಯಾರೇನೇ ಇರಲಿಲ್ಲ ಏನು ಮಾಡಬೇಕು? ಸದಾ ಎಲ್ಲರಿಗೂ ನಾನು ಆಶೀರ್ವಾದ ಕೊಡಬೇಕೇ ಹೊರತು ಅವರ ನಿರ್ಬಲತೆಯ ಕಾರಣ, ಪರಿಸ್ಥಿತಿಯ ಕಾರಣ, ಅವ್ರು ಮಾಡೋ ಕೆಲಸದ ಕಾರಣ ಇದೆಲ್ಲ ನೋಡಿಕೊಂಡು ಯಾರದೇ ಬಗ್ಗೆ ನಮ್ಮ ಭಾವನೆ ಚೇಂಜ್ ಮಾಡೋಂಗಿಲ್ಲ. ತುಂಬ ಇಂಪಾರ್ಟೆಂಟ್ ಇದು. ಸಂಘಟನೆಯಲ್ಲಿ ಭಾಳ ಎಚ್ಚರ ಏನಪ್ಪ ಅಂದರೆ ನನ್ನ ಸೇಫ್ಟಿ ನೋಡಬೇಕು. ವೆರೈಟಿ ಅಂದಮೇಲೆ ಅಲ್ಲಿ ಏನೋ ಒಂದು ಕಾರಣ, ಏನೋ ಒಂದು ಏರುಪೇರು, ಏನೋ ಒಂದು ಇದ್ದೇ ಇರುತ್ತೆ, ಅನೇಕತೆ. ಅದರಲ್ಲಿ ನಾನು ಹೋಗಿ ಕನ್ಫ್ಯೂಸ್ ಆಗಂಗಿಲ್ಲ. ನನ್ನನ್ನು ನಾನು ನಿರ್ಲಿಪ್ತವಾಗಿ ಇಟ್ಕೋಬೇಕು. ನನ್ನ ತಂದೆ ಸೇವೆ ನಿಸ್ವಾರ್ಥವಾಗಿ ಏನು ಮಾಡಬೇಕು? ನಿರ್ವಿಕಲ್ಪವಾಗಿ ಎಲ್ಲರಿಗೆ ಸ್ನೇಹ, ಎಲ್ಲರಿಗೆ ಆಶೀರ್ವಾದ ಮಾಡಬೇಕು, ಶುಭ ಭಾವನೆ ಕೊಡಬೇಕು. ಇಷ್ಟೇ ಮಾಡ್ರಿ. ಓಕೆ, ಓಂ ಶಾಂತಿ. ದೊಡ್ಡ ಮುರಳಿ ಇವತ್ತು, ಒಂದು ಗುಹಿವಾದ ಮುರಳಿ. ಒಂದು 20 ಸಾರಿ ಓದಬೇಕು ನೀವು. ಕರೆಕ್ಟಾಗಿ ಬ್ರಹ್ಮ ಬಾಬುವರನ್ನು ಫಾಲೋ ಮಾಡೋಕ್ಕೆ ನೆಕ್ಸ್ಟ್ ಡೇ ಮುರಳಿ, ನೆನ್ನೆ ಮುರಳಿ ಕನೆಕ್ಟೆಡ್ ಮುರಳಿ ಇದು. ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಬಾಬನಿಗೆ. ಮೀಟೆ ಬಾಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬಾಬಾ ಹೆಂಗಿದ್ರು ಬ್ರಹ್ಮ ಬಾಬಾ, ಇದು ಪ್ರಾಕ್ಟಿಕಲ್ ರೂಪರೇಖೆ ಎಕ್ಸಾಕ್ಟ್ಲಿ.